ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಸಣ್ಣ ಮಕ್ಕಳ ಕೈಗೆಲ್ಲ ಕೊಟ್ಟರೆ ಗಣಪತಿ ಹೇಗೆ ಮಾಡಿದ್ರೆ ಮಾಡ್ತಾರೆ ಅವರು. ಆ ಮೂರ್ತಿಯನ್ನು ನನ್ನ ಕೈಯಿಂದ ಅವ್ರು ತೆಗೆದುಕೊಂಡು ಅವರ ರೂಮಿನಲ್ಲಿರುವ ಶೋಕೇಶ್ನಲ್ಲಿ ಇಟ್ಟರು. ಕಲಿತಾ ಬಂದೆ. ಮುಂದೆ ಏನಾಗ್ತೇನೆ ಅಂತ ಹೇಳುವ ಕಲ್ಪನೆ ಕೂಡ ನಾನು ಮಾಡ್ಕೊಳ್ಳಿಲ್ಲ. ಆ ತರಬೇತಿ ತೆಗೆದುಕೊಂಡು ಶಿಲ್ಪಿಯಾಗಿರೋದು ನಾನು. ನನ್ನ ಜೀವಿತದಲ್ಲಿ ಪ್ರಪ್ರಥಮ ಸನ್ಮಾನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಗೆ ತಗೊಂಡಿದ್ದು. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಜ್ ಇನ್ ಅಂಡ್ ಔಟ್ ಮುಕ್ತ ಮಾತುಕತೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರಿ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯೊಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾದಂತಹ ಅಗತ್ಯ ಇಲ್ಲ, ಆದರೆ ಅವರ ಜೀವನ ಸಾಧನೆಯ ಹಾದಿಯನ್ನು ಪರಿಚಯಿಸುವಂತಹ ಒಂದು ಗಂಟೆಯ ಹೊತ್ತು ಒಂದಷ್ಟು ವಿಚಾರಗಳನ್ನು ತಿಳಿಯುವಂತಹ ಸಮಯ. ನಮ್ಮ ಇವತ್ತಿನ ಮಾತುಕತೆಯಲ್ಲಿ ಜೊತೆಯಾಗಿದ್ದಾರೆ ಕೊಡಗಿನ ಹಿರಿಯ ಕಲಾವಿದರು, ಚಿತ್ರಕಲಾವಿದ, ಛಾಯಾಗ್ರಾಹಕ, ಶಿಲ್ಪ ಕಲಾವಿದ, ನಿರೂಪಕ, ಶಿಕ್ಷಕ, ಹೀಗೆ ಅನೇಕ ಕ್ಷೇತ್ರದಲ್ಲಿ ತನ್ನನ್ನು ಗುರುತಿಸಿಕೊಂಡು ಕೇವಲ ಕೊಡಗು ಜಿಲ್ಲೆ ಮಾತ್ರವಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವ ಸಾಧಕ, ಭಾರತ ದುಬೈ ನಡುವೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಿಕೊಂಡಿರುವ ಕೊಡಗಿನ ಹಿರಿಯ ಕಲಾವಿದ BK ಗಣೇಶ್ ರೈ ಅವರು. ಗಣೇಶ್ ರೈ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ನನ್ನ ಇಂಟ್ರೊಡಕ್ಷನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ. ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಕೂರ್ಗ್ ಬಜ್ ಇದರ ಸಮಸ್ತ ಪ್ರೇಕ್ಷಕರಿಗೆ ನೂತನ ಕ್ಯಾಲೆಂಡರ್ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಕ್ಷಣದಲ್ಲಿ ಕಿಶೋರ್ ರೈ ಕತ್ಲೆಕಾಡ್ ಇವರ ಜೊತೆಗೆ ಒಂದಷ್ಟು ಅನುಭವದ ಬುತ್ತಿಯನ್ನು ಬಿಚ್ಚಿ ಹಂಚಿಕೊಳ್ಳುವ ಒಂದು ಸಮಯಕ್ಕೆ ತಾವೆಲ್ಲರೂ ಈಗ ಸಾಕ್ಷಿಯಾಗಲಿಕ್ಕಿದ್ದೀರಾ. ಮತ್ತೊಮ್ಮೆ ಕಿಶೋರ್ ರೈ ಅವರಿಗೂ ಮತ್ತು ಅವರ ತಂಡದವರಿಗೂ ಮತ್ತು ನಾಡಿನಾದ್ಯಂತಿರುವ ಪ್ರೇಕ್ಷಕ ಅಭಿಮಾನಿ ಬಂಧುಗಳಿಗೆ ನಮಸ್ಕಾರ. ಗಣೇಶ್ ರೈ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾನೆ, ಹಲವು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಮಡಿಕೇರಿಯವರು ಅಂತ ಎಲ್ರಿಗೂ ಗೊತ್ತೇ ಇದೆ. ಅದರ ಆಚೆಗೆ ನಿಮ್ಮ ಸಂಸಾರ, ಶಿಕ್ಷಣ, ನಿಮ್ಮ ವೃತ್ತಿ ಪ್ರವೃತ್ತಿ ಎಲ್ಲದರ ಬಗ್ಗೆ ಚುಟುಕಾಗಿ ಪರಿಚಯ ಮಾಡಿಕೊಡಿ. ಮೂಲತಃ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೇರಾಲು ಗ್ರಾಮದಲ್ಲಿ ನನ್ನ ತಂದೆಯ ತಂದೆ, ನನ್ನ ಅಜ್ಜನವರ ಮನೆ. ಸೋಮಪ್ಪ ರೈ ಅಂತಕೊಂಡು ಅವರ ಹೆಸರು. ಅವರ ಮಗ ನನ್ನ ತಂದೆ ಕೃಷ್ಣಪ್ಪ ರೈ. ಅವರು 1940-50 ದಶಕದಲ್ಲಿ ಕೊಡಗಿಗೆ ಬಂದು ಕೊಡಗಿನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿ ನಂತರ ಇಲ್ಲಿ ಮದುವೆಯಾಗಿ ನನ್ನ ತಾಯಿ ಹೆಸರು BK ತುಳಸಿಯಮ್ಮ ರೈ. ಈ ದಂಪತಿಗಳ ಮಗನಾಗಿ ಮಡಿಕೇರಿಯಲ್ಲಿ ಜನಿಸಿದವನು ನಾನು. 1960 ದಶಕದಲ್ಲಿ ಸರ್ಕಾರದಿಂದ ನಮಗೆ ಮನೆ ಕಟ್ಟಲಿಕ್ಕೆ ಒಂದು ಜಾಗ ಸಿಕ್ಕಿದ ಒಂದು ನೆಲೆಯಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಟಿ ನನ್ನ ಜನ್ಮದೊಂದಿಗೆ ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿಯೇ ಸಾಗಿಸುವಂಥ ಅವಕಾಶ ಸಿಕ್ತು. ಅದು ಈ ಪುಣ್ಯಭೂಮಿ ಕಾವೇರಿಯ ಉಗಮ ಸ್ಥಾನ ಇರುವಂಥ ಈ ನಾಡಿನ ಪುಣ್ಯಭೂಮಿಯಲ್ಲಿ ನಾನು ಬೆಳೆದು ಬಂದವನು. ತಂದೆ ವೃತ್ತಿಯಲ್ಲಿದ್ದುದರಿಂದ ನಮಗೆ ಸಣ್ಣ ವಯಸ್ಸಿನಿಂದಲೇ ನಾವು ಬೆಳೆದು ದೊಡ್ಡದಾಗುವವರೆಗೆ ಊಟ ತಿಂಡಿ ಬಟ್ಟೆಗಳಾಗಲಿ ಅಥವಾ ಇನ್ನಿತರ ಯಾವುದೇ ನಮಗೆ ಕೊರತೆ ಇರಲಿಲ್ಲ. ಏನು ಬಡತನ ಅಂತೇಳುವ ಏನು ಗೊತ್ತಿರಲಿಲ್ಲ ನಮಗೆ. ಸರ್ಕಾರದ ಯಾವುದೇ ಸವಲತ್ತು, ಮೀಸಲಾತಿ ಅಥವಾ ಇನ್ನಿತರ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ನಾವು ಬೆಳೆದು ಬಂದವರು. ಸ್ವಾಭಿಮಾನವನ್ನು ತಂದೆ ಕಲಿಸಿಕೊಟ್ಟಿದ್ದರು. ಸತ್ಯ, ನ್ಯಾಯ, ನಿಷ್ಠೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿದ್ರು. 1962 ನಾನು 1ನೇ ಕ್ಲಾಸಿಗೆ ಸೇರಿದ್ದು ಇವಾಗಲೂ ಕೂಡ ನೆನಪಿದೆ. ತಂದೆಯವರು ಕರ್ಕೊಂಡು ಬಂದು ಶಾಲೆಯಲ್ಲಿ ಬಿಟ್ಟು ನಂತರ ಸಂಜೆ ವಾಪಸ್ ಕರ್ಕೊಂಡು ಹೋಗ್ತಿದ್ದು. ಅವತ್ತು ನನಗೆ ಪಾಠ ಮಾಡಿದ ಟೀಚರ್ ವಿಲಿಯಮ್ಸ್ ಅಂತ ತಿಳ್ಕೊಂಡು ಅವರು ಇವಾಗ ಕೆಲವು ವರ್ಷಗಳ ಹಿಂದೆ ಅವರು ಈ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರಿಗೆ 100 ವರ್ಷ ವಯಸ್ಸು ದಾಟಿತ್ತು. ಕನ್ನಡದ ಅಕ್ಷರವನ್ನು ಮನೆಯಲ್ಲಿ ತಾಯಿ
ತಂದೆ ನನಗೆ ಅಕ್ಕಿ ಕಾಳಿನ ಮೇಲೆ ಆ ಕಾರದಿಂದ ಪ್ರಾರಂಭಿಸಿದ್ದು. ನಂತರದ ನನ್ನ ಕನ್ನಡದ ಶಿಕ್ಷಣ 1ನೇ ತರಗತಿ ಟೀಚರಿಂದ ಪ್ರಾರಂಭವಾಗಿ ಹಂತವಾಗಿ ಅದು ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಹೀಗೆ ಅದು ಬೆಳೀತಾ ಬಂತು. ಮಡಿಕೇರಿಯ ದಸರಾ, ಬಹುಶಃ ನಾನಿವತ್ತು ಚಿತ್ರಶಿಲ್ಪ ಕಲಾವಿದನಾಗಲಿಕ್ಕೆ ಕಾರಣ ಮಡಿಕೇರಿಯ ವೈಭವಪೂರಿತ ದಸರಾ. 1960ರ ದಶಕದಲ್ಲಿ ಮಡಿಕೇರಿಯಲ್ಲಿ 4 ಮಂಟಪಗಳಿದ್ದವು. 4 ಮಂಟಪಗಳು ಮಡಿಕೇರಿಯ ಈಗಿನ ಪುರಭವನದ ಪಕ್ಕದಲ್ಲಿರುವ ಪವರ್ ಹೌಸ್ ಅಂತ ನಾವು ಏನು ಹೇಳ್ತೇವೆ, ಎಲೆಕ್ಟ್ರಿಸಿಟಿ ಬೋರ್ಡ್, ಆ ರಸ್ತೆಯಲ್ಲಿ 4 ಮಂಟಪಗಳು ನಿಂತು ಅಲ್ಲಿ ತನ್ನ ಪೈಪೋಟಿಯನ್ನು ನೀಡ್ತಿತ್ತು. ಅಲ್ಲಿ ನಾವು ಆ ಗುಡ್ಡದ ಮೇಲೆ ಕುಳಿತುಕೊಂಡು ನಾವು ನೋಡ್ತಿದ್ದೆವು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬಂದು ಮಂಟಪವನ್ನು ತೋರಿಸ್ತಾಯಿದ್ರು. ಅವತ್ತಿನ ಆ ಮಂಟಪಕ್ಕೆ ಸ್ವಲ್ಪ ಲೈಟಿಂಗನ್ನು ಕೂಡ ಅಳವಡಿಸಿಕೊಂಡು ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಆ ದೇವತಾ ಮೂರ್ತಿಗಳನ್ನು ನೋಡಿದಾಗ ಮೈ ಮನದಲ್ಲಿ ಏನೋ ಒಂದು ರೋಮಾಂಚನ ಆಗ್ತಿತ್ತು. ನನಗೂ ಕೂಡ ಇಂಥ ಒಂದು ವಿಗ್ರಹ ಮಾಡಬೇಕು ಅಂತ ನನಗೆ ಅನಿಸಿದ್ದು ನನ್ನ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಇರುವಾಗಲೇ. ಶಾಲೆಯ ಪಕ್ಕದಲ್ಲಿ ಒಂದು ತೋಡು ಹರಿಯುತ್ತೆ. ತೋಡಿನ 2 ಬದಿಯಲ್ಲಿ ಆವೆ ಮಣ್ಣು ಸಿಗ್ತದೆ. ತೋಡಿಗೆ ಹಿಡಿದು ಆವೆ ಮಣ್ಣನ್ನು ತಂದು ಮನೆಯಲ್ಲಿ ಅದನ್ನು ಗುದ್ದಿ ಹದ ಮಾಡಿ ಅದರಲ್ಲಿ ಒಂದು ಸಣ್ಣ ಗಣಪತಿಯನ್ನು ಪ್ರಪ್ರಥಮ ಬಾರಿಗೆ ನಾನು ಮಾಡಿದ್ದೆ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಸಣ್ಣ ಮಕ್ಕಳ ಕೈಗೆಲ್ಲ ಕೊಟ್ಟರೆ ಗಣಪತಿ ಹಾಗೆ ಮಾಡಿದ್ರೆ ಮಾಡ್ತಾರೆ ಅವರು. ನಾನು ಕೂಡ ಹಾಗೇ ಮಾಡಿದವನು. ಅವತ್ತಿನ ದಿವಸ ನನ್ನ ಅಪ್ಪ ಅಮ್ಮ ಅದಕ್ಕೆ ನೀಡಿರುವಂಥ ಒಂದು ಪ್ರೋತ್ಸಾಹದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಯಿತು. ಮಾಡಿದ ಆ ಮೂರ್ತಿಯನ್ನು ಶಾಲೆಗೆ ತೆಗೆದುಕೊಂಡು ಹೋದೆ. ಶಾಲೆಗೆ ತೆಗೆದುಕೊಂಡು ಹೋಗಿ ಟೀಚರ್ ಕೈಯಲ್ಲಿ ಕೊಟ್ಟರೆ ಅದನ್ನು ಟೀಚರ್ ನನ್ನ ಕರ್ಕೊಂಡು ಹೆಡ್ ಮಾಸ್ಟರ್ ರೂಮಿಗೆ ಕರ್ಕೊಂಡು ಹೋದರು. ಹೆಡ್ ಮಾಸ್ಟರ್ ರೂಮ್ನಲ್ಲಿ ಹೆಡ್ ಮಾಸ್ಟರ್ ನೋಡಿಬಿಟ್ಟು ಅವರು ಖುಷಿಪಟ್ಟು ನನ್ನ ಬೆನ್ನು ತಟ್ಟಿ ಆ ಮೂರ್ತಿಯನ್ನು ನನ್ನ ಕೈಯಿಂದ ಅವ್ರು ತೆಗೆದುಕೊಂಡು ಅವರ ರೂಮಿನಲ್ಲಿರುವ ಶೋಕೇಸ್ನಲ್ಲಿಟ್ಟರು. ಬಹುಶಃ ಇದು ಒಬ್ಬ ಕಲಾವಿದ ಸೃಷ್ಟಿಯಾಗಲಿಕ್ಕೆ ಒಂದು ಅಡಿಗಲ್ಲು ಹಾಕಿದಂಥ ಒಂದು ಸಂದರ್ಭ ಅಂತ ನಾನು ಅಂದ್ಕೊಳ್ತೇನೆ. ಅದು ಫೀಲಿಂಗ್ ಹೆಂಗಿತ್ತು ನಿಮಗೆ? ಆಗ ನಾನು ಸಣ್ಣ, ನನಗೆ ಏನೋ ಖುಷಿಯಾಗಿತ್ತು ಅಷ್ಟೇ, ಗೊತ್ತಿರಲಿಲ್ಲ, ತಿಳುವಳಿಕೆ ಏನು ಅಷ್ಟು ಇರಲಿಲ್ಲ. ಅವತ್ತು ಆ ಒಂದು ಶೋಕೇಸ್ನಲ್ಲಿ ಇಟ್ಟ ಗಣಪತಿ ನಾನು ಶಾಲೆ ಬಿಡುವ ನನ್ನ ವಿದ್ಯಾಭ್ಯಾಸ ಮುಗಿಯುವವರೆಗೂ ಅಲ್ಲಿತ್ತು. ನಾವು ಯಾವಾಗಲೂ ಆಚೆ ಈಚೆ ಹೋಗ ನನ್ನ ಕಣ್ಣು ಅಲ್ಲಿಗೆ ಹೋಗ್ತಾ ಇತ್ತು. ನಂತರ ನಾನು 3, 4, 5, 6ನೇ ಕ್ಲಾಸಿಗೆ ಬರುವಾಗ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಒಂದು ಮನಸ್ಸಿಗೆ ಉತ್ಸಾಹ ಬಂದು ಪೈಪೋಟಿ ಮಾಡುವಂಥ ಒಂದು ಉತ್ಸಾಹ ಬಂತು. ಅಲ್ಲಿವರೆಗೆ ಪೈಪೋಟಿಯ ಇದು ಇರಲಿಲ್ಲ, ಬರೀ ನೋಡ್ಕೊಂಡು ಬರ್ತಿದ್ದು ಅಷ್ಟೇ. ಮಂಟಪಗಳಿಗೆ ಪ್ರೈಸ್ ಕೊಡ್ತಾಯಿದ್ರು ಆವಾಗ. ಆ ಮಂಟಪಗಳಿಗೆ ಪ್ರೈಸ್ ಕೊಟ್ಟಾಗ ದೊಡ್ಡ ದೊಡ್ಡ ಕಪ್ಪುಗಳು, ಆಳೆತ್ತರದ ಕಪ್ಪುಗಳು ಇರ್ತಿತ್ತು. ಆ ಕಪ್ಪನ್ನು ಟ್ರ್ಯಾಕ್ಟರ್ನ ಮುಂದೆ ಇಟ್ಟು ಅದಕ್ಕೆ ಒಂದು ಹೂವಿನ ಹಾರ ಹಾಕ್ಕೊಂಡು ಮಂಟಪದ ಮುಂದೆ ಅದು ಮೆರವಣಿಗೆ ಹೋಗ್ತಿತ್ತು. ಮಡಿಕೇರಿ ನಗರದ ಮಧ್ಯದಲ್ಲಿ 4 ಮಂಟಪಗಳು ಹೋಗುವಾಗ ಫಸ್ಟ್, ಸೆಕೆಂಡ್, ಥರ್ಡ್ ಯಾವ ಮಂಟಪ ಅಂದ್ಕೊಂಡು ಅದರಲ್ಲಿ ಗೊತ್ತಾಗ್ತಿತ್ತು. ಅದರ ಎದುರುಗಡೆ ಆ ಒಂದು ಬ್ಯಾಂಡ್ ಬಾರಿಸ್ಕೊಂಡು ಅದರ ಮುಂದೆ ಕುಣಿತ ಸಂಭ್ರಮವೇ ಬೇರೆ ಇತ್ತು. 1960ರ ದಶಕ ಇದು. ಆವಾಗ ನನ್ನ ಮನಸ್ಸಿನಲ್ಲಿ ಮೂಡಿ ಬಂತು, ನಾನು ನನ್ನ ಸ್ನೇಹಿತರಲ್ಲಿ ಸೇರಿಕೊಂಡು ನಾವು ಕೂಡ ಒಂದು ಕಾಂಪಿಟಿಷನ್ ಮಾಡುವ ಅಂತ. ಟೀಚರ್ ಹತ್ರ ಊಟನ ಹೇಳ್ತೀವಿ, ಸರ್ ನಾವು ಮಕ್ಕಳು ನಾವು ಸೇರಿಕೊಂಡು ಮಂಟಪ ಮಾಡ್ತೇವೆ, ನಾವು ಅದನ್ನು ಅಲ್ಲಿ ನಮ್ಮ ತರಗತಿಯ ಎದುರುಗಡೆ ಉದ್ದ ಜಗಲಿ ಇದೆ, ಒಂದು 4-5 ಸೆಕ್ಷನ್ನ ಎದುರುಗಡೆ ಉದ್ದ ಜಗಲಿ ಇದೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೆ ಮಂಟಪದ ಒಂದು ಮೆರವಣಿಗೆಯಿಂದ ನಾವು ತೀರ್ಮಾನ ಮಾಡ್ತೇವೆ. ಟೀಚರ್ಗಳು ಓಕೆ ಕೊಟ್ಟರು. ಒಂದು ದಿವಸ ನಾವು ಎಲ್ಲ ತೀರ್ಮಾನ ಮಾಡಿದೆವು. ನಾನು ಒಂದು ಮೂರ್ತಿ ಮಾಡಿದೆ, ನಾನು ಗಣಪತಿಯನ್ನೇ ಮಾಡಿದ್ದು, ಗಣಪತಿ ಮೂರ್ತಿ ಮಾಡಿದೆ. ನನ್ನ ಸ್ನೇಹಿತ ಒಬ್ಬ, ಅವನು ಮನೆಯಿಂದ 3-4 ಬೇರೆ ಬೇರೆ ಕೈಯಿಂದ ಬ್ಯಾಟ್ರಿದು ಬಲ್ಬ್ ಬಿಚ್ಕೊಂಡು ಬಂದುಬಿಟ್ಟು ಒಂದು 4-5 ಬಲ್ಬನ್ನು ಫಿಕ್ಸ್ ಮಾಡಿ ಒಂದು ಆರ್ಚ್ ಮಾಡಿ ಅದಕ್ಕೆ ಲೈಟ್, ಅದಕ್ಕೆ ಹಿಂದುಗಡೆಯಿಂದ 3-4 ಬ್ಯಾಟ್ರಿ ಇಟ್ಕೊಂಡು ಕನೆಕ್ಷನ್ ಅಷ್ಟೇ. ನಂದು ಮೂರ್ತಿ ಹಿಂದುಗಡೆ ಒಂದು ಆರ್ಚ್, ಅದರಲ್ಲಿ ಒಂದು 5-6 ಲೈಟ್ ಆಯಿತಾ. ಅದು ಪಕ್ಕ ಮಾಡಲಿಕ್ಕೆ ಅವನು ವಯರನ್ನು ಆಚೆ ಈಚೆ ಕೈಲೇ ಇದು ಮಾಡೋದು ಅಷ್ಟೇ. ಏನು ನಮ್ಮ ಸಂಭ್ರಮ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ದೊಡ್ಡ ದಸರಾ, ನಮ್ಮದು ಮಿನಿ ದಸರಾ ಇಲ್ಲಿ. ನಿಮಗೆ ಇದೇ ದೊಡ್ಡ ದಸರಾ ಇದು? ಹೌದು. ಎಲ್ಲ ತರಗತಿಯ ಮಕ್ಕಳು ಎಲ್ಲ ಸೈಡ್ ಸೇರಿರೋದು. ನಾವೆಲ್ಲ ಬಹಳ ಒಂದು ಸಂಭ್ರಮದಿಂದ ಆ ಮೆರವಣಿಗೆಯಲ್ಲಿ ಇದನ್ನು ದೂಡ್ಕೊಂಡು ಹೋಗೋದು. ದೂಡ್ಲಿಕ್ಕೆ ಎಂಥದ್ದು ಇದಕ್ಕೆ ಒಂದು ಮಂಟಪದಾಗೆ ಒಂದು ಹಾಳೆ, ಒಂದು ಕಾರ್ಡ್ಬೋರ್ಡಿಗೆ 4 ಒಂದು ಕಡ್ಡಿ ಸಿಕ್ಕಿಬಿಟ್ಟು ಅದಕ್ಕೆ ನಮ್ಮದು ಅವಾಗ ಈ ಕೊಕೊಕೋಲದ ಮುಚ್ಚಳ ಇರ್ತದಲ್ಲ, ಅದನ್ನು ಅದಕ್ಕೆ ಇದು ಮಾಡಿ, ಅದು ವೀಲ್, ಟ್ರ್ಯಾಕ್ಟರ್ದು ವೀಲ್,
ಅದು ಹೋಗ್ತಾ ಇತ್ತು. ನಂತರ ಅಲ್ಲಿ ನಮಗೆ ಅವರು ಪ್ರೈಸ್ ಏನು ಘೋಷಣೆ ಮಾಡಲಿಲ್ಲ, ಮಕ್ಕಳಿಗೆ ಅದು ಅವ್ರಿಗೆ ಇದಾಗ ಮುಂದೆ ಇದ್ದಿರ್ಬೋದು. ಒಂದಷ್ಟು ಪ್ರಸಾದ ಮಾಡಿದರು, ಅವಲಕ್ಕಿ ಎಲ್ಲ ಕಲಸಿ ಪ್ರಸಾದ ಮಾಡಿ ನಮಗೆಲ್ಲ ಒಂದಷ್ಟು ಪ್ರಸಾದ ಕೊಟ್ಟರು. ಅದೇ ನಮಗೆ ಪ್ರೈಸ್ ಆಗಿತ್ತು. ಆಯಿತಾ, ಬಹುಶಃ ಅದೆಲ್ಲ ನಮಗೆ ಒಂದು ಮುಂದಿನ ನಮ್ಮ ಹಂತಕ್ಕೆ ಒಂದೊಂದು ಮೆಟ್ಟಿಲಾಗಿತ್ತು. ಬಹುಶಃ ಗಣೇಶ್ ರೈ ಅವರು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಆರಂಭವಾಗಿದ್ದು, ಕೀ ಕೊಟ್ಟು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ಅದಕ್ಕೆ ಅವತ್ತಿನ ನಮ್ಮ ಟೀಚರ್ಗಳಿದ್ದರು. ನನಗೆ ಕ್ಲಾಸ್ ಟೀಚರಾಗಿ MP ಗೌರಮ್ಮ ಅಂತಿದ್ರು, ಅಕ್ಕಣಿ ಅಂತ ಅವ್ರ ಹೆಸರು, ಶೀಲಾ ಟೀಚರ್ ಅಂತಿದ್ದರು, ತುಂಬ ಟೀಚರ್ಗಳಿದ್ರು. ಮತ್ತು ಚಿತ್ರಕಲೆಗೆ ಮುತ್ತಪ್ಪ ಗೌಡ ಅಂತ ಒಬ್ಬರು ಬಂದರು. ಅವರು MA ಇನ್ ಸ್ಯಾನ್ಸ್ಕ್ರಿಟ್. ಆದರೆ ಅವರು ಪ್ರೈಮರಿ ಸೆಕ್ಷನಲ್ಲಿ ನಮಗೆ ಡ್ರಾಯಿಂಗ್ ಹೇಳಿ ಕೊಡ್ತಿದ್ರು. ಎಲ್ಲಿಯ MA ಇನ್ ಸಂಸ್ಕೃತಿ, ಎಲ್ಲಿಯ ಚಿತ್ರಕಲೆ. ಅಲ್ಲಿಂದ ಅವ್ರು ಏನು ಮಾಡಿದರು, ನಮಗೆ ಚಿತ್ರಕಲೆ ಹೇಳಿಕೊಟ್ರು. ಡ್ರಾಯಿಂಗ್ ಬುಕ್ನಲ್ಲಿ ನಾನು ಚಿತ್ರ ಬಿಡಿಸ್ತಿದ್ದೆ, ಅವರು ನೋಡ್ತಾಯಿದ್ರು, ಏನಾದರೂ ತಪ್ಪಿದರೆ ತಿದ್ದಿ ಸರಿ ಮಾಡಿ ಕೊಡ್ತಿದ್ರು, ಐಡಿಯಾ ಕೊಡ್ತಿದ್ರು. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಅಲ್ಲಿಂದ ಪ್ರೈಮರಿ ಹಂತ ಮುಗೀತು. ಹೈಸ್ಕೂಲಿಗೆ ಬಂದಾಗ RTN ಸಿಂಗ್ ಅಂತ ನಮಗೆ ಚಿತ್ರಕಲಾಧ್ಯಾಪಕರಿದ್ದರು. ಅದರ ನಂತರ ಫಸ್ಟ್ ನಮಗೆ ಶ್ರೀನಿವಾಸ್ ಮೂರ್ತಿ ಅಂತಿದ್ದರು. ಅವರು ನಮಗೆ ಏನು ಮಾಡಿದ್ರು ಅಂದರೆ, ಡ್ರಾಯಿಂಗ್ ಬುಕ್ಕಿನ ಮೊದಲ ಪುಟದಲ್ಲಿ ಒಂದು ಸರಸ್ವತಿಯ ಚಿತ್ರವನ್ನು ತರಲಿಕ್ಕೆ ಹೇಳಿದರು ನಮಗೆ. ನಾವೆಲ್ಲ ಫ್ರೇಮಿಂಗ್ ಶಾಪಿಗೆ ಹೋಗ್ಬಿಟ್ಟು ಸರಸ್ವತಿ ಚಿತ್ರ ತೆಗೆದುಕೊಂಡು ಬಂದು, ಅದು ಕುಳಿತಿರುವ ಸರಸ್ವತಿ ಆಗಬೇಕು, ಕಲ್ಲಿನ ಮೇಲೆ ಇರಬೇಕು, ಕೈಯಲ್ಲಿ ವೀಣೆ ಇರಬೇಕು, ಅದು ಹೇಳಿದರು. ನಾವೆಲ್ಲ ಮಕ್ಕಳು ಆ ಚಿತ್ರ ತಂದು ಆ ಡ್ರಾಯಿಂಗ್ ಬುಕ್ಕಿನ ಫಸ್ಟ್ ಪುಟಕ್ಕೆ ಅದನ್ನು ಅಂಟಿಸಿ ಅದಕ್ಕೆ ಕೈ ಮುಗಿದು ನಮಸ್ಕಾರ ಮಾಡಿ ನಂತರ ನಾವು ಇದನ್ನು ಮಾಡ್ತಾ ಹೋಗ್ತಿದ್ದು. ನಂತರ RT ನಾರಾಯಣ್ ಸಿಂಗ್ ಅಂತಿದ್ದರು, ಅವರು ಕೂಡ ನಮಗೆ ಡ್ರಾಯಿಂಗನ್ನು ಹೇಳಿಕೊಡ್ತಿದ್ರು. ನನ್ನ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಇದು ಒಂದಾಗಿತ್ತು. ನಾನು 1969, 70, 71 ಈ ಟೈಮ್ನಲ್ಲಿ 8, 9, 10 ನನ್ನ ತರಗತಿ. ಆವಾಗ ನಾನು ಮಡಿಕೇರಿ, ಈಗಿನ ಜೂನಿಯರ್ ಕಾಲೇಜ್, ಆಗ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಆಗಿತ್ತದು. ಆಗಿನ ವಿಶೇಷ ಏನು ಅಂತ ಹೇಳಿದರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡಿಗೆ ಕಾರ್ಪೆಂಟ್ರಿ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಮೆಷಿನರಿ ಇತ್ತು, ಡ್ರಾಯಿಂಗ್ ಇತ್ತು, ಡ್ಯಾನ್ಸ್ ಇತ್ತು, ಆರ್ಟಿಕಲ್ಚರ್ ಇತ್ತು, ಸ್ಮಿತ್ ಇದು 8ನೇ ಕ್ಲಾಸ್ನಲ್ಲಿರುವಾಗ ನನಗೆ ಕಾರ್ಪೆಂಟ್ರಿ ಸಿಕ್ತು. ನೀವು ಆಯ್ಕೆ ಮಾಡ್ಕೊಂಡಿದ್ದ ಅಲ್ಲ ಅವರೇ ಕೊಟ್ಟಿದ್ದ? ಅಲ್ಲ, ಅದು ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಅದು ನಾನು ಆಯ್ಕೆ ಮಾಡಿದ್ದು ಅಥವಾ ಸೆಲೆಕ್ಟ್ ಮಾಡಿದ್ದು ಗೊತ್ತಿಲ್ಲ, ಏನೋ ಒಂದು ಆಗಿತ್ತು. ಕಾರ್ಪೆಂಟ್ರಿ ಸೆಕ್ಷನ್ಗೆ ಹೋಗಿದ್ದೆ ನಾನು. ಹೋದಾಗ ನಮಗೆ ಅಲ್ಲಿ ಫಸ್ಟ್ ಮರಕ್ಕೆ ಕೀಸುಳಿ ಹಾಕೋದು ಹೇಗೆ ಅಂತ ಹೇಳಿಕೊಟ್ರು. ಒಂದು ಹಲಗೆ ಕೊಟ್ಟು ಅದಕ್ಕೆ ಕೀಸುಳಿ ಹಾಕಬೇಕು. ಕೀಸುಳಿ ಹಾಕಿದ್ರೆ ಕೆಳಗೆ ಮೇಲೆ ಹೋಗ್ಬಾರ್ದು, ಲೆವೆಲ್ ಇರಬೇಕು, ಅದು ಬರಬೇಕು. ಆಮೇಲೆ ಕಟ್ ಮಾಡೋದು, ಆಮೇಲೆ ಕರು ಕಟ್ ಮಾಡಲಿಕ್ಕೆ ಯಾವ ರೀತಿ ಕಟ್ ಮಾಡೋದು, ಮತ್ತು ಮೆಷಿನ್ಗಳು ಇತ್ತಲ್ಲಿ. ಮೆಷಿನಲ್ಲಿ ಒಂದು ಹ್ಯಾಂಗರ್ ಮಾಡಲಿಕ್ಕೆ ಹೇಳಿಕೊಟ್ರು ನಮಗೆ, ಮನೆಯಲ್ಲಿ ಬಟ್ಟೆ ತೂಗಾಗಲಿಕ್ಕೆ ಹ್ಯಾಂಗರ್ ಹೇಗೆ ಮಾಡೋದು ಅಂತಕೊಂಡು. ನಂತರ ನಿಧಾನವಾಗಿ ಕುರ್ಚಿ, ಬೆಂಚು, ಸ್ಟೂಲ್ ಇದನ್ನು ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ರು. ಬಹುಶಃ ಅವತ್ತು ಅದನ್ನು ಕಲ್ತಿರೋದು. ಇವತ್ತು ನಾನು ಮಾಡ್ತಿರೋ ವಿಗ್ರಹಗಳಿಗೆ ಒಂದು ಪೀಠವನ್ನು ಫಸ್ಟ್ ಮಾಡಬೇಕಾದ್ರೆ ನಾನು ಅದನ್ನು ನೆನೆಸ್ಕೊಳ್ತೇನೆ, ನನಗೆ ಕಲಿಸಿದ ಮಾಸ್ಟ್ರನ್ನು. ಅದಾಯಿತು. 9ನೇ ಕ್ಲಾಸಿಗೆ ಬರುವಾಗ ಎಲೆಕ್ಟ್ರಿಕ್ನಲ್ಲಿ ಅಲ್ಲಿ ಆ ಒಂದು ನೆಗೆಟಿವ್ ಪಾಸಿಟಿವ್ ನ್ಯೂಟ್ರಲ್ ಫೇಸ್, ಅದು ಏನು ಪವರ್ ಲೈನ್ ಇದೆ ಅದು ನಮಗೆ ತೋರಿಸಿಕೊಡ್ತಿದ್ರು. ಮುಟ್ಲಿಕ್ಕೆ ಯಾರಿಗೆ ಬಿಡ್ತಾ ಇರಲಿಲ್ಲ, ಮುಟ್ಟಿದರೆ ಇಲ್ಲ ಅಂತ ಅದು ಅವರು ಮೊದಲೇ ತಿಳಿಸಿಬಿಟ್ಟಿದ್ರು. ಅಲ್ಲಿಂದ ಶಾಲೆಯಲ್ಲಿ ನಾವು ಅಲ್ಲಿ ಅದನ್ನೆಲ್ಲ ಎಲೆಕ್ಟ್ರಿಕ್ ವೈರಿಂಗ್ ಅದೆಲ್ಲ ಕಲ್ತ್ಕೊಂಡು ಬಂದು ಮನೆಯಲ್ಲಿ ಬಂದುಬಿಟ್ಟು ಸಣ್ಣ ಸಣ್ಣ ಬಲ್ಬ್ ಇಟ್ಕೊಂಡು ದೇವರ ಫೋಟೋಕ್ಕೆಲ್ಲ ಅಂಟಿಸಿ ಅದು ಫಿಕ್ಸ್ ಮಾಡಿಕೊಂಡು ಅಲ್ಲಿ ನಾವು ಅದನ್ನು ಪ್ರಯೋಗ ಮಾಡ್ತಿದ್ದು. ಎಲೆಕ್ಟ್ರಿಸಿಟಿ ಅವತ್ತು ಕಲ್ತಿರೋದು. ಇವತ್ತು ನಾನು ಎಷ್ಟು ದೊಡ್ಡ ಬಿಲ್ಡಿಂಗ್, ಅಷ್ಟು ದೊಡ್ಡ LED ಪ್ಯಾನಲ್ ಇದ್ದರೆ ಆ LED ಪ್ಯಾನಲ್ನಲ್ಲಿ ಯಾವ ರೀತಿಯ ಡಿಸೈನ್ಗಳನ್ನು ಆಟ ಆಡಿಸ್ತೇನೆ ನಾನು. ಆ ಗ್ರಾಫಿಕ್ಸ್ನಲ್ಲಿ ನಾನು ಅದನ್ನು ಇದು ಮಾಡಿಕೊಂಡು ಅಲ್ಲಿ ಅದಕ್ಕೆ ಲಿಂಕನ್ನು ಕೊಟ್ಟು ಇದು ಮಾಡ್ತೇನೆ. ಅಂದರೆ ಇವತ್ತು ಮಡಿಕೇರಿ ದಸರಾದಲ್ಲಿ ನೀವು ದೊಡ್ಡ ದೊಡ್ಡ ಮಂಟಪಗಳು ನೋಡ್ತೀರಾ, ಅಲ್ಲಿ ಯಾವ ರೀತಿ ಓಡಾಡ್ತಿರ್ತಾರೆ ಅದನ್ನೆಲ್ಲ ನಾವಿಲ್ಲಿ ಮಾಡ್ತಾಯಿದ್ದೋ ಮೊದಲು. ಅದಕ್ಕೆ ಕಾರಣ 9ನೇ ಕ್ಲಾಸ್ ಆಗಿತ್ತು. 10ನೇ ಕ್ಲಾಸಿಗೆ ಬರುವಾಗ ಲೇತ್, ಒಂದು 12 ಅಡಿ ಉದ್ದದ್ದು ಕಿರ್ಲೋಸ್ಕರ್ ಲೇತ್, ದೊಡ್ಡ ಮೆಷಿನ್. ಅದರ ಮುಂದ್ಗಡೆ ನಾವು ಒಂದು ಸಣ್ಣ ಬೆಕ್ಕಿನ ಮರಿಯಾಗೆ ನಾವಿದ್ದು.
ಆ ಮೆಷಿನ್ ಓಡಿದಾಗ ಅದರಲ್ಲಿ ನಾವು ಐರನ್ ರಾಡನ್ನೆಲ್ಲ ಫಿಕ್ಸ್ ಮಾಡಿ ಅದನ್ನು ಟರ್ನಿಂಗ್ನಲ್ಲಿ ಶೇಪ್ ಎಲ್ಲ ಮಾಡೋದು ನಮಗೆ ಹೇಳಿಕೊಡ್ತಿದ್ರು, ಅದು ಕಲಿತೆ. ಮತ್ತು ತುಂಬ ವಿಚಾರಗಳು ಅಲ್ಲಿ ಕಲಿತು. ನಂತರ ನಾನು ಪಿ ಯು ಸಿಗೆ ಬಂದೆ. ಪಿ ಯು ಸಿಗೆ ಬಂದಾಗ ಇದಿಷ್ಟು ನಂದು ಹೈಸ್ಕೂಲ್ ಪ್ರೈಮರಿದೆ ಇದು. ಪಿ ಯು ಸಿಗೆ ಬಂದಾಗ ಪಿ ಯು ಸಿಯಲ್ಲಿ ಏನು ಮಾಡಿದರು, ಕ್ಲಾಸ್ನ ಅಲಂಕಾರ ಸ್ಪರ್ಧೆ ಮಾಡಿದರು. ಅಲ್ಲಿ ಯಾವ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೊಂಡಿದ್ದೀರಿ? ನಾನು ಕಾಮರ್ಸ್ ತೆಗೆದುಕೊಂಡಿದ್ದೆ. ಕಾಮರ್ಸ್ ತಗೊಳ್ಳಿಕ್ಕೆ ಅಂದರೆ ನನ್ನ ಮನೆ ಪಕ್ಕದಲ್ಲಿ ಇದ್ದವರೆಲ್ಲ ಬ್ಯಾಂಕ್ನವರು, ಅವರೆಲ್ಲ ಬ್ಯಾಂಕ್ನಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋದ್ರಿಂದ ನನ್ನ ನನ್ನ ಅಪ್ಪ ಅಮ್ಮನಿಗೂ ಕೂಡ ಮಗ ಆ ಲೈನಿಗೆ ಹೋಗಬೇಕು ಅಂತ ನಾನು ಕಾಮರ್ಸಿಗೆ ಸೇರಿಸಿರೋದು. ಆದರೆ ಅವತ್ತು ಕಾಮರ್ಸಿಗೆ ಸೇರಿದ್ದು ನನ್ನ ಇವತ್ತಿನ ಇದಕ್ಕೆ ಅದು ಉಪಯೋಗ ಆಯ್ತದು. ಅಲ್ಲಿ ಒಂದು ಸ್ಪರ್ಧೆ ಇಡ್ತಾಯಿದ್ರು. ಹೈಸ್ಕೂಲಲ್ಲಿರುವಾಗ ನಮಗೆ ಇನ್ನೊಂದು ಇತ್ತು, ಸ್ವಿಮ್ಮಿಂಗ್ ಇತ್ತು ನಮಗೆ. ಸ್ವಿಮ್ಮಿಂಗ್ನಲ್ಲಿ ನಾವು ಮಡಿಕೇರಿ ಜೂನಿಯರ್ ಕಾಲೇಜಿನ ಆ ಗ್ರೌಂಡ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ನಾವು ಸ್ವಿಮ್ಮಿಂಗ್ ಕೂಡ ಕಲ್ತಿದ್ದು. ತುಂಬ ನಮಗೆ ಆ ಪೀರಿಯಡ್ನಲ್ಲಿ ಒಂದು ಸ್ವಿಮ್ಮಿಂಗ್ ಪೀರಿಯಡ್ ಕೂಡ ಇತ್ತು ನಮಗೆ. ಮತ್ತು ಒಂದು ಆವಾಗ ಬೇರೆ ಬೇರೆ ಟೈಮಲ್ಲಿ ಹೋಗಿ ನಾವು ಕಲಿಬೇಕಾದ್ರೆ 25 ಪೈಸೆ ಕೊಟ್ಟು ನಾವು ಅಲ್ಲಿ ಸ್ವಿಮ್ ಮಾಡ್ತಿದ್ದೆವು. ನಾನು ಆ 4-8 ಅಡಿಯ ಬೋರ್ಡ್ನಲ್ಲಿ ಹೋಗ್ತಿಲ್ಲ, ನಾನು 15 ಅಡಿ ಬೋರ್ಡಿಗೆ ಹೋಗಿ ಅಲ್ಲಿಂದಲೇ ಡೈವ್ ಮಾಡ್ತಿದ್ದೆ, ಸಾಹಸ ಆಗಲೇ ಆಯಿತಾ. ಆಗ ಈ ಬೇಸಿಗೆಯ ರಜೆಯಲ್ಲಿ ಕಾಡು ಮೇಡು ಸುತ್ತಿ ತಿಂದ ಹಣ್ಣುಗಳು ಬೇಕಾದಷ್ಟು, ಕೊಟ್ಟೆ ಹಣ್ಣು, ಕರ್ಮಂಜಿ ಹಣ್ಣು, ಪ್ಯಾಷನ್ ಫ್ರೂಟ್, ಗೊಮ್ಮಟೆ ಹಣ್ಣು, ಕೊಟ್ಟೆ, ಇದೆಂಥದ್ದೆಲ್ಲ ತುಂಬ, ಎಳಂದೆ ಹಣ್ಣು, ಇದೆಲ್ಲ ತುಂಬ ತಿಂದಿದ್ದೇವೆ. ಹಾಗೆ ಪಿ ಯು ಸಿಲಿ ಬಂದುಬಿಟ್ಟು ಈ ಅಲಂಕಾರ ಸ್ಪರ್ಧೆಗೆ ಬಂದಾಗ, ಅಲಂಕಾರ ಮಾಡಿದಾಗ ನಮ್ಮ ಕ್ಲಾಸ್ ರೂಮಿಗೆ ಫಸ್ಟ್ ಪ್ಲೇಸ್ ಬಂತು, ಕಾಮರ್ಸಿಗೆ ಫಸ್ಟ್ ಪ್ಲೇಸ್ ಬಂತು. ಅದು ಯಾಕೆ ಫಸ್ಟ್ ಪ್ಲೇಸ್ ಬಂತು ಅಂತ ಹೇಳಿದರೆ, ನಮ್ಮ ಗೋಡೆಯ ಹಿಂದುಗಡೆ ದೊಡ್ಡದಾಗಿ ರಾಜರಾಜೇಶ್ವರಿ ಒಂದು ಡ್ರಾಯಿಂಗನ್ನು ನಾನು ನೋಟು ಕಲರ್ ಮಾಡಿದ್ದೆ. 2 ಸೈಡ್ ಪ್ಯಾಲೇಸ್ದು ಪಿಲ್ಲರ್ನೆಲ್ಲ ಮಾಡಿಬಿಟ್ಟು, ಬೇರೆ ಯಾವ ರೂಮಲ್ಲಿ ಇಲ್ಲ, ನಾನು ಮಾತ್ರ ಮಾಡಿದ್ದೆ. ಅದನ್ನು ನೋಡಿದ ಪ್ರಿನ್ಸಿಪಾಲ್ PP ಅಯ್ಯಣ್ಣ ಅಂತ ತಿಳ್ಕೊಂಡು, ಇದು ಯಾರು ಮಾಡಿ ಅಂತ ಕೇಳಿದರು. ಅವ್ರು ಹೇಳಿದರು ಗಣೇಶ್ ರೈ ಮಾಡಿದ್ದು ಅಂತ. ಬರಲಿಕ್ಕೆ ಹೇಳಿ ಅಂತಕೊಂಡು ಅವ್ರು ಹೋದರು. ನಾನು ಅವ್ರ ಪ್ರಿನ್ಸಿಪಲ್ ಚೇಂಬರಿಗೆ ಹೋದಾಗ ಅವರು ಏನು ಮಾಡಿದರು, ನಮಗೆ ನಮ್ಮ ಗೇಟಿಗೆ ಕಲಾಕೃತಿ ಮಾಡಬೇಕು, ಇಲ್ಲಿ ಯಾರು ಮಾಡ್ತಾರೆ ಅಂತ. ಇಲ್ಲಿ ಯಾರು ಮಾಡ್ತಾರೆ ಅಂತ ಹೇಳುವಾಗ ನಮ್ಮ ಮನೆಯ ಪಕ್ಕದಲ್ಲಿ ಹಣ್ಣು ಅಂತ ಇದ್ದರು, ಅವರು ಕಾವೇರಿ ಮಂಟಪ ಮಾಡ್ತಾಯಿದ್ರು. ಆಗ ನಾನು ಅವ್ರು ಹೇಳಿದೆ ಹಣ್ಣು ಅವರು ಮಾಡ್ತಾರೆ ಅಂತಕೊಂಡು. ಮತ್ತು ಹಣ್ಣು ಮತ್ತು ನಾನು ಅಲ್ಲಿಗೆ ಹೋಗಿ ಇದ್ದಾಗ ಅವ್ರು ಹೇಳಿದರು, ಆ ಜೂನಿಯರ್ ಕಾಲೇಜಿನ ಮಹಾದ್ವಾರಕ್ಕೆ ಚಿತ್ರ ಬೇಕು, ಒಂದು ಶಿಲ್ಪ, ಉಬ್ಬು ಶಿಲ್ಪ ಬೇಕು ಅಂತ. ಆಗ ಡ್ರಾಯಿಂಗ್ ಮಾಸ್ಟರ್ KS ಪತ್ತಾರ್ ಅಂತಿದ್ರು. ಅವರು ಏನು ಮಾಡಿದರು, ಆ ಟೈಮ್ನಲ್ಲಿ ನನಗೆ ಡ್ರಾಯಿಂಗ್ ಪರೀಕ್ಷೆಗೆ ಕೂರಿಸಿದ್ರು ಅವರು. ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಪರೀಕ್ಷೆಗೆ ಕೂರಿಸಿಬಿಟ್ಟು ಅದನ್ನೆಲ್ಲ ನಾನು ಡಿಸ್ಟಿಂಕ್ಷನ್ ಕ್ಲಾಸಲ್ಲಿ ಪಾಸಾಗಿದ್ದೆ. ಅವರು ಡ್ರಾಯಿಂಗ್ ಎಲ್ಲ ಮಾಡಿ ಕೊಟ್ಟರು. ಅಲ್ಲಿ ನಾವು ಒಂದು 6 ತಿಂಗಳು ಅದನ್ನು ಉಬ್ಬು ಶಿಲ್ಪವನ್ನು ಮಾಡಿದ್ದು ಗೇಟಿಗೆ. ಅದರಲ್ಲಿ ಕೆಲವನ್ನು ತೆಗೆದುಬಿಟ್ಟಿದ್ದಾರೆ ಇವಾಗ. 2 ಆನೆ, 2 ಸೈಡ್ನಲ್ಲಿ ಪುಷ್ಪಾಂಜಲಿ, ಮತ್ತು ಟಾಪ್ನಲ್ಲಿ ಸಿಂಹದ ಇದು, ಅದು ಸಿಂಹದ ಇದು ಶೀಲ್ಡ್ರ ಮೇಲೆ ಅರೈಸ್ ಇದು ವಿವೇಕಾನಂದರ ವಾಣಿ ಅರೈಸ್ ಐ ಕ್ಯಾನ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್, ಇದನ್ನು ಮಾಡಿದ್ದು. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರನ್ನ ಕರೆಸಿದರು. ಇದು ಜೂನ್ 14, 1974. ಮಳೆ ನಿಂತಿದೆ, ಮಂಜು ಮುಸುಕಿದ ವಾತಾವರಣ ಮಡಿಕೇರಿ. ಉಬ್ಬು ಶಿಲ್ಪದ ಅನಾವರಣ ಆಯಿತು. ಅವತ್ತಿನ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಫಸ್ಟ್ ಟೈಮ್ ಆಶಾ ಸ್ಟುಡಿಯೋದವರು ಬಾಂಬೆಯಿಂದ ಕಲರ್ ಫಿಲಮ್ ತರಿಸಿಬಿಟ್ಟು ಫಸ್ಟ್ ಕಲರ್ ಫೋಟೋ ತೆಗೆದಿತ್ತು. ಅಲ್ಲಿವರೆಗೆ ಕೊಡಗಿನಲ್ಲಿ ಕಲರ್ ಫೋಟೋ ಇಲ್ಲ, ಮಡಿಕೇರಿ ಆಶಾ ಸ್ಟುಡಿಯೋ ಇಲ್ಲ. ಅದು ಫಸ್ಟ್ ಕಲರ್ ಫೋಟೋ ಕ್ಲಿಕ್ ಮಾಡಿದ್ದು, ಮತ್ತು ಅದು ಪ್ರಾಸೆಸ್ ಮಾಡಿದ್ದು ಬಾಂಬೆಯಲ್ಲೇ ಮಾಡಿ ಕಲರ್ ಫೋಟೋಸ್ ಬಂತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಅದನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿದ ಮೇಲೆ ಒಳಗಡೆ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಿದರು. ನನ್ನ ಜೀವಿತದಲ್ಲಿ ಪ್ರಪ್ರಥಮ ಸನ್ಮಾನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಂದ ತಗೊಂಡಿದ್ದು. ಅಲ್ಲಿಂದ ನಂತರ ಸ್ವಲ್ಪ ದಿವಸದಲ್ಲಿ ಕೊಡಗಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಸರ್ಕಾರದ ಒಂದು ಇಲಾಖೆಯಿಂದ ಪತ್ರ ಬರ್ತದೆ, ಕಲಾಭ್ಯಾಸ ಮಾಡಲಿಕ್ಕಿರುವ ಮಕ್ಕಳು ಯಾರಾದರೂ ಇದ್ದರೆ ಮೈಸೂರಿನ ಕಾವದಲ್ಲಿ ಬಂದು ಸೇರ್ಕೊಳ್ಬೋದು, ಸ್ಟೈಪಂಡ್ ಎಲ್ಲ ಕೊಡ್ತಾರೆ ಅಂತಕೊಂಡು. ಅದಕ್ಕೆ ಮುಂಚೆ ನಾನು ಕೇಳ್ತೀನಿ, ನಿಮ್ಮ ತಂದೆ ತಾಯಿಯವರಿಗೆ ಯಾರಿಗಾದರೂ ಈ ಆಸಕ್ತಿ ಇತ್ತ ಈ ಕಲಾಕ್ಷೇತ್ರದಲ್ಲಿ? ಇಲ್ಲ 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 ಇಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಗಮನಿಸ್ತೇವೆ ಈ ರಕ್ತಗತವಾಗಿ ಬರುತ್ತೆ ಅನ್ನೋದು. ಇಲ್ಲ, ಇದು ರಕ್ತಗತ ಅಲ್ವೇ ಅಲ್ಲ, ವಂಶ ಪಾರಂಪರ್ಯ ಅಂತೂ ಅಲ್ವೇ ಅಲ್ಲ. ಏನೂ ಅಲ್ಲ. ಅದು ಕೂಡ ಶಿಲ್ಪಿಯಾಗಿ ನಾನು ಇರೋದು ನಮ್ಮ ಒಂದು ಬಂಡ್ಸ್ ಕಮ್ಯುನಿಟಿಯಲ್ಲಿ. ನಾನು ಬೇರೆಯವರು ಇದ್ದಾರಂತ ಗೊತ್ತಿಲ್ಲ, ಆಯಿತಾ. ನಾನು ವಂಶ ಪರಂಪರೆಗೆ ಬಂದ ಶಿಲ್ಪಿ ಅಲ್ಲ, ನಾನೇ ಸ್ವತಃ ಕಲಿತು ಆ ತರಬೇತಿ ತೆಗೆದುಕೊಂಡು ಶಿಲ್ಪಿಯಾಗಿರೋದು ನಾನು, ಆಯಿತಾ. ಅದು ನಾನು ಮುಂದೆ ಟಚ್ ಮಾಡ್ತೇನೆ ಅಲ್ಲಿ. ನಾನು ಅಲ್ಲಿಂದ ನಂತರ ಅವರು ಏನು ಮಾಡಿದರು, DC ಅವರು ಪ್ರಿನ್ಸಿಪಾಲಿಗೆ ಆ ಲೆಟರನ್ನು ರವಾನೆ ಮಾಡ್ತಾರೆ.
ಪ್ರಿನ್ಸಿಪಾಲ್ ಅವ್ರು ಏನು ಮಾಡ್ತಾರೆ, ನನ್ನನ್ನು ಅವರ ಕೊಠಡಿಗೆ ಕರೆಸಿಬಿಟ್ಟು, ಮೈಸೂರಿಂದ ಈ ರೀತಿ ಹೋಗಲಿಕ್ಕೆ ಒಂದು ಇದು ಬಂದಿದೆ, ಪತ್ರ ಬಂದಿದೆ, ನಿನ್ನ ತಂದೆಯನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ನಾನು ನನ್ನ ತಂದೆಯನ್ನು ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾಗ ಈ ರೀತಿ ಮೈಸೂರಿನಲ್ಲಿ ಕಲಾ ಅಭ್ಯಾಸಕ್ಕೆ ಒಂದು ಇದು ಬಂದಿದೆ, ಆಹ್ವಾನ ಬಂದಿದೆ, ಹೋಗ್ಬೋದು, ಸ್ಟೈಪಂಡ್ ಕೂಡ ಕೊಡ್ತಾರೆ, ನಿಮ್ಮ ಮಗನನ್ನು ನೀವು ಮೈಸೂರಿಗೆ ಕಳಿಸ್ತೀರಾ ಅಂತಕೊಂಡು. ಇರೋದು ಒಬ್ಬನೇ ಮಗ, ಎಲ್ಲಿಯೂ ಕೂಡ ಹೋಗಿಲ್ಲ ಇಲ್ಲಿವರೆಗೆ. ತಂದೆ ಏನು ಮಾಡಿದರು, ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ, ಒಂದು ನಿಮಿಷದೊಳಗೇ ಸರಿ ನಾನು ಕಳಿಸ್ತೇನೆ, ಅದು ಅವನಿಗೆ ಕಲೀಲಿಕ್ಕಿದ್ರೆ ಅವನು ಕಲಿತಾನೆ ಅಂತಕೊಂಡು ಹೇಳಿ ಬಂದರು. ಅದು ನನಗೆ ನನ್ನ ದಿಕ್ಕನ್ನು ಬದಲಾಯಿಸಿದ ಒಂದು ಇದು. ಪಟ್ಟಮಡ ಪಿ ಅಯ್ಯಣ್ಣ ಅಂತ ಅವರಿಲ್ಲ ಇವಾಗ. ಅವರಿಂದ ಒಂದು ಆ ಕಲೆ ಮಾಡುವ ಅವಕಾಶ ಸಿಕ್ತು, ಸನ್ಮಾನವೂ ಆಯಿತು, ಮೈಸೂರಿಗೆ ಅವಕಾಶವೂ ಸಿಕ್ತು. ಮೈಸೂರಿಗೆ ಹೋದೆ ನಾನು. ಮೈಸೂರಿಗೆ ಅಲ್ಲಿವರೆಗೆ ಹೋಗಿರಲಿಲ್ಲ ಮೈಸೂರಿಗೆ. ಇದು 1975, 74, 75 PUC ಆದಮೇಲೆ ನಾನು ಹೋಗಿದ್ದು. ಮೈಸೂರಿನ KR ಸರ್ಕಲ್ನ ಪಕ್ಕದಲ್ಲಿ ಆವಾಗ ಬಸ್ ಸ್ಟ್ಯಾಂಡ್ ಇತ್ತು. ಮಡಿಕೇರಿಯಲ್ಲಿ ನೈಟ್ ಸರ್ವಿಸ್ನಲ್ಲಿ ನಾನು ಬಸ್ನಲ್ಲಿ ಕೂತಿದ್ದು. ಬೆಳಗಿನ ಜಾವ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದಿದ್ದೇನೆ. ಸೂರ್ಯೋದಯ ಆಗ್ತಾಯಿದೆ. ಸೂರ್ಯೋದಯ ಆದಾಗ ಆ ಕೆಂಪಿನ ಹೊಂಗಿರಣದ ಮಧ್ಯದಲ್ಲಿ ಮೈಸೂರು ಅರಮನೆ ಏನೋ ಒಂದು ಕನಸಿನ ಕಲ್ಪನೆಯ ಲೋಕವು ನೈಜತೆಯ ಲೋಕವಾಗಿ ನನಗೆ ಕಾಣ್ತಾ ಇದೆ. ನಿಜವಾಗಿ ನಾನು ನೋಡ್ತಾ ಇದ್ದೇನೆ. ಅದು ಏನು ಕಲ್ಪನೆಯೂ ಅಲ್ಲ, ಕಲ್ಪನೆ ಇರಲಿಲ್ಲ. ಫಳಫಳ ಅಂತ ಹೊಳೆಯುವ ಒಂದು ಅದರ ಶಿಖರಗಳು, ಆ ಕೆಂಪು ಬಣ್ಣದಲ್ಲಿ ಅದು ಫಳಫಳ ಅಂತ ಹೊಳೆಯುವಂಥ, ಬಹುಶಃ ಕನಸಿನಲ್ಲಿಯೂ ಕೂಡ ಅಂಥ ಒಂದು ದೃಶ್ಯವನ್ನು ನಾನು ಕಂಡಿರಲಿಲ್ಲ. ಪ್ರತ್ಯಕ್ಷವಾಗಿ ನೋಡುವಂಥ ಇದು ಮೈಮನೆಲ್ಲ ರೋಮಾಂಚನ ಆಯಿತು. ಇನ್ನು ಸ್ವಲ್ಪ ದೂರದಲ್ಲೇ ಸಯಾಜಿರಾವ್ ರೋಡ್ನಲ್ಲೇ ನಮ್ಮ ಇದು ಇದ್ದಿದ್ದು ಇದು ಎಲ್ಲ ನನ್ನ ಮಾವ ಒಬ್ಬರು ಇದರಲ್ಲಿ, ಸುಗುಣ ರೈ ಅಂತಕೊಂಡು. ಅವ್ರು ನನ್ನ ಕರ್ಕೊಂಡೋಗಿ ಮನೆಯಲ್ಲಿ ಹೋಗ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ನನ್ನ ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡು ನಾನು ಕಾಲೇಜಿಗೆ ಬಂದು ಜಾಯ್ನ್ ಆದೆ. ಜಾಯ್ನ್ ಆದಾಗ 1, 2, 3 ವರ್ಷ ನಮಗೆ ಚಿತ್ರಕಲಾ ಅಭ್ಯಾಸ ಅಂತ ಹೇಳಿದರೆ ನಮಗೆ ಪೆನ್ಸಿಲ್ ಸ್ಕೆಚಿನಿಂದ ಹಿಡಿದು ವಾಟರ್ ಕಲರ್, ಆಯಿಲ್ ಕಲರ್ ಎಲ್ಲ ಹೇಳಿಕೊಡ್ತಾರೆ. ಅದನ್ನು ಮಾಡ್ತಾಯಿತ್ತು. ತಿಂಗಳಿಗೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಮೈಸೂರು ಪ್ಯಾಲೇಸಿಗೆ ಹೋಗಬೇಕು. ಮೈಸೂರು ಪ್ಯಾಲೇಸ್ನ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಇದೆ, ಆದರೆ ನಮಗೆ ಪಾಸ್ ಕೊಡ್ತಾಯಿದ್ರು. ನಾವು ಹೋಗಿಬಿಟ್ಟು ಅಲ್ಲಿ ಆ ಕಂಬಗಳು, ಗೋಡೆಯ ಮೇಲಿರುವ ಡಿಸೈನ್ಗಳು ಏನೆಲ್ಲ ಉಂಟು ಅದನ್ನೆಲ್ಲ ಚಿತ್ರ ಬಿಡಿಸ್ಕೊಂಬರ್ಬೇಕು. ನೋಡಿ ಅಲ್ಲಿ ಸ್ಕೆಚ್ ಮಾಡ್ಕೊಂಡು ಬಂದುಬಿಟ್ಟು ನಮ್ಮ ಟೀಚರಿಗೆ ತೋರಿಸ್ಬೇಕು ಅದನ್ನು. ಮತ್ತೊಂದು ದಿವಸ ಮೃಗಾಲಯಕ್ಕೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಸ್ಕೆಚ್ ಮಾಡ್ಕೊಂಡು ಬರಬೇಕು. ಅದೇ ರೀತಿ KRSಗೆ ಹೋಗಬೇಕು, KRSನ ಡ್ಯಾಮ್ನ ಸ್ಕೆಚ್ ಮಾಡ್ಕೊಂಡು ಬರಬೇಕು. ಮತ್ತೊಂದು ದಿವಸ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಹೋಗು ಬರುವ ವೆಹಿಕಲ್ಗಳು ಹೇಗೆ ಹೋಗ್ತದೆ ಬರಬೇಕು. ಜನರು ಯಾವ ರೀತಿ ನಡೀತಾರೆ ಬರ್ತಾರೆ ಅದನ್ನು ಮಾಡಬೇಕು. ಭಿಕ್ಷುಕ ಯಾವ ರೀತಿ ಕೂತ್ಕೊಂಡು ಭಿಕ್ಷೆ ಬಿಡ್ತಿರ್ತಾರೆ ಅದನ್ನು ಬಿಡಿಸ್ಬೇಕು. ಇದೆಲ್ಲ ನಮಗೆ ಪ್ರಾಕ್ಟಿಕಲಾಗಿ ನಾವು ನೋಡ್ಕೊಂಡು ಬಿಡಿಸ್ಕೊಂಡು ಬರಬೇಕು. ಆವಾಗ ಖ್ಯಾತ ವ್ಯಂಗ್ಯಚಿತ್ರಗಾರ RK ಲಕ್ಷ್ಮಣ್ ಅವರು ನಮಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದರು. ಅವರು ಬಂದುಬಿಟ್ಟು ನಮಗೆ ಕೆಲವು ಸ್ಕೆಚ್ಗಳನ್ನ ಹೇಳಿಕೊಡ್ತಿದ್ರು, ಹೇಗೆ ಮಾಡಬೇಕು, ಏನು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡಿ ಕಲಿಯೋದಕ್ಕಿಂತ ನೀವೇ ಸ್ವತಃ ಮಾಡಿ ಕಲಿಬೇಕು ಅಂದ್ಕೊಂಡು ದಿನಕ್ಕೆ 10 ಸ್ಕೆಚ್ ನೀವು ಮಾಡಬೇಕು. 10 ಸ್ಕೆಚ್ ಮಾಡಿದಾಗ ನಿಮ್ಮ ಸ್ಕೆಚಿಂಗ್ ಇದು ಕರೆಕ್ಟ್ ಬರ್ತದೆ ಅಂತಕೊಂಡು. ಸಲೀಂ ಹಾಲಿ ಪಕ್ಷಿತಜ್ಞ ಅವರು ಕೂಡ ಬರ್ತಾಯಿದ್ರು. ಅವರು ಬಂದ್ಬಿಟ್ಟು ಅವರು ಕೂಡ ನಮಗೆ ಪಕ್ಷಿಗಳ ಚಿತ್ರಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಡ್ತಿದ್ರು. ಮತ್ತು ಮೃಗಾಲಯದಲ್ಲಿ ನೀವು ಹೋಗಿ ಆ ಹುಲಿ ಅನ್ನು ನೀವು ಸ್ಕೆಚ್ ಮಾಡಬೇಕಾದ್ರೆ ನೀವು ಹುಲಿಯನ್ನೇ ನೋಡ್ಕೊಂಡಿರ್ತೀರಿ. ಎಲ್ಲ ಜಾಗದಲ್ಲಿ ಹುಲಿ ಸಿಗೋದಿಲ್ಲ ನಿಮಗೆ ಸುಲಭವಾಗಿ ಸ್ಕೆಚ್ ಮಾಡಬೇಕಾದ್ರೆ ನಿಮ್ಮ ಮನೆಯ ಬೆಕ್ಕನ್ನು ತೆಗೆದುಕೊಳ್ಳಿ. ಆ ಬೆಕ್ಕು ಎಲ್ಲಿ ಕೂರ್ತದೆ, ಮಲಗ್ತದೆ, ನಿಲ್ತದೆ, ಏನೆಲ್ಲ ಮಾಡ್ತದೆ ಅದು ನೋಡ್ಕೊಂಡು ಸ್ಕೆಚ್ ಮಾಡಿ. ಒಂದು ಹುಲಿಯನ್ನು ಸ್ಕೆಚ್ ಮಾಡಿದಾಗ ಆಗ್ತದೆ. ಎರಡಕ್ಕೆ ಏನೂ ವ್ಯತ್ಯಾಸ ಇಲ್ಲ, ಒಂದೇ ಸಾಮ್ಯತೆ ಇರುತ್ತೆ. ಹಾಗೆ 1, 2, 3 ವರ್ಷ ಚಿತ್ರಕಲೆ ಆಯಿತು. 3, 4, 5ನೇ ವರ್ಷಕ್ಕೆ ನಮಗೆ ಬೇರೆ ಸಬ್ಜೆಕ್ಟ್ ತಗೊಳ್ಬೋದು, ಶಿಲ್ಪಕಲೆ ಮತ್ತು ಫೋಟೋಗ್ರಫಿ. ನಾನು ಎರಡೂ ತಗೊಂಡೆ, ಶಿಲ್ಪಕಲೆಯೂ ತಗೊಂಡೆ, ಫೋಟೋಗ್ರಫಿ ತಗೊಂಡೆ ಏಕಕಾಲಕ್ಕೆ. ಅದು ನಾನು ಅವ್ರ ಹತ್ರ ಮಾತಾಡ್ಕೊಂಡಿದ್ದೆ. ಅಂದರೆ ನಮಗೆ ಆಗ ಅವಕಾಶಗಳಿತ್ತು. ಶಿಲ್ಪಕಲೆಯಲ್ಲಿ ನಮಗೆ ಕಲ್ಲಿನ ಕೆತ್ತನೆಯಿಂದ ಶುರು ಮಾಡಿದರು. ಯಾವ ರೀತಿ ಶಿಲೆಯನ್ನು ಆರಿಸಬೇಕು, ಯಾವ ರೀತಿ ಮಾಡಬೇಕು, ಎಂತ ಮಾಡಬೇಕು ಅಂತ. ಮತ್ತು ಇವತ್ತು ಅರುಣ್ ಯೋಗಿರಾಜ್ ಅಂತ ಹೇಳುವವರು ರಾಮಲಾಲನ ವಿಗ್ರಹ ಕೆತ್ತಿದಾರಲ್ಲ, ಅವರ ತಂದೆಯ ತಂದೆ ಬಸವಣ್ಣ ಶಿಲ್ಪಿ ಅಂತಕೊಂಡು ಅರಮನೆಯ ಪಕ್ಕದಲ್ಲಿ ಅವರ ಶಿಲ್ಪಕಲಾ ಶಾಲೆ, ಅಲ್ಲಿಗೆ ನಾನು ಹೋಗ್ತಾಯಿದ್ದೆ. ಅವರು ಕೆತ್ತುವ ಶಿಲ್ಪವನ್ನು ನೋಡ್ತಾಯಿದ್ದು. ನಾವೆಲ್ಲ ಮಕ್ಕಳೆಲ್ಲ ಹೋಗ್ತಿದ್ವಿ ಅಲ್ಲಿಗೆ ನಾವು ಸ್ಟಡಿ ನೋಡಲಿಕ್ಕೆ. ಇಲ್ಲಿ ಮಡಿಕೇರಿಯಿಂದ ಹೋದ್ರೆ ನೀವು ಒಬ್ಬರೇ ಬೇರೆ ಇದ್ರ? ನಾನು ಒಬ್ಬನೇ, ಬೇರೆ ಯಾರೂ ಇರಲಿಲ್ಲ. ನಂತರ ಶಿಲ್ಪಕಲೆಯ ಜೊತೆಗೆ ನಮಗೆ ಇನ್ನಿತರ ಕಾಷ್ಟ ಕಲೆ,
ಕಾಷ್ಟದಲ್ಲಿ ಅಂದರೆ ಮರದಲ್ಲಿ ಯಾವ ರೀತಿ ಕೆತ್ತಬೇಕು ಅಂತ ಮಲ್ಟಿಪಲ್ ಒಂದರಲ್ಲೇ ನಮಗೆ 2 ವರ್ಷ ಹೇಳಿಕೊಡ್ತಿಲ್ಲ ಅವರು, ಎಲ್ಲ ಟಚ್ ಮಾಡಬೇಕು ನಾವು. ಮೆಟಲ್ ಕಾಸ್ಟಿಂಗ್. ಇವತ್ತು ಬೆಂಗಳೂರಿನ ನೃಪತಂಗ ರಸ್ತೆಯಲ್ಲಿ ಒಂದು ಪೊಲೀಸ್ ವಿಗ್ರಹ ಇದೆ, ಒಂದು ಕೈ ಹಿಡಿದು ತಲೆ ಬಗ್ಗಿಸಿ ನಿಂತಿರುವ ಒಂದು ವಿಗ್ರಹ ಇದೆ ಪೊಲೀಸದು. ಆ ವಿಗ್ರಹ ಮಾಡುವಾಗ ಅದರ ಜೊತೆಗೆ ನಾವೆಲ್ಲ ಸೇರಿಕೊಂಡಿದ್ದೇವೆ. ಆವಾಗ ಆ ವಿಗ್ರಹ ನಿರ್ಮಾಣ ಮಾಡುವಾಗ ನಾವೆಲ್ಲ ಸೇರಿಕೊಂಡಿದ್ದೇವೆ. ನಂತರ ಇದು ಎನ್ಗ್ರೇವಿಂಗ್, ಇನ್ಲೇ ವರ್ಕ್, ಮರದಲ್ಲಿ ಕೆತ್ತಿ ತೆಗೆದು ಅದಕ್ಕೆ ಬೇರೆ ಒಂದು ಆನೆಯ ದಂತವನ್ನು ಅಥವಾ ಇನ್ನಿತರ ಇದನ್ನು ನಾವು ಅಂಟಿಸಿ ಮಾಡುವಂಥದ್ದು ಇನ್ಲೇ ವರ್ಕ್. ಇದನ್ನು ಕೂಡ ಹೇಳಿಕೊಡ್ತಿದ್ರು. ಅಂದರೆ 1, 2, 3 ಚಿತ್ರಕಲೆ 4, 5ನೇ ವರ್ಷಕ್ಕಾಗುವಾಗ ನಾವು ಎಲ್ಲ ಆಲ್ರೌಂಡರ್ ಆಗಿ ಹೊರಗೆ ಬರುವಂತಾಯಿತು. ಒಂದರಲ್ಲೇ ಮಾಸ್ಟರ್ ಆಗಬೇಕು ಅಂತ ಹೇಳಿದ್ರೆ ಶಿಲ್ಪಕಲೆಯಲ್ಲಿ, ಕಲ್ಲಿನ ಕಲೆಯಲ್ಲಿ ತುಂಬ ವರ್ಷ ಕಲಿಬೇಕಾಗ್ತದೆ. ಅದು ಬಹಳ ಕಷ್ಟದ ಕೆಲಸವೂ ಹೌದು. ಆದರೆ ನಾನು ಪ್ರತಿಷ್ಠಾಪನಾ ವಿಗ್ರಹ ಮಾಡಲಿಕ್ಕೆ ಹೋಗಲಿಲ್ಲ, ಎಲ್ಲಿ ಕೂಡ ಪ್ರತಿಷ್ಠಾಪನೆ ಇಲ್ಲ. ಬರೀ ಉತ್ಸವ ಮೂರ್ತಿಗಳನ್ನು ಮಾತ್ರ ಮೆರವಣಿಗೆಗೆ ಅಥವಾ ಇಂಥದ್ದು ಶೋಕೇಸ್ಗೆ ಇಡುವಂಥದ್ದು ನಾನು ಮಾಡ್ತಾ ಬಂದೆ. ಬಂದ ತಕ್ಷಣವೇ ವಿರಾಜಪೇಟೆ ಸೈಂಟ್ ಆ್ಯನ್ಸ್ ಹೈಸ್ಕೂಲ್ನಲ್ಲಿ ಚಿತ್ರಕಲಾ ಅಧ್ಯಾಪಕರು ಬೇಕಾಗಿದ್ದಾರೆ ಅಂತ ತಿಳ್ಕೊಂಡು ಬಂತು. ನಿಮಗೆ ಅಲ್ಲಿ ತರಬೇತಿ ಎಲ್ಲ ಕ್ಲಾಸ್ ಎಲ್ಲ ಮುಗಿಸಿ ಬಂದಾಗ ನಾನು ಅದರ ಜೊತೆಗೆ ಡ್ರಾಯಿಂಗ್ ಕೋರ್ಸನ್ನು ಕೂಡ ಮಾಡಿದ್ದೆ. ನಾನು ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್, ಆರ್ಟ್ ಮಾಸ್ಟರ್ ಕೋರ್ಸ್ ಎಲ್ಲ ಮಾಡಿದ್ದೆ, ಎಲ್ಲವನ್ನು ಮಾಡ್ಕೊಂಡಿದ್ದೆ. ಇನ್ನೊಂದು, ನೀವು ಕಲೆ, ಶಿಲ್ಪಕಲೆ, ಚಿತ್ರಕಲೆ ಜೊತೆಗೆ ಫೋಟೋಗ್ರಫಿ ಕ್ಷೇತ್ರದ ಕಡೆಗೂ ಕೂಡ ಹೋದ್ರಿ. ಆ ಸಂದರ್ಭದಲ್ಲಿ ನಿಮಗೇನಾದರೂ ಭವಿಷ್ಯದ ಬಗ್ಗೆ ಅನಿಸಿತ್ತಾ? ಇದರಲ್ಲಿ ಯಾವುದಾದ್ರೂ ಇಟ್ಕೊಂಡು ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಬೋದು ಅನ್ನೋಂಥ ಒಂದು ಪರಿಕಲ್ಪನೆ ಏನಾದ್ರು ಬಂದಿತ್ತಾ? ಇಲ್ಲ, ಅದು ಏನಾಯ್ತಂದರೆ ನಾನು ಹಾಗೇನೆ ಕಲಿತಾ ಬಂದೆ. ಮುಂದೆ ಏನಾಗ್ತೇನೆ ಅಂತ ಹೇಳುವ ಕಲ್ಪನೆ ಕೂಡ ನಾನು ಮಾಡ್ಕೊಳ್ಳಿಲ್ಲ, ಆಯಿತಾ. ಅದು ಏನು ನಾನು ಇದು ಮಾಡ್ಕೊಂಡು ಬರಲಿಲ್ಲ, ಹಾಗೆಯೇ ಒಂದು ಹವ್ಯಾಸವನ್ನೇ ಬೆಳೆಸ್ಕೊಂಡು ಬಂದೆ. ಮುಖ್ಯವಾಗಿ ನನ್ನ ಅಪ್ಪ ಅಮ್ಮನವರನ್ನು ನಾನು ಎಷ್ಟು ನೆನೆಸ್ಕೊಂಡ್ರೂ ಸಾಲೋದಿಲ್ಲ. ಪ್ರತಿ ಹಂತದಲ್ಲೂ ಅವರು ನನಗೆ ಬೆನ್ನು ತಟ್ಟಿ ಮುಂದೆ ಕಳಿಸಿದ್ದಾರೆ. ಅದು ನನಗೆ ಬಹಳ ಮುಖ್ಯವಾಗಿರೋದು. ಯಾಕೆ ಮುಖ್ಯ ಅಂತ ಹೇಳೋದಾದ್ರೆ, ಎಲ್ಲ ಮಕ್ಕಳು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮಂದಿರಿಗೆ, ಪೋಷಕರಿಗೆ ಒಂದು ಕನಸಿರುತ್ತೆ, ನನ್ನ ಮಗ ಇಂಥ ಕ್ಷೇತ್ರದಲ್ಲಿ ಹೋಗಬೇಕು, ಅದಾಗಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ರಿಲೇಟೆಡ್ ಆದಂತಹ ಶಿಕ್ಷಣವನ್ನೇ ಪಡಿಬೇಕು ಅನ್ನೋಂಥ ಕನಸಿರುತ್ತೆ. ಆದರೆ ನಿಮ್ಮ ಪೋಷಕರಿಗೆ ಕನಸಿದ್ದು ಬೇರೆ, ಆದರೆ ನೀವು ಆಯ್ಕೆ ಮಾಡಿಕೊಂಡ ವಿಚಾರವೇ ಬೇರೆ ಆಗಿತ್ತು. ನಿಮ್ಮ ಅಪ್ಪನಿಗೆ ಕನಸಿದ್ದು ನೀವು ಬ್ಯಾಂಕಿಂಗ್ ಕ್ಷೇತ್ರದ ಕಡೆಗೆ ಹೋಗಬೇಕು ಅಂತ. ಆದರೆ ನೀವು ಚಿತ್ರಕಲೆಗೆ ಹೋದಾಗ ಒಂದು ವೇಳೆ ಅವರು ಅದಕ್ಕೇನಾದರೂ ಅಡ್ಡ ಹಾಕಿದರೆ, ಅದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮನ್ನು ತಡೆದಿದ್ರೆ ಬಹುಶಃ ಇದೆಲ್ಲ ಸಾಧ್ಯ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಅವರು ನೋಡಿದ್ದಾರೆ ನಾನು ಚಿತ್ರಕಲೆ ಬಿಡಿಸೋದು, ಮತ್ತು ಕಾಂಪಿಟೇಷನಿಗೆ ಹೋಗೋದು, ಪ್ರೈಸ್ ತರೋದು, ಮತ್ತು ಇದೆಲ್ಲ ಗೊತ್ತಿತ್ತು ಅವರಿಗೆ. ತರಬೇತಿ ಎಲ್ಲ ಪಡ್ಕೊಂಡ್ರಿ, ಅಲ್ಲಿ ನಿಮಗೆ ಪರಿಪಕ್ವತೆ ಇತ್ತು. ಅದಾದ ನಂತರ ನಿಮಗೆ ವಿರಾಜಪೇಟೆಯಲ್ಲಿ ಅವಕಾಶ ಸಿಕ್ತು ಅಂತ ಹೇಳಿದ್ರಿ ಅಂತ. ಹೌದು, ಬಂದಾಗ ಆವಾಗ ನನ್ನ ತಂದೆಯವರಿಗೆ ಸರ್ವಿಸಲ್ಲಿ ರಿಟೈರ್ಡ್ ಆಗಿತ್ತು. ರಿಟೈರ್ಡ್ ಆದ ಮೇಲೆ ಮತ್ತೆ ನನ್ನ ಸಂಸಾರದ ಒಂದು ಭಾರ ನನ್ನ ತಲೆ ಮೇಲೆ ಬರುವಂಥ ಸಮಯ, ಅದು ಜವಾಬ್ದಾರಿ ಹೊತ್ಕೊಳ್ಬೇಕು, ಒಂದು ಕೆಲಸ ಬೇಕೇ ಬೇಕು. ವಿರಾಜಪೇಟೆ ಸೈಂಟ್ ಆ್ಯನ್ಸ್ನಲ್ಲಿ ನಾನು ಚಿತ್ರಕಲಾ ಶಿಕ್ಷಕನ ಸಂದರ್ಶನಕ್ಕೆ ಹೋದ ತಕ್ಷಣ ನಾನೊಂದು ಬೋರ್ಡ್ ಇಟ್ಟಿದ್ರು, ಒಂದು ಚಾಕ್ ಪೀಸ್ ಕೊಟ್ಟರು, ಡ್ರಾಯಿಂಗ್ ಮಾಡಲಿಕ್ಕೆ ಹೇಳಿದರು. ಬರೀ ನಾನು ಚುಕ್ಕಿಯನ್ನು ಇಟ್ಟು ಒಂದು ಮೂಮೆಂಟ್ನಲ್ಲಿ ಕೈ ಹೀಗೆ ತೆಗೆದುಕೊಂಡು ಹೋಗಿ ಹೀಗೆ ಮಾಡಿ ಹೀಗೆ ಬಂದು ಹೀಗೆ ಮಾಡಿ ಆ ಚುಕ್ಕಿಯನ್ನು ಸೇರಿಸಿದಾಗ ಅದೊಂದು ಹಂಸ ಆಗಿತ್ತು. ಒಂದು ಲೈನಲ್ಲಿ ಒಂದು ಅಂಶ ಆಗಿತ್ತು, ಮತ್ತು ಒಂದು ಕಣ್ಣು ರೆಕ್ಕೆ 1-2 ಪೀಸ್ ಅಷ್ಟೇ ಮಾಡಿದ್ದು. ಒಂದೇ ಇದಕ್ಕೆ ಅವರು ಎಸ್ ಅಂತ ಹೇಳಿದರು. ಅಲ್ಲಿ ಎಷ್ಟು ಜನ ಬಂದಿದ್ರು? ಒಂದು 5 ಜನರು ಇದ್ದಿರ್ಬೋದು. ಕೊಡಗಿನವರೇ ಇದ್ದರು, ಒಂದು 3-4 ಜನರು, 3 ಜನರಿದ್ದು, ಮತ್ತು ಹೊರಗಿಂದ ಯಾರು ಬಂದಿದ್ದರು. ನಾನು ಆಯ್ಕೆ ಆದಾಗ 21 ವರ್ಷ ವಯಸ್ಸು ನನಗೆ. ಆಗ 21 ವರ್ಷಕ್ಕೆ ನಿಮ್ಮ ವೃತ್ತಿ ಆರಂಭ ಆಯಿತು. ವಿಶೇಷ ಏನೆಂದರೆ, ಕ್ಲಾಸಿನ ಒಂದು ವ್ಯಾರಂಡದಲ್ಲಿ ಹೋಗುವಾಗ ಕಿಟಕಿಯ ಒಳಗಿಂದ ಇಲ್ಲಿಯ ಕೆಲವು ಮಕ್ಕಳು ಕೊಡವ ಭಾಷೆಯಲ್ಲಿ ಮಾಸ್ಟರ್ಗೆ ಮೀಸೆ ಬಂತಾರೆ ಅಂತ ಹಾಗೆ ಹೇಳ್ತಿದ್ರು. ಮಾಸ್ಟರ್ಗೆ ಮೀಸೆ ಬಂದಿದೆ ಅಂತ ತಿಳ್ಕೊಂಡು ನಾನು ಹೋಗಿ ಫಸ್ಟ್ ಕ್ಲಾಸ್ ತಗೊಂಡಿದ್ದು. ಅಲ್ಲಿಂದ ನಂತರ ನಾನು ಕೊನೆಯ ನನ್ನ ಸರ್ವಿಸ್ ಮುಗಿಸಿ ಬರುವವರೆಗೂ ಪ್ರತಿ ಒಂದು ಕ್ಲಾಸು ನನಗೆ ಅಷ್ಟು ವಿಶೇಷ. ಆ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ದಿತ್ತು, ಅದು ಇವತ್ತಿಗೂ ಕಣ್ಣು ಕಟ್ಟಿದೆ. ಅಂದರೆ ಅವತ್ತು ನಾನು ಮಕ್ಕಳಿಗೆ ಚಿತ್ರಕಲೆಯನ್ನು ಕಲಿಸಿದ್ದು, ನೀವೆಲ್ಲ ಡ್ರಾಯಿಂಗ್ ಮಾಸ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಅಲ್ಲವೇ ಅಲ್ಲ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ವೃತ್ತಿನ ಆಯ್ಕೆ ಮಾಡಿಕೊಳ್ಳಿ, ನಿಮಗೆ ಚಿತ್ರಕಲೆ ನಿಮ್ಮ ಕೈಯಲ್ಲಿ ಬೇಕು. ಇವಾಗ ಅಂತೂ ಯಾರೆಲ್ಲ ಕಂಪ್ಯೂಟರನ್ನು ಯೂಸ್ ಮಾಡ್ತಿದ್ದಾರೆ ಅವರಿಗೆ ಚಿತ್ರಕಲೆ ಬೇಕೇ ಬೇಕು. ಅವರು ಯಾವುದೇ ವೃತ್ತಿಯಲ್ಲಿರಲಿ, ಅವರು ವೈದ್ಯರಾಗಿರಲಿ ಅಥವಾ ಎಂಜಿನಿಯರ್ ಆಗಲಿ ಅಥವಾ ಸೈಂಟಿಸ್ಟ್ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಇದಾಗಲಿ, ಅವರಿಗೆ ಚಿತ್ರಕಲೆ ಬೇಕು. ಯಾಕೆ ಚಿತ್ರಕಲೆ ಬೇಕು ಅಂತ ಕೇಳಿದರೆ,
ಚಿತ್ರ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಚಿತ್ತಾರ ಆಗಿದೆ. ಚಿತ್ತ ಮತ್ತು ರ. ಚಿತ್ತ ಅಂತ ಹೇಳಿದರೆ ಮನಸ್ಸು, ರ ಎಂದರೆ ರಹಸ್ಯ. ಚಿತ್ತ ರ, ಮನಸ್ಸಿನ ಒಳಗಡೆ ಇರುವ ರಹಸ್ಯವನ್ನು ಹೊರಗೆ ಹಾಕಿದರೆ ಚಿತ್ರ ಆಗುತ್ತೆ, ಚಿತ್ತಾರ ಕಲೆ ಆಗುತ್ತೆ. ಕ ಮತ್ತು ಲೇ, ಕಲೆ ಅಂದರೆ ಕಲಿತದನ್ನು ಲೆಕ್ಕಾಚಾರದಿಂದ ಮಾಡುವುದು. ಚಿತ್ರಕಲೆಗೆ ಕಲೆ ಬಂತಲ್ಲಿ, ಸಂಗೀತಕ್ಕೆ ಕಲೆ ಬಂತು, ಸಾಹಿತ್ಯಕ್ಕೆ ಬಂತು, ನೃತ್ಯಕ್ಕೆ ಬಂತು, ಅಭಿನಯಕ್ಕೆ ಬಂತು, ಎಲ್ಲ ಕಲೆ. ಏನು ಕಲಿತಿದ್ದಾರೆ ಅದು ಲೆಕ್ಕಾಚಾರದಿಂದ ಮಾತ್ರ ಅದು ಕಲೆ ಆಗುತ್ತೆ. ಕಲಿಬೇಕು, ಅದನ್ನು ಕ್ರಮಬದ್ಧವಾಗಿ ಮಾಡಿದರೆ ಮಾತ್ರ ಕಲೆ ಆಗುತ್ತೆ. ಈ ಚಿತ್ರಕಲೆಯನ್ನು ಅವರು ಮಕ್ಕಳಿಗೆ ಕಲಿಸಿದೆ. ಅವರು ಎಲ್ಲ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಿದ್ರು, ಪ್ರೈಸ್ ತರ್ತಾಯಿದ್ರು, ಶಾಲೆಗೆ ಹೆಸರು ಬಂತು. ಅದೇ ಸಮಯದಲ್ಲಿ ಅಲ್ಲಿ ಎಷ್ಟು ವರ್ಷ? ನಾನು ಸುಮಾರು 18 ವರ್ಷ ನಾನು ಸೇವೆ ಸಲ್ಲಿಸಿಬಿಟ್ಟು ಮತ್ತು ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಾನು ಬರಬೇಕು. ಅದು ಬರಲಿಕ್ಕೆ ಕಾರಣವೂ ಕೂಡ ನಾನು ಈ ಕಾರಣಕ್ಕೋಸ್ಕರ ನನ್ನ ಲೈನ್ ಚೇಂಜ್ ಮಾಡಬೇಕಾಗಿತ್ತು. ನಾನು ಅದ ನಂತರ ನಾನು ಹೇಳ್ತಾ ಇದ್ದೀನಿ. ನೀವು ಕಲೆದ ವಿಚಾರ ಹೇಳಿದ್ರಲ್ಲ, ಕಲಿತದನ್ನ ಲೆಕ್ಕಾಚಾರ ಅಂತ. ನಿಮ್ಮ ಅಪ್ಪ ಲೆಕ್ಕಾಚಾರದ ಕ್ಷೇತ್ರಕ್ಕೆ ನೀವು ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ. ಬಹುಶಃ ಆ ಲೆಕ್ಕಾಚಾರ ಇಲ್ಲಿ ಈಡೇರ್ತು ಅನ್ಸುತ್ತೆ ಕಲಾ ವಿಚಾರದಲ್ಲಿ. ಆದರೆ ಆಗ ತೆಗೆದುಕೊಂಡು ಆ ಸಂಬಳದಲ್ಲಿ ಪ್ರಥಮ ಸಂಬಳದಲ್ಲಿ ಅಮ್ಮನಿಗೆ ಸೀರೆ, ಅಪ್ಪನಿಗೆ ಶರ್ಟ್ ಪೀಸು, ಪ್ಯಾಂಟ್ ಪೀಸ್ ಎಲ್ಲ ತಗೊಂಡೋಗಿ ಕೊಟ್ಟಿದ್ದು ಅದೆಲ್ಲ ಒಂದು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ವೇತನ ಎಷ್ಟಿತ್ತು ನಿಮಗೆ? 340 ರೂಪಾಯಿ ಅವಾಗ ತಿಂಗಳಿಗೆ. 340. ಯಾವ ವರ್ಷ ಹೇಳಿದ್ರಿ? 1978. 1978ರಲ್ಲಿ 340. ನಮಗೆ ನಮ್ಮ ಗ್ರೇಡಿಗೆ 348, ನೆಕ್ಸ್ಟ್ ಗ್ರೇಡಿಗೆ 540 ಇತ್ತು ತಿಂಗಳಿಗೆ. ಆಯ್ತಾ, ಅದು ನಮಗೆ ದೊಡ್ಡ ಸಂಬಳವೇ. ನಮಗೆ ಅದರಲ್ಲಿ ಖರ್ಚು ಮಾಡಿ ಉಳಿತಿತ್ತು ನಮಗೆ. ಆಗಿನ ದಿನಚರಿ ಹಂಗೆ ಇತ್ತು, ವ್ಯವಸ್ಥೆಗಳು ಕೂಡ ಆ ರೀತಿ. ಹೌದು. ನಂತರ ನನ್ನನ್ನು ಸ್ಕೌಟ್ ಆ್ಯಂಡ್ ಗೈಡ್ಸ್ ಟ್ರೈನಿಂಗ್ ಕಳಿಸಿಬಿಟ್ಟು ನಾನು ಸ್ಕೌಟ್ ಅಧ್ಯಾಪಕ ಆದೆ. ಡ್ರಾಯಿಂಗ್ ಚಿತ್ರಕಲಾ ಅಧ್ಯಾಪಕನ ಜೊತೆಗೆ ಸ್ಕೌಟ್ ಅಧ್ಯಾಪಕ ಆದೆ. ಅಲ್ಲೇನಾ? ಅದೇ ಶಾಲೆಯಲ್ಲಿ ಸ್ಕೌಟ್ ಮಕ್ಕಳನ್ನು ತಯಾರಿಗೊಳಿಸುವಂಥದ್ದು ಆ ಒಂದು ತರಬೇತಿ. ಸ್ವಲ್ಪ ಸಮಯದಲ್ಲಿ ನಾನು ತಾಲೂಕು ಅಸೋಸಿಯೇಷನ್ ಸೆಕ್ರೆಟರಿ ಆಗಿದೆ. ವಿರಾಜಪೇಟೆ ತಾಲೂಕು ಅಸೋಸಿಯೇಷನ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಾಲೂಕು ಅಸೋಸಿಯೇಷನ್ಗೆ ಸೆಕ್ರೆಟರಿ ಆಗಿದೆ. ಬಹುಶಃ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸಿಗೆ ಸೇರಿರೋದು ನನ್ನ ಜೀವನದ ಬಹಳಷ್ಟು, ನನ್ನಲ್ಲಿ ಏನೋ ಟ್ಯಾಲೆಂಟ್ಸ್ ಇವತ್ತು ನೀವು ನೋಡ್ತಿದ್ದೀರಾ, ಅದಕ್ಕೆಲ್ಲ ಮೂಲ ಕಾರಣವೇ ಸ್ಕೌಟ್ ಆ್ಯಂಡ್ ಗೈಡ್ಸ್. ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ನಮಗೆ ಟ್ರೈನಿಂಗ್ ಇತ್ತು. ಒಂದೊಂದು ಟ್ರೈನಿಂಗ್ನಲ್ಲೂ ನಾವು ಏನೇನೋ ಕಲಿತು ಬರ್ತಾಯಿತ್ತು. ಒಂದು ಸೈಡ್ನಲ್ಲಿ ಸ್ವಿಮ್ಮಿಂಗ್ನಲ್ಲಿ ನಾವು ರೆಸ್ಕ್ಯೂ ಆಪ್ರೇಷನ್ ಕಲಿತ್ರೆ, ರೆಸ್ಕ್ಯೂ ಆಪ್ರೇಷನ್ನಲ್ಲಿ ಯಾರೋ ನೀರಿನಲ್ಲಿ ಮುಳುಗಿದ್ರೆ ಅವ್ರನ್ನ ನಾವು ಹೇಗೆ ರಕ್ಷಣೆ ಮಾಡಬೇಕು ಅದನ್ನು ಹೇಳ್ತಿದ್ರು. ಪ್ರವಾಹದಲ್ಲಿ ಯಾರು ಕೊಚ್ಚಿಕೊಂಡು ಹೋದರೆ ಅವರನ್ನು ಹೋಗಿ ನಾವು ಯಾವ ರಕ್ಷಣೆ ಮಾಡಬೇಕು ಅದನ್ನು ಕೂಡ ಹೇಳಿಕೊಡ್ತಾಯಿದ್ರು. ಫೈರ್ ಫೈಟಿಂಗ್ ಇತ್ತು. ಫೈರ್ ಫೈಟಿಂಗ್ನಲ್ಲಿ ಯಾವ ರೀತಿ ನಾವು ಇದು ಮಾಡಬೇಕು, ಫಸ್ಟ್ ಏಡ್ ಯಾವ ರೀತಿ ಮಾಡಬೇಕು, ಆ್ಯಕ್ಸಿಡೆಂಟ್ನಲ್ಲಿ ಯಾವ ರೀತಿ ಇದು ಮಾಡಬೇಕು, ಹಾವು ಕಚ್ಚಿದರೆ ಯಾವ ರೀತಿ ಅವ್ರನ್ನ ಇಮಿಡಿಯೇಟ್ ನಾವು ಇದು ಮಾಡಬೇಕು. ಅದರ ಜೊತೆಗೆ ಇನ್ನಿತರ ಎಲ್ಲ ತುಂಬ ಒಂದು 10-15 ಬೇರೆ ಬೇರೆ ರೀತಿಯ ತರಬೇತಿ ಆಯಿತು. ಅದು ಎಲ್ಲಕ್ಕಿಂತ ಬಹಳ ಮನಸ್ಸಿನಲ್ಲೇ ಉಳಿಯುವಂಥದ್ದು ಜೀವನದಲ್ಲಿ ಅದು ಸಿಕ್ಕಿರೋ ಒಂದೇ ಒಂದು ಸಲ ಅಂತ ಹೇಳಿದ್ರೆ ಏರ್ ಸ್ಕೌಟಿಂಗ್ ಅಂತ ಹೇಳಿದರೆ ಬೆಂಗಳೂರಿನ HALನ ಒಳಗಡೆ ನಮಗೆ ಕ್ಯಾಂಪ್. ಇಡೀ ಭಾರತದಿಂದ 50 ಜನರನ್ನು ಆಯ್ಕೆ ಮಾಡಿದರು, ಕರ್ನಾಟಕದಿಂದ 5 ಜನರನ್ನು ಆಯ್ಕೆ ಮಾಡಿದರು, ಕೊಡಗಿನಿಂದ ಒಬ್ಬರೇ. ಅದು HALನ ಒಳಗಡೆ ನಾವು ಹೋಗಬೇಕು. ಒಳಗಡೆ ಹೋದಾಗ ತುಂಬ ಸೆಕ್ಯೂರ್ಡ್ ಪ್ಲೇಸ್, ಯಾರಿಗೂ ಎಂಟ್ರೆನ್ಸ್ ಇಲ್ಲ. ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೇ ಹೋಗಲಿಕ್ಕೆ ನಾವು ಭಾಳ ಕಷ್ಟ ಇದೆ, ಅಂಥ ಜಾಗ ಅದು. ಒಳಗೆ ಹೋದ ತಕ್ಷಣ ನಮ್ಮಲ್ಲಿ ಪ್ರಮಾಣ ವಚನ ಮಾಡಿಸ್ಕೊಳ್ತಾರೆ. ಇದರ ಒಳಗಿರುವ ಯಾವುದೇ ಮಾಹಿತಿಯನ್ನು ಹೊರಗಡೆಯಲ್ಲಿಯೂ ಹಂಚಿಕೊಳ್ಳುವಾಗಿಲ್ಲ, ಏನು ಮಾಡೋಗಿಲ್ಲ. ಆಗ ನಮ್ಮ ಕೈಯಲ್ಲಿ ಮೊಬೈಲು ಇಲ್ಲ, ಕ್ಯಾಮರಾನೂ ಇಲ್ಲ, ಆಯಿತಾ, ಎಲ್ಲಿಯೂ ಬಿಡಬಾರ್ದು ಅಂತ. ಅಲ್ಲಿ ನಮಗೆ ಒಂದು 4-5 ಪೈಲಟಿಂಗ್ ಆಫೀಸರ್ಗಳು, ಇವರೆಲ್ಲ ನಮಗೆ ಟ್ರೈನಿಂಗ್ ಕೊಡ್ತಾರೆ. ನಮ್ಮನ್ನು ಪೈಲಟ್ ಮಾಡಲಿಕ್ಕೆ ಟ್ರೈನಿಂಗ್ ಅಲ್ಲ, ಪೂರ್ಣ ಅದರ ಅದರ ಬಗ್ಗೆ ಪೂರ್ಣ ತಿಳ್ಕೊಳ್ಳಿಕ್ಕೆ ಸಿಸ್ಟಮ್ ಹೇಗಿರುತ್ತೆ ಅಂತಕೊಂಡು ಎಲ್ಲ ತಯಾರಾಗ್ತಿರ್ತದೆ. ಅಭಿನಂದನ್ ಒಂದು MiG-20 ತೆಗೆದುಕೊಂಡು ಹೋಗಿ ಆ ಅಮೇರಿಕನ್ ಫ್ಲೈಟನ್ನು ಹೊಡೆದಾಕಿದ್ದು ನೋಡಿ. ಆ ಇದೆ ಅಲ್ವಾ MiG-20, ಆ ಫ್ಲೈಟ್ ಇವತ್ತು ಕುಂದಾಪುರದಲ್ಲಿ ಒಂದು ಜಾಗದಲ್ಲಿ ಅದು ಅಲ್ಲಿ ತಂದು ಇಟ್ಟಿದ್ದಾರೆ, ಅದನ್ನು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಅದು ಇಲ್ಲಿ ಇತ್ತು, ಎಲ್ಲಿ ಅಂತ ಹೇಳಿದ್ರೆ HALನ ಒಳಗಡೆ ಇತ್ತು. ಅದು ಆ MiG-20 ಪೈಲಟ್ ಕೂರೋ ಸೀಟಲ್ಲಿ ನಾನು ಕೂತಿದ್ದೇನೆ. ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಯಾರಿಗೂ ಸಿಗೋದಿಲ್ಲ ಅಂತ. ಸಾಧ್ಯ ಇಲ್ಲ. ಒಂದು ವಾರ್ ಫ್ಲೈಟಲ್ಲಿ ಕೂರಂದರೆ ಅವರು ಪೈಲಟ್ಗಳು ಬಿಟ್ಟರೆ ಇನ್ನು ಬೇರೆ ಕೂರ್ಲಿಕ್ಕೆ ಸಿಗುತ್ತೆ. ಅದು ನನಗೆ ಸಿಕ್ಕಿದೆ. ನ್ಯಾಟ್ ಇತ್ತಲ್ಲಿ, ನ್ಯಾಟಲ್ಲಿ ಕೂತಿದ್ದೇನೆ ನಾನು. ಚೇತಕ್ ಹೆಲಿಕಾಪ್ಟರ್ನಲ್ಲಿ ಕೂಡ ಕೂಗ್ತಿದ್ದೇನೆ. ಅದು ನಮಗೆ ಅಲ್ಲಿ ಕೂರ್ಲಿಕ್ಕೆ ಒಂದು ಅವಕಾಶ. ಅಲ್ಲಿ ಹೋಗ್ಬಿಟ್ಟು ಆ ಜಾಯ್ ಸ್ಟಿಕ್ಕನ್ನು ಹೇಗೆ ಆಪ್ರೇಟ್ ಮಾಡೋದು,
ಇದೇ ಆಗಿದೆ ಅಂತಕೊಂಡು. ಇವತ್ತು ನಾನು ನೂರಾರು ಸಲ ಫ್ಲೈಟಲ್ಲಿ ನಾನು ಆಚೆ ಈಚೆ ಹೋಗ್ತಾ ಇರ್ತೇನೆ. ಒಂದು ಸಲನೂ ಆ ಫ್ಲೈಟ್ ಇದು ಪೈಲಟ್ ಬೋರ್ಡಿಗೆ ಹೋಗ್ಲಿಕ್ಕೆ ನೋಡಲಿಕ್ಕೂ ಚಾನ್ಸೇ ಇರೋದಿಲ್ಲ. ಅಲ್ಲಿ ನಾವು ಪೈಲಟ್ ಆ ಬೋರ್ಡಲ್ಲಿ ಕೂತ್ಕೊಂಡು ಅದೊಂದು ಅನುಭವ ಆಗಿದೆ. ಅದೆಲ್ಲ ಲೈಫ್ನಲ್ಲಿ ನಮಗೆ ಭಾಳ ಒಂದು ವಿಶೇಷ. ಸ್ಕೌಟ್ ಗೈಡ್ ಕೊಟ್ಟದ್ದು. ಹೌದು, ಅದೊಂದು ಏರ್ ಸ್ಕೌಟಿಂಗ್ನಲ್ಲಿ ಸಿಕ್ಕಿರುವಂಥ ಇದು. ತುಂಬ ಕ್ಯಾಂಪ್ಗಳು, ಜಾಂಬರೇಟ್ಗಳು ಇಂಥದ್ದೆಲ್ಲ ಭಾಗವಹಿಸಿದ್ದೇನೆ. ನಂತರ ರೆಸ್ಕ್ಯೂ ಆಪರೇಷನ್ಗಳು, ಮತ್ತು ಇದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗ್ಬಿಟ್ಟು ನಕ್ಷತ್ರ ವೀಕ್ಷಣೆ, ಅದಕ್ಕೆಲ್ಲ ನಮಗೆ ವ್ಯವಸ್ಥೆ ಮಾಡ್ತಾಯಿದ್ರು. ಬೆಸೆಂಟ್ ಪಾರ್ಕ್ ದೊಡ್ಡಬಳ್ಳಾಪುರದಲ್ಲಿದೆ, ಅದು ಟ್ರೈನಿಂಗ್ ಸೆಂಟರ್. ಅದು ಅಲ್ಲಿ ಎಲ್ಲ ರೀತಿಯ ಟ್ರೈನಿಂಗನ್ನು ತೆಗೆದುಕೊಂಡು ನಾನು ಬಂದೆ. ಇಲ್ಲಿ ಏನಾಯಿತು, ನನ್ನ ಚಿತ್ರಕಲೆ ಶಿಲ್ಪಕಲೆ ಜೊತೆಯಲ್ಲೇ ನನಗೆ ಇನ್ನಿತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ವಿರಾಜಪೇಟೆಯ ರೋಟ್ರಿ ಕ್ಲಬ್ನ ಅಂಡರ್ನಲ್ಲಿ ಇಂಟ್ರ್ಯಾಕ್ಟ್ ಕ್ಲಬ್ ಅಂತ ಬರ್ತದೆ. ಇಂಟ್ರ್ಯಾಕ್ಟ್ ಕ್ಲಬ್ನ ಅಂಡರ್ನಲ್ಲಿ ಇರುವ ಮಕ್ಕಳು ವಿರಾಜಪೇಟೆ ಸೈಂಟ್ ಆನ್ಸ್ನಲ್ಲಿ ಇದ್ದರು. ಒಂದು 10-25 ಮಕ್ಕಳನ್ನು ಕರ್ಕೊಂಡು ನೇಚರ್ ಸ್ಟಡಿ ಕ್ಯಾಂಪ್ ಅಂತ ನಾಗರಹೊಳೆ ಕರ್ಕೊಂಡು ಹೋಗಿದ್ದು. ನಾಗರಹೊಳೆಯಲ್ಲಿ ಆ ಪ್ರಾಣಿಗಳ ವೀಕ್ಷಣೆ, ಅವುಗಳನ್ನು ಯಾವ ರೀತಿ ನೋಡಬೇಕು, ಬರ್ಡ್ಸ್ ವಾಚಿಂಗ್, ಇಂಥದ್ದೆಲ್ಲ ಅಲ್ಲಿ ನೇಚರ್ ಸ್ಟಡಿನಲ್ಲಿ ಕಲಿತು ಬಂದಿದ್ದು. ಇದು ನನ್ನ ಆ ಶಾಲೆಯಲ್ಲಿ ನಡೆದಂಥ ಅನುಭವ. ಆದರೆ ಚಿತ್ರಕಲಾ ಸ್ಪರ್ಧೆ, ಎಕ್ಸಿಬಿಷನ್ಗಳು ಅಥವಾ ಬೇರೆ ಇನ್ನಿತರ ಚಟುವಟಿಕೆಗಳು ಆದ ನಂತರ ಜೊತೆಯಲ್ಲೇ ನಾನು ನನ್ನ ಕಲೆಯ ಬಗ್ಗೆ ನಾನು ಏನು ಬಂದೆ ಅಂತ ಹೇಳಿದರೆ, ನಾನು ಶಿಲ್ಪಿ, ಚಿತ್ರಕಲಾವಿದ, ಲೇಖಕ, ಬರಹಗಾರ. ಲೇಖಕ ಬರಹಗಾರ ಆಗಲಿಕ್ಕೆ ಇನ್ನೊಂದು ಕಾರಣ ಇದೆ. ನನಗೆ 9ನೇ ಕ್ಲಾಸಿನಲ್ಲಿ ನನಗೆ ಕನ್ನಡ ಪಾಠ ಮಾಡ್ತಿದ್ದವರು ಭಾರತೀ ಸುಧಾ. ಎಡಕಲ್ಲು ಗುಡ್ಡದ ಮೇಲೆ ಮತ್ತು ಹುಲಿ ಹಾಲಿನ ಮೇವು ಇದನ್ನು ಬರೆದಂಥ ನಾರಾಯಣರಾವ್ ಅವರು ಆ ಅಧ್ಯಾಪಕರು. ಅವರು ನಮಗೇನು ಹೇಳಿದರು ಅಂತ ಹೇಳಿದರೆ, ಆಗ ತಾನೇ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ಪುಸ್ತಕಗಳು ಬಿಡುಗಡೆ ಆಗ್ತಿತ್ತು. ತುಂಬ ಪುಸ್ತಕಗಳು, 25 ಪೈಸಕ್ಕೆಲ್ಲ ಒಂದು ಪುಸ್ತಕ ಸಿಗ್ತಿತ್ತು. ಒಂದೊಂದು ನಾಯಕರ ಜೀವನ ಚರಿತ್ರೆಯಲ್ಲಿ ಇರ್ತಿತ್ತು. ಕನ್ನಡ ರತ್ನಕೋಶ ಅಂತ ಒಂದು ಇಷ್ಟಪದ ಪುಸ್ತಕ, 2 ರೂಪಾಯಿ ಅದಕ್ಕೆ. ನಮಗೆಲ್ಲರಿಗೂ ಅದನ್ನು ತರಲಿಕ್ಕೆ ಹೇಳಿದರು. ನಾವು 2 ರೂಪಾಯಿ ಕೊಟ್ಟು ತೊಗೊಂಡು ಬಂದರು. ಅದನ್ನು ರಾತ್ರಿ ಮಲಗುವಾಗ ತಲೆ ಪಕ್ಕದಲ್ಲಿ ಇಟ್ಕೊಂಡು ಮಲಗಿ ಅಂತ ಹೇಳಿದರು. ತಲೆ ಪಕ್ಕದಲ್ಲಿ ಇಟ್ಕೊಂಡು ಮಲಗಿ, ತಲೆ ಅಡಿಗೆ ಇಟ್ಕೊಂಡು ಮಲಗಬೇಡಿ ಅಂತ ಹೇಳಿದರು. ಪಕ್ಕದಲ್ಲಿಟ್ಟು ಮಲಗುಗಿಂತ ಮೊದಲು ಒಮ್ಮೆ ಅದನ್ನು ಬಿಚ್ಚಿ ಮೊದಲನೇ ಪುಟದಿಂದಲೇ ದಿನಕ್ಕೆ 10 ಶಬ್ದಗಳನ್ನು ಓದಿ ಮನನ ಮಾಡ್ಕೊಳ್ಳಿ, ಮಲಗಿ. ಬೆಳಗ್ಗೆ ಎದ್ದಾಗ ನಿಮ್ಮ ತಲೆಯಲ್ಲಿ 10 ಶಬ್ದ ಇರ್ಬೋದು, 5 ಇರ್ಬೋದು, 1 ಇರ್ಬೋದು, ಇಲ್ಲದೇ ಇರ್ಬೋದು. ನೆಕ್ಸ್ಟ್ ಡೇ ರಾತ್ರಿ ಮಲಗುವಾಗ ಅದೇ ಇದನ್ನು ಮಾಡ್ಕೊಂಡು ಹೋಗಿ. ನಿತ್ಯ ಮಾಡ್ಕೊಂಡು ಹೋದಾಗ ನಿಮ್ಮ ತಲೆಯೊಳಗೆ ಗೊತ್ತಿಲ್ಲದಾಗಿ ನಿಮ್ಮ ಜ್ಞಾನ ಭಂಡಾರಕ್ಕೆ ಒಂದಷ್ಟು ಶಬ್ದಗಳು ಸೇರ್ಪಡೆ ಆಗ್ತದೆ. ನಾವೇನು ಒಕೆಬುಲರಿ ಅಂತ ಹೇಳ್ತೇವೆ, ಇವತ್ತು ನಾವು ಮಾತನಾಡುವಾಗ ನಮ್ಮ ಬಾಯಿಂದ ಸ್ಫುಟವಾಗಿ ಏನೇನು ಪದ ಪ್ರಯೋಗಗಳು ಆಗ್ತದೆ, ಅದೆಲ್ಲ ಅವತ್ತಿನ ಆ ಕೊಡುಗೆಗಳದು. ಆ ಮಾಸ್ಟ್ರು ನಮಗೆ ಹೇಳಿಕೊಟ್ಟಂಥ ಇದು. ಅದು ಹಾಗೇನೆ ಬರ್ತಿರ್ಬೇಕಾದ್ರೆ ಶಕ್ತಿ ಪೇಪರನ್ನು ಓದ್ತಿದ್ದು. ಆಗ ಶಕ್ತಿ ಒಂದು ಇತ್ತು, ಆಮೇಲೆ ಇನ್ನೊಂದು ಕೊಡಗು ದೈನಿಕ ಅಂದರೆ 2, ಮತ್ತು ಇನ್ನೊಂದು ರವಿ ಅಂತ 3 ಪೇಪರ್ ಇದ್ದಿರ್ಬೋದು. ಅವಾಗ ಹಿತವಾಣಿ ಅಂತಕೊಂಡು ರಾಷ್ಟ್ರಬಂಧುಗಳು ವಿರಾಜಪೇಟೆಯಲ್ಲಿತ್ತು. ಅದಕ್ಕೆ ಸುಮಾರು ಸಣ್ಣ ಏನಾದರೂ ಇದು ಬರೆಯೋದು, ಸುದ್ದಿ ಬರೆಯೋದು. ಇವತ್ತು ನಮ್ಮಲ್ಲಿ ಅದಾಯಿತು ಇದಾಯಿತು ಕಾರ್ಯಕ್ರಮದ ವರದಿ ಬರೆಯುವಂಥದ್ದು. ಕ್ರಮೇಣ ಅದಕ್ಕೆ ನಾನು ಸಣ್ಣ ಲೇಖನ ಬರೆಯಕ್ಕೆ ಶುರು ಮಾಡಿದೆ. ನವಶಕ್ತಿ ಅಂತ ಒಂದು ಪತ್ರಿಕೆ ಇತ್ತು, ಮಧುರ ಶೆಟ್ಟರದು. ಅವ್ರು ನನ್ನ ಕರೆದುಬಿಟ್ಟು, ನಮಗೆ ನೀವು ಅಂಕಣಕಾರರಾಗಿ ಬರಿಬೇಕು, ಕಲೆಯ ಬಗ್ಗೆ ಬರಿಬೇಕು ಅಂತಕೊಂಡು. ನನ್ನ ಹತ್ರ ಅಷ್ಟು ಮಾಹಿತಿ ಇತ್ತು. ನನ್ನ ಹತ್ರ 52 ವಾರ ನಾನು ಬರಿತಿದ್ದೆ. ಪ್ರತಿ ಭಾನುವಾರ ನಂದು ಒಂದು ಅಂಕಣದಲ್ಲಿ ಕಲಾ ವಿಭಾಗದಲ್ಲಿ ನಾನು ಕಲೆಯ ಬಗ್ಗೆ ಬರಿತಿದ್ದೆ. ನಾನು ಏನು ಶಾಲೆಯಲ್ಲಿ ಮಕ್ಕಳಿಗೆ ನಾನು ಹೇಳ್ತಾಯಿದ್ದೆ, ಆ ಒಂದೊಂದು ವಿಷಯನೇ ತೆಗೆದು ಬರಿತಾ ಹೋದರೆ ಎಲ್ಲ ಅಲ್ಲಿ ಬರಿತಾ ಬಂದೆ. ನಮ್ಮ ಭಾರತದ ಕಲಾವಿದರ ಇದು ರಾಜ ರವಿ ವರ್ಮ ಆಗಲಿ, ಕೆ ವಿ ವೆಂಕಟಪ್ಪ ಆಗಲಿ, ಅಥವಾ ರವೀಂದ್ರನಾಥ್ ಟ್ಯಾಗೂರ್ ಆಗಲಿ, ಅಥವಾ ಈ ಬೇರೆ ಹೊರಗಿನವರು ಪಿಕಾಸೋ, ಲಿಯೋನಾರ್ಡೋ ಡ ವಿಂಚಿ, ಮೈಕೆಲ್ ಏಂಜೆಲೋ, ಇವ್ರದ್ದು ಜೀವನ ಚರಿತ್ರೆ ಆ ಒಂದು ಕಾಲಮಲ್ಲಿ ಬರಿತಾ ಬರ್ತಿದ್ದೆ. 52 ಲೇಖನ ಬರ್ತಿದ್ದೆ ಪ್ರತಿ ವಾರ, ನಿರಂತರವಾಗಿ ಪ್ರತಿ ವಾರ. ಅದನ್ನು ಕಾಯ್ತಾ ಇದ್ದರು. ಆಯಿತಾ, ಮುಂದೇನು ಬರೀತೀರಾ ಅಂತಕೊಂಡು ನನ್ನ ಕೇಳ್ತಿದ್ರು. ಅದು ನೀವು ನೋಡಿ, ಅದು ಮತ್ತೆ ನಾನು ಕೊಡ್ತೇನೆ ನಿಮಗೆ ಅಂತಕೊಂಡು. ಅದು ಒಂದು ಕಾರಣ ಆಯಿತು ಬರಹಕ್ಕೆ. ಅದು ಹಾಗೆಯೇ ಬರಹ ಬೆಳೀತಾ ಬಂದು ನಾನು ಇವತ್ತು ವೆಬ್ ಮೀಡಿಯಾದಲ್ಲಿ ನಾನು ಅದನ್ನು ಮುಂದುವರಿಸಿದೆ. ಈಗ ಎಟ್ ಪ್ರೆಸೆಂಟ್ ನಾನು ಪ್ರಸ್ತುತ ಮಂಗಳೂರಿನ ಅಮೃತ ಪ್ರಕಾಶದ್ದು ಅದು ಮಾಸಿಕದು ಉಪಸಂಪಾದಕನಾಗಿ ನಾನು 2 ಪೇಜ್ ಪುಟ ನನಗಿದೆ. ಒಂದು ಪುಟದಲ್ಲಿ ನಾನು ದುಬಾಯಿಯ ಬಗ್ಗೆ ಆರ್ಟಿಕಲ್ ಬರೀತೇನೆ, ಇನ್ನೊಂದು ಪುಟದಲ್ಲಿ ಯಾರಾದರೂ ಸಂದರ್ಶನ ವರದಿ ಆಗ್ತೇನೆ ನಾನು.
ಎರಡು ನಿತ್ಯ ನಾನು ಮಾಡ್ತಾ ಬರ್ತೀನಿ, ಪ್ರತಿ ತಿಂಗಳು ಬರ್ತದೆ. ಪ್ರತಿ ತಿಂಗಳು. ಅದೇ ರೀತಿ ಉದಯವಾಣಿಯ ದೇಶಿ ಸ್ವರ ಅಂತ ತಗೊಂಡಿದ್ದೆ, ಅಂತರ್ಜಾಲ ಪತ್ರಿಕೆ ಇದೆ, ಅದರಲ್ಲಿ ಕೂಡ ನಾನು ಅಂಕಣಗಾರ. ತಿಂಗಳಿಗೆ ಅದು 3-4 ಸಲ ಅದು ಪ್ರಕಟ ಆಗ್ತದೆ. ಅದರಲ್ಲಿ 1, 2, 3 ಇರ್ತದೆ, ತಪ್ಪಿದರೆ 2 ಇರ್ತದೆ, ಒಂದೊಂದು ಸಲ 4 ಬರೀತೇನೆ, ಸಮಯ ನೋಡ್ಕೊಂಡು ನಾನು ಬರೆಯುವಂಥದ್ದು. ಅಲ್ಲಿ ಕೂಡ ನಾನು ದುಬೈಯ ಬಗ್ಗೆನೇ ಬರೀತೇನೆ, ಇದು ಕಂಟಿನ್ಯೂ ಆಗ್ತದೆ. ಅದು ಬಿಟ್ಟು ಬೇರೆ ವೆಬ್ ಮೀಡಿಯಾಗಳಲ್ಲಿ ತುಂಬ ನಾನು ಬರೀತೇನೆ. ಹಾಗೆ ನಾನು ಅದನ್ನು ನಂತರ ತೆಗೆದುಕೊಳ್ತೇನೆ ಅದನ್ನು. ಹಾಗೆ ನಾನು ಬರಹಗಾರನೂ ಕ್ಷೇತ್ರದಲ್ಲೂ ಬಂದೆ. ನಂತರ ನಾನು ಚಿತ್ರ ರಚನೆ ಮಾಡಿರೋದನ್ನು ಶಿವಕಾಶಿಯಲ್ಲಿ ಮುದ್ರಿಸಿ ತಂದು ಬಿಡುಗಡೆ ಮಾಡುವ ಸಾಹಸಕ್ಕೆ ಕೈ ಹಾಕಿದೆ. ಕಾವೇರಿ ಮಾತೆಯ ಚಿತ್ರವನ್ನು ಬಿಡಿಸಿ ಶಿವಕಾಶಿಗೆ ತಗೊಂಡು ಹೋಗಿ ಅಲ್ಲಿ ಮುದ್ರಣ ಮಾಡಿಸಿ. ಆವಾಗ ಶಿವಕಾಶಿಗೆ ಹೋದಾಗ ತಮಿಳು ನನಗೆ ಅಷ್ಟು ಬರ್ತಾ ಇರಲಿಲ್ಲ. ಅರ್ಕು ಮುರ್ಕುಲು ಕೊಡವ ಭಾಷೆ ಮಲಯಾಳ ಭಾಷೆಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಏನೋ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೂ ನನಗೆ ಪ್ರಿಂಟ್ ಮಾಡಿ ಕೊಟ್ಟರು. ಬಂದ ಒಂದು ಆ ಚಿತ್ರವನ್ನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಬಿಡುಗಡೆ ಮಾಡಿದ್ದು. ನನಗೆ ಮತ್ತೆ ಈಗ ಕಾವೇರಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಫೋಟೋಗಳನ್ನು ನೋಡ್ತೀವಿ. ಹೌದು, ಅದಕ್ಕೆ ಹೆಚ್ಚಿನವ ನಂದೇ ಇರೋದಲ್ಲಿ. ಆಯಿತಾ, ಫಸ್ಟ್ ಅದು ಕೊಡಗಿಗೆ ಫಸ್ಟ್ ವರ್ಣಚಿತ್ರವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ಅಲ್ಲಿವರೆಗೆ ಕೊಡಗಿನ ವರ್ಣಚಿತ್ರ ಇರಲಿಲ್ಲ. ಫಸ್ಟ್ ನಾನು ವರ್ಣಚಿತ್ರವನ್ನು 1980ರ ದಶಕದಲ್ಲಿ. 80ರಲ್ಲಿ. ಹೌದು, ಆಯಿತಾ. ಅದು ಪುನಃ ಮತ್ತೊಮ್ಮೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ನನಗೆ 2ನೇ ಬಾರಿ ನನ್ನ ಒಂದು ಇದಕ್ಕೆ ಸಿಕ್ಕಿದ್ರು, ಅದು ಬಿಡುಗಡೆ ಮಾಡಿದರು. ಮತ್ತು ಅವರು ನನ್ನ ಚಿತ್ರಕಲಾ ಪರಿಷತ್ತಿನ ಇದಕ್ಕೆ ಎಕ್ಸಿಬಿಷನ್ಗೂ ಕೂಡ ಬಂದಿದ್ದರು ಅವರು. ಅದಕ್ಕಿಂತ ಮುಂಚಿತ ಕಾವೇರಿನ ಚಿತ್ರ ಇತ್ತ? ಒಂದು ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟದು ತಲಕಾವೇರಿದು ಚಿತ್ರ ಇತ್ತು, ಕ್ಷೇತ್ರ ಅದು. ಕ್ಷೇತ್ರದ ಒಂದು ಕಾವೇರಿ ಮತ್ತು ತಂಬಿಗೆಯಲ್ಲಿ ನೀರನ್ನು ಹಾಕ್ತಿರೋದು, ಕೆಳಗಡೆ ಇಬ್ಬರು ಕಾವೇರಿಯನ್ನು ನಾವು ತೀರ್ಥರೂಪಿಣಿಗೆ ಆರಾಧನೆ ಮಾಡಿ. ಹೌದು, ತೀರ್ಥ ಪ್ರಕೃತಿ ಆರಾಧಕರಾಗಿ. ನಾನು ಏನು ಒಂದು ಚಿತ್ರವನ್ನು ಮಾಡಿದ್ದೇನೆ, ಅದು ಆ್ಯಕ್ಚುಲಿ ಕಾವೇರಿ ಕುಳಿತಿರುವ ಕಾವೇರಿ ಆಗಬೇಕು ಅಂದರೆ ಶ್ಲೋಕದ ಪ್ರಕಾರ ಇರೋದು. ಅದು ಪದ್ಮಾಸನ ದ್ಯಾಸಿನಿ ಅಮೃತ ಕಲಶ ಇದನ್ನಲ್ಲಿರುವಂಥದ್ದು. ನಾನು ಅದನ್ನು ಮಾಡಿದ ಮೇಲೆ ನಂತರ ಕಂಟಿನ್ಯೂಸ್ ಆಗಿ ನಾನು ಗ್ರೀಟಿಂಗ್ ಕಾರ್ಡ್ ಮಾಡಲಿಕ್ಕೆ ಶುರು ಮಾಡಿದೆ. ತಲಕಾವೇರಿದು, ತೀರ್ಥಕೊಂಡಿಗೆದು, ಅಬ್ಬಿ ಫಾಲ್ಸ್, ರಾಜ ಸ್ವೀಟ್, ತ್ರಿವೇಣಿ ಸಂಗಮ, ಬೇರೆ ಬೇರೆ ಇದು ಗ್ರೀಟಿಂಗ್ ಕಾರ್ಡ್ಸ್, ಪೋಸ್ಟ್ ಕಾರ್ಡ್ಸ್. ಆಮೇಲೆ ಟೂರಿಸಮ್ ಬ್ರೋಷರ್ ಮಾಡಿದೆ, ದೊಡ್ಡ ಟೂರಿಸಮ್ ಬ್ರೋಷರ್ ಮಾಡಿಬಿಟ್ಟು ಕೊಡಗಿನ ಎಲ್ಲ ಮಾಹಿತಿ ಅದರಲ್ಲಿ ಸಿಗೋಗೆ ಮಾಡಿದೆ. 1995ರಲ್ಲಿ ಕಾವೇರಿಯ ಪುರಾಣ ಚಿತ್ರಕಥೆಯನ್ನು ವಾಟರ್ ಕಲರ್ ಪೇಂಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಪಬ್ಲಿಷ್ ಮಾಡಿದೆ ನಾನು. ಚಿತ್ರಕಥೆ ಈ ಕಾಮಿಕ್ಸ್ ಬರ್ತದಲ್ವ, ಅದು ಆ ರೀತಿ. ಅದು ಕನ್ನಡ, ಕೊಡವ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮಾಡಿದೆ. ಕೊಡವ ಭಾಷೆಯನ್ನು ಕೊಡವ ಸಾಹಿತ್ಯ ಅಕಾಡೆಮಿಯವರು ಅದನ್ನು ತಗೊಂಡ್ರು. ಹಾಗೆ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಾರಂಭದ ಸಮಯ ಅದು. ಉಳಿಯಾಡ ಪೂವಯ್ಯ ಅವರು ಅದರ ಅಧ್ಯಕ್ಷರಾಗಿದ್ದರು. ಅವರ ಒಂದು ಇದರಲ್ಲಿ ಅದು ಬಿಡುಗಡೆ ಆಯಿತು. ಹೆಚ್ಚು ಒಂದು ಕೇಳಬೇಕು, ಈ ಕಾವೇರಿಯ ಚಿತ್ರ ರಚನೆ ಕಲ್ಪನೆ ಹೇಗೆ ಬಂತು ನಿಮಗೆ? ಅದು ಚಿತ್ರ ರಚನೆ ಮಾಡಬೇಕು ಅನ್ನೋದು, ಚಿತ್ರ ರಚನೆ ಮಾಡಬೇಕಾದ್ರೆ ನಾವು ಶ್ಲೋಕವನ್ನೆಲ್ಲ ಓದಬೇಕಾಗ್ತದೆ, ಪುರಾಣ ನೋಡಬೇಕಾಗ್ತದೆ, ಅಲ್ಲಿ ಆ ವರ್ಣನೆ ಇರ್ತದಲ್ವ ಅಲ್ಲಿ. ಅಲ್ಲ ರಚನೆ ಮಾಡಬೇಕು ಅಂತ ಅನಿಸಿದ್ದು ಅದು ಅಂದರೆ ಅದು ನನಗೆ ಏನಾದರೂ ಸಾಹಸ ಮಾಡಬೇಕು, ಸಾಹಸದ ಒಂದು ಮೊದಲ ಅದು ನನ್ನ ಮಾಡಬೇಕಾದ್ರೆ ನಿಮಗೆ ಬಹಳ ಧೈರ್ಯ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಭಾವನಾತ್ಮಕ ವಿಚಾರ ಅದು ಕಾವೇರಿ ಅನ್ನೋದು. ಅದು ಅವತ್ತೆಲ್ಲ ನನಗೆ ಯಾರು ಹೇಳಿಕೊಟ್ಟು ಮಾಡಿರೋದಲ್ಲ, ನೀನು ಅದು ಮಾಡಬೇಕು ಇದು ಮಾಡಬೇಕು. ಇವತ್ತಿಗೂ ಅಷ್ಟು ನಾನು ಒಂದು ಕಾನ್ಸೆಪ್ಟ್ ಹಾಕೊಂಡು ಮಾಡ್ತೀನಿ, ಅದು ನನ್ನದೇ ಸ್ವಂತ ಆಗಿರ್ತದೆ ಬೇರೆ. ಅದು ಮತ್ತು ಇನ್ನೊಂದು, ನಾನು ಮಡಿಕೇರಿಯಿಂದ ವಿರಾಜಪೇಟೆಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೆ. ಮಡಿಕೇರಿಯಿಂದ ವಿರಾಜಪೇಟೆಗೆ ಪ್ರಯಾಣ ಮಾಡುವಾಗ ಬಸ್ಸಿನ 2 ಬದಿಯಲ್ಲಿ ಕೂಡ ಒಂದು ಒಳ್ಳೆಯ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹೋಗ್ತಿದ್ದೆ. ಆ ಒಂದು ತಂಗಾಳಿ, ಆ ಒಂದು ಸುಳಿಗಾಳಿಯ ಮಧ್ಯದಲ್ಲಿ ಕುಳಿತುಕೊಂಡು ಆಹ್ಲಾದಕರ ವಾತಾವರಣದಲ್ಲಿ ಯೋಚನಾ ಹಲಹರಿಯಲ್ಲಿ ಏನೇನೋ ಕಲ್ಪನೆ ಮಾಡಿಕೊಂಡು ಹೋಗ್ತಿರುವಾಗ ಆ ಕಲ್ಪನೆಗೆ ಒಂದು ರೂಪ ಕೊಡುವ ಒಂದು ನಿರ್ಧಾರ ಕೂಡ ಅಲ್ಲೇ ಆಗ್ತದೆ. ಅದನ್ನು ತಂದು ನಾನು ಇಲ್ಲಿ ಪ್ರಯೋಗ ಮಾಡ್ತಿದ್ದೆ. ಅದು ನನಗೆ ದಿನಕ್ಕೆ ಒಂದು 2 ಗಂಟೆ ಹೊತ್ತು ನನಗೆ ಹಾಗೆ ಸಿಗ್ತಿತ್ತು. ಮತ್ತು ಬೇರೆ ಏನು ಕೆಲಸ ಇಲ್ಲ ಇಲ್ಲಿ. ಬೇರೆ ಪಕ್ಕದಲ್ಲಿ ಕೂತ್ಕೊಂಡು ಏನು ಹರಟೆ ಹೊಡಿಲಿಕ್ಕೆ ಯಾರು ಹರಟೆ ಹೊಡೆಯುವಂಥ ನಾನು ಏನು ಬೇಡ ನಮಗೆ ಹರಟೆ. ಕಾವೇರಿಯ ಚಿತ್ರ ರಚನೆಗೆ ಎಷ್ಟು ಟೈಮ್ ತಗೊಂಡ್ರಿ? ಕಾವೇರಿ ಪೇಂಟಿಂಗ್ ಮಾಡ್ತಾ ಇದ್ದಿದ್ದು, ಮತ್ತು ಈಗ ನಾನು ಮಾಡಿರೋ ಇದಕ್ಕೆ ಸುಮಾರು 6 ತಿಂಗಳು ತಗೊಂಡಿದ್ದೇನೆ. ಅದು ಈ ಬುಕ್ಕಿಗೆ, ಅದು ಡಿಜಿಟಲ್ ಗ್ರಾಫಿಕ್ಸ್. ನಂತರ ಈ ಒಂದು ಸೈಡ್ನಲ್ಲಿ ಈ ಇದು ಚಿತ್ರದ ಪ್ರಕಟಣೆಗಳು, ಪುಸ್ತಕ ಪ್ರಕಟಣೆ ಆಯಿತು. ನಂತರ ಇನ್ನೊಂದು ಶಿಲ್ಪದ ಕಡೆ ಬರಬೇಕೀಗ ನಾನು. ಅದು ಕೂಡ ನಾನು 1980ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಮಡಿಕೇರಿಯ ಇವರು ವಿದ್ಯುತ್ ಶಕ್ತಿ ಮಂಡಳಿಯವರು, ಅವರು ನನ್ನ ಮನೆಗೆ ಕರೆಂಟ್ ಇರಲಿಲ್ಲ. ನನ್ನ ಮನೆಗೆ
ನಾವು ದೀಪದ ಬೆಳಕಿನಲ್ಲೇ ಓದ್ತಾ ಇದ್ದಿದ್ದು. ಚಿಮಣಿ ಮನೆಗೆ ಚಿಮಣಿ ದೀಪ ಲಾಂಧ್ರ ವೈರಿಂಗ್ ಎಲ್ಲ ಮಾಡಿಸಿ ಆಯಿತು. ಕನೆಕ್ಷನ್ ಕೊಡಬೇಕು, ಇವರು ಕನೆಕ್ಷನ್ ಕೊಡ್ತಾ ಇಲ್ಲ. ತುಂಬ ಸಮಯ ಆಯಿತು, ಕೊಡಲೇ ಇಲ್ಲ. ಒಂದು ದಿವಸ ನಾನು ಸಿಟ್ಟಿಗೆದ್ದು ಅವರ ಕಚೇರಿಗೆ ಹೋಗಿ ಸ್ವಲ್ಪ ಜೋರು ಶಬ್ದ ಮಾಡಬೇಕಾಗಿತ್ತು. ನನಗೆ ನೀವು ಇವತ್ತು ಕನೆಕ್ಷನ್ ಕೊಡದೆ ಹೋದರೆ ನನ್ನ ಮನೆಯಲ್ಲಿರುವ ಎಲ್ಲ ವೈರಿಂಗ್ಗಳನ್ನು ಕಿತ್ತು ನಾನು ಬಿಸಾಡ್ತೇನೆ, ನನಗೆ ಅಗತ್ಯ ಬೇಡ ತಗೊಂಡು ನಾನು ಬಂದುಬಿಟ್ಟೆ. ದೈವಾನುಗ್ರಹ ವಿಶೇಷ ಗೊತ್ತಿಲ್ಲ, ಅವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಇದ್ದಾರೆ, ಅವರಿಗೆ ನನ್ನ ಮಾತು ಕೇಳಿದೆ. ಅಲ್ಲಿ ಆಫೀಸ್ ಒಳಗಿದ್ದವರು, ನನಗೆ ಗೊತ್ತಿಲ್ಲ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಮತ್ತೆ ನನ್ನ ಮನೆಗೆ ಕೂಡ ಬಂದಿದ್ದರು ಅವರು, ಅದು ಕೂಡ ನನಗೆ ಗೊತ್ತಿರಲಿಲ್ಲ. ತಕ್ಷಣ ಅವರ ಟೀಮ್ ಬಂತು. ಟೀಮ್ ಬಂದಾಗ ಕನೆಕ್ಷನ್ ಕೊಟ್ಟಾಗ ಜೊತೆಗೆ ಇವರು ಬಂದಿದ್ದರು. ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವರು ವಿರಾಜಪೇಟೆಯಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದಾರೆ, ಅಷ್ಟು ಮಾತ್ರ ಗೊತ್ತು, ಅಷ್ಟೇ ಹೇಳಿದ್ರೆ ಮತ್ತು ಬೇರೆ ಏನಿಲ್ಲ. ನನ್ನ ಮನೆಗೆ ಬರುವಾಗ ಒಂದು ರಾಧಾಕೃಷ್ಣನ ವಿಗ್ರಹವನ್ನು ನಾನು ಮಾಡಿಟ್ಟಿದ್ದೆ. ಅದು ಚಂದ್ರನ ಬ್ರದರ್ಸ್ ಅಂತ ಎಲ್ಲಿತ್ತು, ನೀವು ಇವತ್ತು ಮೈಸೂರು ಸಿಲ್ಕ್ ಇದುಂಟಲ್ಲ ಉಡುಪಿ ಹೋಟೆಲ್ ಪಕ್ಕದಲ್ಲಿ, ಅದು ಮೊದಲು ಚಂದ್ರನ ಬ್ರದರ್ಸ್ ಅಂತ ಆಗಿತ್ತು. ಅದರ ಓನರಿಗೆ ಒಂದು ರಾಧಾಕೃಷ್ಣನ ವಿಗ್ರಹ ಬೇಕು ಅಂತ ನನ್ನ ಫ್ರೆಂಡ್ ಒಬ್ಬ ನನಗೆ ಕೊಟ್ಟಿದ್ದೆ. ನನ್ನ ಫ್ರೆಂಡ್ ನನ್ನ ಕಸಿನೇ, ಅವನು ಬಾಲಕೃಷ್ಣ ಅಂತ ಅವನ ಹೆಸರು. ಅವನು ನನ್ನ ಕೈಯಲ್ಲಿ ಮಾಡಿಸಿರೋದು. ಇವರು ಬಂದು ಅದು ನೋಡಿದರು, ಇದು ಯಾರು ಮಾಡಿದ್ದು? ನಾನು ಮಾಡಿದ್ದು. ಸರ್ ನೋಡಿ, ಇದೇ ನಾನು ಮಾಡಿದ್ದು, ಸೀಮೆಣ್ಣೆ ಬುಡ್ಡಿ ದೀಪದಲ್ಲಿ ಕೂತ್ಕೊಂಡು ಮಾಡಿರೋ ಕೆಲಸ ಅಂತ. ಆಗ ಅವ್ರೇನು ಮಾಡಿದರು, ತಪ್ಪಾಯಿತು, ನಮ್ಮಿಂದ ತಪ್ಪಾಗಿದೆ, ಇವತ್ತು ನಿಮಗೆ ಕರೆಂಟ್ ಕೊಟ್ಟಿದ್ದೇವೆ, ಆದರೆ ನಮ್ಮ ತಪ್ಪಿಗೆ ಒಂದು ಕ್ಷಮೆ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಗಣಪತಿಯನ್ನು ಇಲ್ಲಿ ಮೈಸೂರಿಂದ ತರ್ತೇವೆ, ಈ ಸಲ ನೀವು ನಮಗೆ ಗಣಪತಿ ಮೂರ್ತಿ ಮಾಡಿಕೊಡಿ ಚೌತಿಗೆ. ನೋಡಿ ಒಂದು ಯಾವ ರೀತಿ ಸಂದರ್ಭ ಬಂತು. ಆಯಿತು, ಒಪ್ಪಿಕೊಂಡೆ. ಮಾರನೇ ದಿವಸ ಬೆಳಗ್ಗಿಂದಲೇ ಗಣಪತಿ ಮೂರ್ತಿಯನ್ನು ತಯಾರು ಮಾಡಿದೆ. ಚೌತಿಗೆ ಮೊದಲು ಗಣಪತಿ ಪೂರ್ತಿ ಆಯಿತು, ತಗೊಂಡೋಗಿ ಗಣಪತಿ ಬಂದು ಅವರೇ ಬಂದು ತಗೊಂಡೋದು. ವಿಶೇಷ ಏನಂತ ಹೇಳಿದ್ರೆ, ಗಣಪತಿಯ ಮುಖದಲ್ಲಿ ನಗು ಮುಖದ ಗಣಪತಿ. ಅಲ್ಲಿಂದ ಇಲ್ಲಿವರೆಗೆ ನಾನೊಂದು 300-400 ಗಣಪತಿ ಮಾಡಿರ್ಬೋದು, ಯಾವ ಒಂದು ಗಣಪತಿಯ ಮುಖದಲ್ಲಿ ಆ ನಗು ಮುಖ ಬರಲೇ ಇಲ್ಲ, ಒಂದೇ ಸಲ ಬಂದಿರುತ್ತದು. ಬಹುಶಃ ನನ್ನನ್ನು ಪರಿಚಯ ಮಾಡಲಿಕ್ಕೋಸ್ಕರ ಗಣಪತಿ ಆ ರೀತಿ ಮಾಡಿದ್ದನ್ನು ಗೊತ್ತಿಲ್ಲ, ಕರೆಂಟ್ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ. ಹೌದು, ಆಯ್ತು, ಅದೊಂದಾಯಿತು. ಆ ಗಣಪತಿ ಮೂರ್ತಿಯನ್ನು ನೋಡಿದ ಮೇಲೆ ಮಡಿಕೇರಿ ದಸರಾದವರು, ಕಂಚಿ ಕಾಮಾಕ್ಷಿ ದೇವಸ್ಥಾನದವರು ಫಸ್ಟ್ ನನ್ನ ಮನೆಗೆ ಬಂದು, ಈ ಸಲ ದಸರಾಕ್ಕೆ ನೀವು ನಮಗೆ ಮೂರ್ತಿಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಮೂರ್ತಿ ಮಾಡಿಕೊಟ್ಟಿದ್ದು ನಾನು ಅವರಿಗೆ. ನಂತರ ಕೋಟೆ ಗಣಪತಿಯವರು ಬಂದರು, ಅವರಿಗೆ ತುಂಬುರ ನಾರದ ಇಲಿಯನ್ನು ಮಾಡಿದ್ದೆ. ನಾಟ್ಯ ಗಣಪತಿ ಅದು ಮೈಸೂರಿಂದ ಬಂದಿತ್ತು. ಇಲಿ ಒಂದು ದೊಡ್ಡ ಡ್ರಮ್, ಒಂದು ಪೀಠದ ಮೇಲೆ ಕುಳಿತುಕೊಂಡು ಎದುರುಗಡೆ ದೊಡ್ಡ ಒಂದು ಡ್ರಮ್ ಇಟ್ಕೊಂಡು ಡ್ರಮ್ ಹೊಡಿಯೋದು. ಇದಕ್ಕೆ ಕೈಗೆ ಸ್ಪ್ರಿಂಗ್ ಎಲ್ಲ ಕೊಟ್ಟಿದೆ. ಅದು ಗಣಪತಿ ಇದು ಮಂಟಪ ಮೂವ್ ಆಗುವಾಗ ಈ ಶೇಕ್ ಆಗಿ ಅದು ಡ್ರಮ್ ಹೊಡೆದಾಗೆ ಆಗ್ತಿತ್ತು. ಅದನ್ನು ಬಾಲಮುರಳಿ ಕೃಷ್ಣ ನಾದ್ರದಿಮ್ ತಿಲ್ಲನ ರಾಗದ ಒಂದು ಕ್ಯಾಸೆಟ್ ಎಲ್ಲ ಹಾಕಿ ಆ ನಾಟ್ಯ ಗಣಪತಿ ಎಲ್ಲದಕ್ಕೆ ಅದನ್ನು ಕೊಟ್ಟಿದ್ದೆ. ಆ ನಾಟ್ಯದ ಮ್ಯೂಸಿಕ್ಕಿಗೆ ಸರಿಯಾಗಿ ಇದು ಮಡಿಕೇರಿಯಲ್ಲಿ ಫಸ್ಟ್ ದಸರಾದ ಮೂಮೆಂಟನ್ನು ಫಸ್ಟ್ ಮಾಡಿದ್ದು ನಾನದು. ಅಲ್ಲಿವರೆಗೆ ದಸರಾದ ಮೂಮೆಂಟ್ ಏನಿರಲಿಲ್ಲ. ನೀವು ಇವತ್ತು ಏನೆಲ್ಲ ಹಾರಾಡೋದು, ಕಿರ್ಚಾಡೋದು, ಬೀಳೋದು, ಹೇಳೋದೆಲ್ಲ ಇತ್ತಲ್ಲ, ಅವತ್ತು ಏನಿರಲಿಲ್ಲ, ಸ್ಟಿಲ್ಲಲ್ಲೇ ಇತ್ತಲ್ಲ. ಫಸ್ಟ್ ಒಂದು ಇಲಿ ಇಡೀ ಮಡಿಕೇರಿಯಲ್ಲಿ ಶಬ್ದ ಮಾಡ್ಕೊಂಡು ಓಡಾಡಿದೆ ಅವತ್ತು. ಅದು ಅವತ್ತಿನ ಫಸ್ಟ್ ಇದಾಗಿತ್ತು. ನಂತರ ಕುಂದ್ರಮಟ್ಟ ಚಾಮುಂಡೇಶ್ವರಿ ದೇವಸ್ಥಾನದ್ದು TP ರಮೇಶ್ ಅಂತ ಹೇಳುವವರು ಫುಲ್ ಪ್ಲೆಡ್ಜ್ ಮಂಟಪ ನನಗೆ ಕೊಟ್ಟರು. ಚಾಮುಂಡೇಶ್ವರಿ ಚೌಟಿ ಮಾರಿಯಮ್ಮ ದೇವಸ್ಥಾನ, ಚೌಟಿ ಮಾರಿಯಮ್ಮ ದೇವಸ್ಥಾನದ್ದು, ಗಣಪತಿ ಸುಬ್ರಹ್ಮಣ್ಯ ಮತ್ತು ದೇವಿ, ಮತ್ತು ಕೋಟೆ ಮಾರಿಯಮ್ಮ ದೇವಸ್ಥಾನದ್ದು ಕೂಡ ಫುಲ್ ಪ್ಲೆಡ್ಜ್ ಮಂಟಪ ನನಗೆ ಕೊಟ್ಟಿದ್ದರು. ದೊಡ್ಡ ತ್ರಿಮೂರ್ತಿ ಶಿವ ಮತ್ತು ಗಂಗೆ ಶಿವನಿಗೆ ಪೂಜೆ ಮಾಡೋದು, ಮತ್ತು ಗಣಪತಿ ಕೂತಿರೋದು, ಇದೆಲ್ಲ ಅದು ಕೂಡ ಮಾಡಿದ್ದೆ. ಮತ್ತು ದೇಚು ಶ್ರೀರಾಮ ಮಂದಿರಕ್ಕೆ ಅವರಿಗೆ ಕಾಳಿಕಾಮತೆ, ಮತ್ತು ಇಲ್ಲಿ ರಾಮ ಮಂದಿರ, ಪೇಟೆ ಶ್ರೀರಾಮ ಮಂದಿರಕ್ಕೆ ವಿಷ್ಣುವಿನ ಮೂರ್ತಿ, ಹೀಗೆಲ್ಲ ಬೇರೆ ಬೇರೆ ಮೂರ್ತಿಗಳು, ದೊಡ್ಡ ಫುಲ್ ದಸರಾದ ಮೂರ್ತಿಗಳೇ, ದೊಡ್ಡ ಮೂರ್ತಿಗಳು ಇದು ಮಾಡಿಕೊಡ್ತಾ ಬರ್ತಿದ್ದೆ. ಯಾವುದಲ್ಲಿ ಮಾಡ್ತಿರೋದು? ಆಗ ಪೇಪರ್ ಪಲ್ಪಲ್ಲಿ ಮಾಡ್ತಿದ್ದೆ, ಈಗ ಫೈಬರ್ ಕಾಸ್ಟಲ್ಲಿ ಮಾಡ್ತಿದ್ದೆ. ಈಗ ನಾನು ಫೈಬರ್ ಕಾಸ್ಟನ್ನು ದುಬೈನಲ್ಲಿ ಮಾಡ್ತಾಯಿದ್ದೇನೆ ನಾನು. ನಂತರ ಈ ವಿಗ್ರಹಗಳನ್ನು ಮಾಡಿಕೊಡ್ತಿದ್ದೆ. ಮತ್ತು ಒಂದು ಸಲ ಮಡಿಕೇರಿ ದಸರಾಕ್ಕೆ ನಾನು ತೀರ್ಪುಗಾರರಾಗಿ ಕೂಡ ನಾನು ಹೋಗಿದ್ದೇನೆ. ಅದೇ ಸಂದರ್ಭದಲ್ಲಿ ಮಡಿಕೇರಿಯ ಪುರಭವನದ ಎದುರು ಕಾವೇರಿ ಮಾತೆಯ ವಿಗ್ರಹವನ್ನು ನಾನು ಒಂದು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ನಾನಾಗಿ ಮಾಡಬೇಕು. ಅದಕ್ಕೆ ನಾನು 2 ಬದಿ ಮುಖ ಇರಬೇಕು. ಅದಕ್ಕೆ ನನಗೆ ಪ್ರೇರಣೆ ಏನಂತಂದರೆ, ನಾನು ತುಂಬ ಟೂರ್ ಮಾಡ್ತೇನೆ, ಆಲ್ ಓವರ್ ಇಂಡಿಯಾ ಎಲ್ಲ ಜಾಗ ಸುತ್ತಿದೆ. ಹೈದರಾಬಾದ್ನ ಸಾಲಾರ್ಜಂಗ್ ಮ್ಯೂಸಿಯಂನ ಒಳಗಡೆ
ಒಂದು ಮೂರ್ತಿ ಇದೆ, ಹಿಂಬದಿಯಲ್ಲಿ ಕನ್ನಡ ಇಟ್ಟಿದ್ದಾರೆ, ಎದುರು ಬದಿಯಲ್ಲಿ ರಾಜ, ಹಿಂಬದಿಯಲ್ಲಿ ರಾಣಿ, ಒಂದೇ ಮೂರ್ತಿ, ಡಬಲ್ ಡೈಮೆನ್ಷನ್. ಆ ಸಿಸ್ಟಮನ್ನು ನಾನು ಇಲ್ಲಿ ಮಾಡಬೇಕು, ಕಾವೇರಿ ಮಾಡಬೇಕು. ರಸ್ತೆ ಬದಿಗೂ ಕಾವೇರಿ ಕಾಣಬೇಕು, ಆಡಿಟೋರಿಯಮ್ದ ಹೊರಗೆ ಬರುವವರಿಗೂ ಕಾವೇರಿ ಕಾಣಬೇಕು ಅಂತ ಆ ಕಾನ್ಸೆಪ್ಟಾಗಿ ಮಾಡಿದೆ. ಅದನ್ನು ಆಗಿನ ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ಕೊಂಗಂಡ ದೇವಯ್ಯನವರಿಗೆ ಈ ವಿಚಾರ, ನಮ್ಮ ರಾಘವನ್ ಅಂತ ಒಬ್ಬರು ಅಲ್ಲಿ ಇದ್ದರು, ಅವಾಗ ಹೆಲ್ತ್ ಇನ್ಸ್ಪೆಕ್ಟರು, ಅವರು ಬಂದು ನನ್ನ ಮನೆಯಲ್ಲಿ ನೋಡಿ ಹೋಗ್ಬಿಟ್ಟು ಅವರಿಗೆ ತಿಳಿಸಿದರು, ಗಣೇಶರೇ ಇಂಥದ್ದು ಮಾಡಿದ್ದಾರೆ. ಸರಿ, ಆದಾಗ ಅದನ್ನು ಅವರು ಕಮಿಟಿಯಲ್ಲಿಟ್ಟು ತೀರ್ಮಾನ ಮಾಡಿ ತಂದು ಅದನ್ನು ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದು. ಈಗ ಅನೇಕರು ನೋಡ್ತೀವಿ ನಾವು ಟೋಲ್ ಗೇಟ್ ಇಂದ ಬಸ್ ಸ್ಟ್ಯಾಂಡ್ ಬರೋ ಮಾರ್ಗದಲ್ಲಿ, ಹೌದು, ಈ ಕಡೆ ಬಸ್ಸಲ್ಲಿ ಹೋಗೋತಿಗೂ ಕಾಣೋಕೆ ಸಿಗುತ್ತೆ, ವೆಹಿಕಲ್ ಹೋಗೋತಿಗೆ ಕಾಣೋಕೆ ಸಿಗುತ್ತೆ, ಆ ಕಡೆ ಒಳಗಡೆ ಹಾಲ್ ಒಳಗೆ ಎಂಟ್ರಿ ಆಗೋದ್ರೂ ಕೂಡ ಮುಖ ಡಬಲ್ ಡೈಮೆನ್ಷನ್. ಅದು ಅನೇಕರಿಗೆ ಗೊತ್ತಿಲ್ಲ. ಅದು ಹೌದು, ಅದು ಅಲ್ಲಿ ಒಳಗೋದವರಿಗೆ ಮಾತ್ರ ಗೊತ್ತಿದೆ ಅಷ್ಟೇ. ಮಧ್ಯದಲ್ಲಿ ಟೀ ಶೇಪ್ನಲ್ಲಿ ಪೈಪ್ ಆಗಿಬಿಟ್ಟು ಅದರಲ್ಲಿ ನೀರು ಬಿಡುವ ವ್ಯವಸ್ಥೆ ಕೂಡ ನಾನು ಮಾಡಿದ್ದೆ. ಆಯಿತಾ, ನಂತರ ಅದು ಆಯಿತು. ಅದೇ ದಿವಸ ಇನ್ನೊಂದು ಕಾವೇರಿ ಚಿತ್ರ ಕೂಡ ನಾನು ಬಿಡುಗಡೆ ಮಾಡಿದ್ದೆ ಅಲ್ಲಿ. ಅದೆಂತ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದು? ಅದು ಇದ್ರದ್ದು ಸಿಮೆಂಟ್ ಕಲಾಕೃತಿ ಅದು. ಈ ರೀತಿಯಾಗಿ ನಾನು ವಿಗ್ರಹಗಳನ್ನು ಸೈಂಟ್ ಮೈಕಲ್, ಆ ಬಿಲ್ಡಿಂಗ್ನ ಮೇಲೆ ಸೈಂಟ್ ಮೈಕಲ್ದು ಮೂರ್ತಿ ಇದೆ, ಆ ಹೊಸ ಬಿಲ್ಡಿಂಗ್ನ ಮೇಲೆ, ಅದು ನಾನು ಮಾಡಿದ್ದೆ. ಅಲ್ಲೇ ಮೇಲೆ ಅದೇ ಮಾಡಿದ್ದು ನಾನದು. ಆಯಿತಾ, ಮತ್ತು ವಿರಾಜಪೇಟೆ ರಾಜ್ಯೋತ್ಸವಕ್ಕೆ ಭುವನೇಶ್ವರಿಯನ್ನು ಮಾಡಿದ್ದೆ ನಾನು. ಅಲ್ಲಿ ಡಿ ಜೆ ಪದ್ಮನಾಭ ಅಂತಕೊಂಡು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು. ಅವರ ಟೈಮ್ನಲ್ಲಿ ಅದು ಮಾಡಿದ್ದು. ಎಮ್ ಕೆ ಪೂವಯ್ಯ ಅಂತಲೇ ಇದ್ದರು, ಅವರ ಇದರಲ್ಲಿ ಅದು ಆಗಿದ್ದು. ಅದು ಪ್ರತಿ ನವಂಬರ್ ತಿಂಗಳಲ್ಲಿ ಅದು ಮೆರವಣಿಗೆಯಲ್ಲಿ ಹೋಗ್ತಾಯಿತ್ತು. ನಂತರ ಆ ಟೈಮ್ನಲ್ಲಿ ಟಿ ವಿ ಬಂತು. ಟಿ ವಿ 80ರ ದಶಕದಲ್ಲಿ ಟಿ ವಿ ಬಂದಾಗ ರಾಮಾಯಣ ಮಹಾಭಾರತ ಎಲ್ಲ ಬಂತು. ಆಮೇಲೆ ಮಾಲ್ಗುಡಿ ಡೇಸ್ ಬಂತು. ಮಾಲ್ಗುಡಿ ಡೇಸ್ ಬರುವಾಗ ಆ ಮಾಲ್ಗುಡಿ ಡೇಸ್ನಲ್ಲಿ ಫಸ್ಟ್ ಫ್ರೇಮ್ನಲ್ಲಿ ಒಂದು ಪಿಕ್ಚರ್ ಬಂದು ಸ್ಟಿಲ್ ಆಗಿ ನಿಲ್ತದೆ. ಸಿನಿಮಾಟೋಗ್ರಫಿ ಗೊತ್ತಿದೆ ನನಗೆ, ನಾನು ಮೈಸೂರಲ್ಲಿ ಸ್ಟಡಿ ಮಾಡೋದು ಅದನ್ನು ಕೂಡ ಕಲ್ತಿದ್ದೇನೆ, ಸಿನಿಮಾದ ಬಗ್ಗೆ, ಶೂಟಿಂಗ್ನಿಂದ ಹಿಡಿದು ಎಡಿಟಿಂಗ್ ಎಲ್ಲವೂ ಇದು. ಆದರೆ ಈ ಟ್ರಿಕ್ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಬೆಂಗಳೂರಿನ ಸಂಕೇತ್ ಸ್ಟುಡಿಯೋಕ್ಕೆ ಹೋಗಿ ಶಂಕರ್ನಾಗ್ ಅವ್ರನ್ನ ಭೇಟಿ ಮಾಡಿಬಿಟ್ಟು ಅದು ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅದು ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತ. ಕಂಪ್ಯೂಟರ್ ಅಂತ ಹೇಳೋ ನಾಲೆಜೇ ಇರಲಿಲ್ಲ ನಮಗೆ ಆಗ, ಕಂಪ್ಯೂಟರ್ ಇಲ್ಲ ಆಗ, ಆ ಸ್ಟಾರ್ಟಿಂಗ್ನಲ್ಲಿ ಇದ್ದಿದ್ದು. ಅವರು ಆ ಕಂಪ್ಯೂಟರ್ ಗ್ರಾಫಿಕ್ಸ್ನ ಮಾಡಿದ್ದು. ತಲೆಯಲ್ಲಿ ಏನೋ ಒಂದು ಹುಳ ಬಿಟ್ಟಾಗ ಆಯಿತು, ಕೊರಿತಾ ಇತ್ತು. ಏನಿದು? ಸ್ವಲ್ಪ ಸಮಯದಲ್ಲಿ ಜುರಾಸಿಕ್ ಪಾರ್ಕ್ ಸಿನಿಮಾ ಬಂತು. ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿದ ತಕ್ಷಣ ಆ ಡೈನೋಸರ್ಗಳು 2, 4, 8, 16, 36 ಮಲ್ಟಿಪ್ಲೈ ಹಾಕ್ಕೊಂಡು ಹೋಗೋದನ್ನ ನೋಡುವಾಗ ಆ ಗ್ರಾಫಿಕ್ಸ್ ನೋಡಿದಾಗ ಏನೋ ಒಂದು ಇದಾಯಿತು. ನೋಡಿ, ಅಲ್ಲಿ ಆ ಜುರಾಸಿಕ್ ಪಾರ್ಕ್ನಲ್ಲಿ ಆ ಗ್ರಾಫಿಕ್ಸನ್ನು ಯೂಸ್ ಮಾಡಿ ಆಗ ಅದು ಕೆಲಸ ಮಾಡಿರೋದು. ಏನೋ ಒಂದು ಮಾಡಬೇಕು ಅನಿಸಿದಾಗ ನಾನು ಕೊಡಗು ಪನೋರಮ್ ಅಂತ ಹೇಳುವಂಥ ಒಂದು ಬ್ರೋಷರ್ನ ನಾನು ಪ್ರಿಂಟ್ ಮಾಡಬೇಕು. ಅದು ಇಲ್ಲಿ ಡಿಸೈನ್ ಮಾಡಲಿಲ್ಲ ನಾನು. ಶಿವಕಾಶಿಗೆ ಹೋಗಿ ಅಲ್ಲಿ ಕೂತಾಗ ಶಿವಕಾಶಿಯಲ್ಲಿ ಆಗ ಕಂಪ್ಯೂಟರ್ ಬಂದಿತ್ತು 1993-94ರಲ್ಲಿ. ಅಲ್ಲಿ ಒಬ್ಬ ಕಂಪ್ಯೂಟರ್ ನಾಲೆಜ್ ಇರುವ ಡಿಸೈನರ್ ಕೂತ್ಕೊಂಡು ನಾನು ಏನು ಹೇಳ್ತೇನೆ ಅದನ್ನು ಅವನು ಮಾಡಿಕೊಟ್ಟ ನನಗೆ. ನಾನು ಮಾಡಲಿಲ್ಲ, ನಿಮ್ಮ ಕಲ್ಪನೆ ಏನಿತ್ತು ಅವ ಅದನ್ನು ಎಕ್ಸಿಕ್ಯೂಟ್ ಮಾಡ್ದ, ಕ್ರಿಯೇಟ್ ಮಾಡ್ದ. ಕೆಲವು ಏನೆಲ್ಲ ಇದು ಗ್ರಾಫಿಕ್ಸ್ ಹಾಕಬೇಕು ಅವ ಅದನ್ನು ಹಾಕಿ ನನಗೆ ಚೆನ್ನಾಗಿ ಮಾಡಿಕೊಟ್ಟು ಚೆನ್ನಾಗಿ ಬಂತು. ಅದು ಇಲ್ಲಿ ರಿಲೀಸ್ ಮಾಡಿದೆ ನಾನು. MC ನಾರಾಯಣವರು ಆಗ ಕಾನೂನು ಮಂತ್ರಿ ಆಗಿದ್ದರು ಆವಾಗ, ಅವರು ಅದನ್ನು ರಿಲೀಸ್ ಮಾಡಿದರು. ನನಗೆ ಇನ್ನೂ ಇಲ್ಲಿದ್ದರೆ ಆಗೋದಿಲ್ಲ, ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಕಾಕೋಟು ಪರ್ಮೇನಲ್ಲಿ ಯಾವುದೋ ಒಂದು ಮ್ಯಾಚ್, ಹಾಕಿ ಮ್ಯಾಚ್, ಅಲ್ಲಿ ಒಂದು ಹಾಕಿ ಅಸೋಸಿಯೇಷನ್ ಅವ್ರು ಏನು ಮಾಡಿದರು, ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಲೈಫ್ ಸೈಜ್ ಪೇಂಟಿಂಗನ್ನು ಮಾಡಬೇಕು ಅಂತ ಹೇಳಿದರು. ನಾನು ಲೈಫ್ ಸೈಜ್ ಪೇಂಟಿಂಗನ್ನು, ಆಯಿಲ್ ಕಲರ್ ಪೇಂಟಿಂಗನ್ನು ಮನೆಯಲ್ಲಿ ಮಾಡ್ತಾಯಿದ್ದೆ, ಪೂರ್ತಿಯಾಗಿದೆ. ಅದೇ ಟೈಮ್ನಲ್ಲಿ ನನ್ನ ಮಾವ ಒಬ್ಬರು US ಮಡಿಕೇರಿಗೆ ಬಂದಿದ್ದರು. ಅವರು ನಮ್ಮ ಮನೆಯಲ್ಲೇ ಓದಿ ಅವರ SLCಯನ್ನೆಲ್ಲ ಇಲ್ಲೇ ಮುಗಿಸಿದವರು ಮಡಿಕೇರಿ. ಅವರು ಯಾವಾಗ ಬಂದರೆ ಫಸ್ಟ್ ನಮ್ಮ ಮನೆಗೆ ಬರ್ತಾರೆ. ಅವರು ಬಂದುಬಿಟ್ಟು ಈ ಪೇಂಟಿಂಗ್ ನೋಡಿಬಿಟ್ಟು ಇದಕ್ಕೆ ಎಷ್ಟು ಚಾರ್ಜ್ ಮಾಡಿದೆ ಅಂತ ಕೇಳಿದರು. ನಾನು ಹೇಳಿದೆ ಆಗ 15,000 ಅದಕ್ಕೆ ನಾನು ಚಾರ್ಜ್ ಮಾಡಿದ್ದು. ಅದು ನನಗೆ ದೊಡ್ಡ ಅಮೌಂಟ್ ಅದು, ಆಯಿತಾ. ಅವರು 15,000 ಒಪ್ಪಿದ್ದಾರೆ, ಅದು ದೊಡ್ಡ ಅಮೌಂಟ್. ಅವರು ಹೇಳಿದರು ಇದಕ್ಕೆ ಲಕ್ಷಗಟ್ಟಲೆ ಬೆಲೆ ಬಾಳ್ತದೆ, ನೀನೇನು 15,000 ಇಲ್ಲಿ ಇದೆಯಾ, ನೀನು ಇಲ್ಲಿ ಇರೋದು ಬೇಡ ಅಂತ ಅಮ್ಮನಿಗೆ ಹೇಳಿದ್ರು. ಅವನನ್ನು ಕಳಿಸಿ ನಾನು ಕರ್ಕೊಂಡು ಹೋಗ್ತೇನೆ ಅಂತಕೊಂಡು. ಅವನ್ನೇ ಯಾಕೆ ಕಳಿಸೋದು ಅಂತ ಹೇಳಿದ್ರು. ಆಯಿತಾ, ಇಲ್ಲ ಕರ್ಕೊಂಡು ಹೋಗ್ತೀನಿ, ನೀವು ಹೆದರಬೇಡಿ ಅಂತಕೊಂಡು ಹೇಳಿದರು. ಅವ್ರು ಹೋಗ್ಬಿಟ್ಟು ನನಗೆಲ್ಲ US ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ನಾನು ಮತ್ತೆ ತೀರ್ಮಾನ ಮಾಡಿದೆ ಇನ್ನು ಹೋಗಲೇಬೇಕು ಅಂತಕೊಂಡು. ಅಪಾರ್ಚುನಿಟಿ ಸಿಕ್ಕಿದೆ. ಯೋಚನೆ ಮಾಡಿ ಹೊರಟಿದ್ದು ಅಮೇರಿಕಕ್ಕೆ, ತಲುಪಿದ್ದು ದುಬೈಗೆ.
ಅಲ್ಲಿ ಹೆಂಗೆ ಟ್ವಿಸ್ಟ್ ಆಗಿದ್ದು? ಅಲ್ಲಿ ಟ್ವಿಸ್ಟ್ ಅಂದರೆ ಅಲ್ಲಿ ಏನಾಯಿತು, ನನ್ನ ರಿಲೇಷನ್, ನನ್ನ ತಂಗಿಯ ಗಂಡ ಅಲ್ಲಿ ನನಗೆ ವೀಸಾದ ವ್ಯವಸ್ಥೆ ಮಾಡಿದರು. ದುಬೈಗೆ ವೀಸಾದ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಒಂದು ಯಾವುದೋ ಒಂದು ಕಾನ್ಸೆಪ್ಟಿಗೆ ಒದ್ದಾಡ್ತಾ ಇದ್ದಾರೆ ಅವರು. ಒಂದು 15 ದಿವಸದಿಂದ ಕಾಯ್ತಾ ಇದು ಮಾಡ್ತಾರೆ, ಅದು ಅಪ್ರೂವ್ ಆಗೋದಿಲ್ಲ. ನನಗೆ ಆ ಕಾನ್ಸೆಪ್ಟ್ ಮಾಡ್ತೀನಿ ಅಂತ ಕೇಳಿದರು. ಮಾಡ್ತೀನಿ, ಒಂದು ದಿವಸ ಟೈಮ್ ಕೊಡಿ ಅಂತ ತಗೊಂಡೋದೆ. ನೆಕ್ಸ್ಟ್ ಟೈಮ್ ದೇವು ಎಲೆಕ್ಟ್ರಾನಿಕ್ಸ್ ಗಲ್ಫಿಗೆ ಅದು ಲಾಂಚ್ ಆಗೋ ಟೈಮ್. ನಾನು ಏನು ಮಾಡಿದೆ, ಆಕಾಶ ಫಸ್ಟ್ ನಾನು ಅದಕ್ಕಿಂತ ಮೊದಲು ಇದಕ್ಕೆ ಹೋಗಿದ್ದೇನೆ, ಫ್ಲೈಟಲ್ಲಿ ಹೋಗಿದ್ದೇನೆ. ಅದೇ ದುಬೈನಲ್ಲಿ ಫ್ಲೈಟಿಗೆ ಹೋದಾಗ ಏರಿಯಲ್ ವ್ಯೂನಲ್ಲಿ ಆ ಕಂಪ್ಲೀಟ್ ದುಬೈಯ ಏರಿಯಲ್ ವ್ಯೂ ನೋಡಿದೆ ನಾನು. ನನ್ನ ಕಾನ್ಸೆಪ್ಟ್ ಏನು ಮಾಡಿದೆ, ಆಕಾಶ ಬುಟ್ಟಿ ಇದೆ ಅಲ್ವಾ, ಆಕಾಶ ಬುಟ್ಟಿ ಅಂದರೆ ನಾವಿಲ್ಲಿ ಪೊಲೀಸ್ ಗ್ರೌಂಡಲ್ಲಿ ಪೊಲೀಸ್ ಸ್ಪೋರ್ಟ್ಸಿಗೆ ಆವಾಗ ಆಕಾಶ ಬುಟ್ಟಿ ಬಿಡ್ತಾಯಿದ್ರು ಮೊದಲು, ಈಗ ಇಲ್ಲ ಗೊತ್ತಿಲ್ಲ. ಅದು ತಲೆಯಲ್ಲಿತ್ತು ಆಕಾಶ ಬುಟ್ಟಿ, ಅದು ಮೇಲೆ ಹೋಗೋದು. ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ದೇವದ ಲೋಗವನ್ನು ಆಕಾಶ ಬುಟ್ಟಿಯ ಮೇಲೆ ಪರದೆಗೆ ಹಾಕಿದೆ. ಆ ಬುಟ್ಟಿಯ ಒಳಗಡೆ ಎಲ್ಲ ಹೋಮ್ ಅಪ್ಲಯನ್ಸಸ್ ಇಟ್ಟೆ, ಪ್ರತಿಯೊಂದು ಫ್ರಿಜ್, ವಾಟರ್ ಹೀಟರ್, ಮತ್ತು ವ್ಯಾಕ್ಯೂಮ್ ಕ್ಲೀನರ್, ಟಿ ವಿ, ಫ್ರಿಜ್ ಎಲ್ಲವನ್ನು ಇಟ್ಬಿಟ್ಟು ಮರಳು ಗಾಡಿನಲ್ಲಿ ಅದು ಲಾಂಚ್ ಆಗ್ತಿರೋದು. ಅದು ಮೇಲಿಂದ ಆಕಾಶದಿಂದ ಇಳಿತಾ ಇದೆ ವಿತ್ ಲೋಗೋ. ಕೆಳಗಡೆ ಕಾರವಾನ್ನಲ್ಲಿ ಇವರು ಅರಬಿಗಳು ಇದರ ಮೇಲೆ ಒಂಟೆ ಮೇಲೆ ಹೋಗ್ತಾ ಇದ್ದಾರೆ. ಇದು ಕಾನ್ಸೆಪ್ಟ್. ಒಂದು ಕ್ಷಣದಲ್ಲಿ ಓಕೆ ಆಗ್ಬಿಡ್ತದೆ. ಓಕೆ ಆಗಿಬಿಟ್ಟು 800,000 ಕಾಂಟ್ರಾಕ್ಟಿಗೆ ಸೈನ್ ಮಾಡಿ. 800,000 ಅಂದರೆ ನಮ್ಮದು 8,000 ಕೋಟಿ ಆಗ್ತದೆ. 8,000 ಕೋಟಿ ಇದು ಕಾಂಟ್ರಾಕ್ಟ್ ಅದು ಅವ್ರದ್ದು. ಅದು ಯಾವ ಇಸ್ವಿಯಲ್ಲಿ ಇದು? ಇದು 1996 ಇದು ನಾನು ದುಬೈಗೆ ಎಂಟ್ರಾದ ಮೇಲೆ ನಾನು ದುಬೈಗೆ ಹೋದೆ. ನಾನು ಹೋಗ್ಬಿಟ್ಟು ಫಸ್ಟ್ ದಿನದಲ್ಲೇ ಇದಾಯಿತು. ಹೋದ ತಕ್ಷಣ ನನಗೆ ಇಮ್ಮಿಡಿಯೇಟಾಗಿ ನನಗೆ ಆರ್ಟ್ ಡೈರೆಕ್ಟರ್ ಪೋಸ್ಟೇ ಸಿಕ್ಕಿಬಿಡ್ತು. ಡಿಸೈನರ್ ಆಗಬೇಕು ಆಯಿತಾ. ಆಗ ಕಂಪ್ಯೂಟರ್ ನಾಲೆಜ್ ಅಷ್ಟು ಇರಲಿಲ್ಲ ನನಗೆ, ಸ್ವಲ್ಪ ಇತ್ತು. ನೀವು ಅಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಕನಸಿತ್ತು ಅಲ್ಲಿ ಹೋಗಿ ನಾನು ಕಲಿಬೇಕು ಅನ್ನೋದು? ನಾನು ದುಬೈಗೆ ನಾನು ಹಣ ಸಂಪಾದನೆ ಮಾಡಲಿಕ್ಕೆ ಹೋಗಿದ್ದಲ್ವೇ ಅಲ್ಲ, ಇವತ್ತಿಗೂ ಕೂಡ ನನ್ನ ತಲೆ ಇಲ್ಲ ಅದು ಆಯಿತಾ. ನಾನು ಇಲ್ಲೇ ಹಣ ಸಂಪಾದನೆ ಮಾಡ್ತಿದ್ದೆ, ಲಕ್ಷ ಹಾಕಿ ಲಕ್ಷ ತೆಗಿತಿದ್ದೆ ನಾನು ಎಲ್ಲಿ ಕೊಡಗಿನಲ್ಲಿ. ನಾನು ಒಂದು ಪ್ರತಿ ಸಲ ನಾನು ಏನು ಪಬ್ಲಿಷ್ ಮಾಡ್ತಿದ್ದೆ ಎಲ್ಲ ಖಾಲಿ ಆಗ್ತಿತ್ತು. ಈಗ ಸಹ ಅದೇ ಕಥೆ ಆಗಿರೋದೆ, ಈಗ ಬಂದಿದ್ದು ಕೂಡ. ನಂತರ ನಾನು ಅಲ್ಲಿ ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೆ. ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿರುವಾಗ ನಮಗೆ ಕಾಂಟ್ರಾಕ್ಟ್ ಬಂದಿತ್ತು. ಒಂದು ವರ್ಷಕ್ಕೆ ಆ ಒಂದು ಹಣ ಇರ್ತದೆ, ಅಷ್ಟು ಹಣವನ್ನು ಮುಗಿಸ್ಬೇಕು. ಅಷ್ಟು ಹಣ ಮುಗಿಸ್ಬೇಕಾದ್ರೆ ಬೇರೆ ಬೇರೆ ಮೀಡಿಯಾದಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಆಗಬೇಕು. ಆವಾಗ ದುಬೈ ಏರ್ಪೋರ್ಟಿಂದ ಒಂದು 80 ಡೆಸ್ಟಿನೇಷನಿಗೆ ಫ್ಲೈಟ್ಸ್ ಹೋಗ್ತಾಯಿತ್ತು. ಅದರಲ್ಲಿ ಒಂದು ಈಗ 250 ಜಾಸ್ತಿ ಇದೆ. ಅದರಲ್ಲಿ ಒಂದು 30-35 ಡೆಸ್ಟಿನೇಷನ್ಗೆ ಹೋಗೋ ಫ್ಲೈಟ್ನ ಒಳಗಡೆ ಇನ್ಫ್ಲೈಟ್ ಮ್ಯಾಗ್ಝಿನ್ಸ್ ಇಟ್ಟಿರ್ತಾರೆ. ಇನ್ಫ್ಲೈಟ್ ಮ್ಯಾಗ್ಝಿನ್ ಒಳಗಡೆ ಒಂದು 3-4 ಅಡ್ವರ್ಟೈಸಿಂಗ್ ಡಿಸೈನ್ ನಾನು ಕ್ರಿಯೇಟ್ ಮಾಡ್ತಿದ್ದೆ. ಅದು ವಾಚ್ಗಳಾಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಯಾವುದೇ ಒಂದು ಇದರ ಬ್ರ್ಯಾಂಡದು ಡಿಸೈನ್ ಮಾಡ್ತಿದ್ದೆ. ಅದು ಪ್ರತಿ ತಿಂಗಳು ಆ ಇನ್ಫ್ಲೈಟ್ ಮ್ಯಾಗ್ಝೈನಲ್ಲಿ 4 ಆ್ಯಡ್ ಬರಲೇಬೇಕಲ್ಲಿ. ನಂತರ ಬೇರೆ ರೋಡ್ ಸೈಡ್ನಲ್ಲಿ ಬಿಲ್ ಬೋರ್ಡ್ಸ್ಗಳು ಇರ್ತಿತ್ತು. ಆವಾಗ LED ಏನಿರಲಿಲ್ಲ, ಟ್ಯೂಬ್ ಲೈಟ್ ಹಾಕಿಬಿಟ್ಟು ಬಾಕ್ಸ್ನಲ್ಲಿ ಬ್ರ್ಯಾಂಡೆಡ್ ಇತ್ತು. ದಾರಿ ಉದ್ದಕ್ಕದಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ತಿದ್ರು. ಆಗ ಡಿಜಿಟಲ್ ಸಹ ಇರಲಿಲ್ಲ, ಡಿಜಿಟಲ್ ಬ್ಯಾನರ್ಗಳು ಏನೂ ಇರಲಿಲ್ಲ. ನಂತರ ಹಾಗೆಯೇ ನನ್ನ ಅಡ್ವರ್ಟೈಸಿಂಗ್ನಲ್ಲಿ ನಾನು ಹೋಗ್ತಾಯಿದ್ದೆ. ನನ್ನ ಅಡ್ವರ್ಟೈಸಿಂಗ್ನಲ್ಲಿ ಒಂದು ವಾಚನ್ನು ನಾನು ಒಂದು ಇಟ್ಟರೆ ಡಿಸೈನಲ್ಲಿ, ಅದರ ಪಕ್ಕದಲ್ಲಿ ದುಬೈದೊಂದು ಮಾನ್ಯುಮೆಂಟ್ಸನ್ನು ಇರ್ತಿದೆ. ದುಬೈನಲ್ಲಿ ಆಗ ಒಂದು 4-5 ಮಾನ್ಯುಮೆಂಟ್ಸ್ ಮಾತ್ರ ಇದ್ದೆ ಅಷ್ಟೇ. ಟ್ರೇಡ್ ಸೆಂಟರ್ ಅಥವಾ ಇನ್ನಿತರ ಯಾವುದು ಈಗಿನ ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬಿ ಏನೂ ಇರಲಿಲ್ಲ. ಅದೆಲ್ಲ ಈಗೀಗ ಬಂದಿರೋದು. ಅದು ತುಂಬ ಇಫೆಕ್ಟ್ ಆಗ್ತಿತ್ತು. ಯಾಕೆಂದರೆ ಒಂದು ಅಲ್ಲಿಯ ಒಂದು ಲ್ಯಾಂಡ್ ಮಾರ್ಕ್, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಅಂತ ಹೇಳಿದ್ರೆ ಆ ಲೋಕಲ್ ಅರಬುಗಳಿಗೆ ಏನೋ ಒಂದು ಖುಷಿ. ಯಾರು ಕ್ರಿಯೇಟ್ ಮಾಡಿದ್ದು? ಗಣೇಶರೇ ಕ್ರಿಯೇಟ್ ಮಾಡಿದ್ದು. ಎಲ್ಲಿ ಮಾಡಿದ್ದು? ಇಂಥ ಅಡ್ವರ್ಟೈಸಿಂಗ್ ಇದರಲ್ಲಿ ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರ್ ಅಂತ. ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರ್ ಅಂದರೆ ಅಲ್ಲಿ ಅಷ್ಟು ಗೌರವ ಅಲ್ಲಿ. ಯಾಕೆಂದರೆ ಅವರು ಏನೋ ಒಂದು ವಸ್ತು ಕೊಡ್ತಾರೆ ನಾಡಿಗೆ. ನಂತರ ಈಗೇ ನಾನು ಡಿಸೈನ್ಸ್ ಮಾಡ್ತಾ ಬರ್ತಿದ್ದೆ. ವೃತ್ತಿಯಲ್ಲಿ ನಾನು ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರ್. ಇನ್ನು ಪ್ರವೃತ್ತಿ ಒಂದು ಬೇಕಲ್ಲ, ಪ್ರವೃತ್ತಿಗೆ ನಾನು ಸಂಘ ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡೆ. ಸೋಷಿಯಲ್ ಸರ್ವಿಸ್ ಉಳಿದ ಸಮಯವನ್ನು ನಾನು ಕೊಡಗಿನಲ್ಲಿ ಚಿತ್ರಕಲಾ ಕಲಾ ಪರಿಷತ್ ಅಂತ ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ದು. ಕೊಡಗು ಕಲಾ ಪರಿಷತ್ ತಗೊಂಡು
ಕೊಡಗು ಕಲಾ ಪರಿಷತ್ನಲ್ಲಿ ಒಂದು ಆಗ 10-20 ಆರ್ಟಿಸ್ಟ್ಗಳು ನಾವು ಕೊಡಗಿನವರು ಸೇರಿ ಮಾಡಿದ್ದು. ಅಲ್ಲಿ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ. ಅಲ್ಲಿ ಒಂದು ನಾವು ರೂಲ್ ಮಾಡಿದ್ದು, ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು, ಒಬ್ಬೊಬ್ಬರು ಒಂದೊಂದು ವರ್ಷ ಅಲ್ಲಿ ಮಾತ್ರ ಸರ್ವಿಸ್ ಚೇಂಜ್ ಆಗಿರಬೇಕು. ಇಲ್ಲಿವರೆಗೆ ಎಲ್ಲರೂ ಸರ್ವಿಸ್ ಮಾಡಿದ್ದಾರೆ. ಹಾಗೆ ಕೊಡಗು ಕಲಾ ಪರಿಷತ್ತಿನ ಆಶ್ರಯದಲ್ಲೇ ನಾವು ಎಕ್ಸಿಬಿಷನ್ ಮಾಡಿ ಟೌನ್ ಹಾಲ್ನಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಬಂದಿದ್ದರು. ಬಂದುಬಿಟ್ಟು ಅದನ್ನೆಲ್ಲ ನೋಡಿ ಅವ್ರು ಹೋಗುವಾಗ ನಮಗೆ 1,000 ರೂಪಾಯಿ ಕೊಟ್ಟಿದ್ದರು. ನಾನು ಪ್ಲ್ಯಾಂಟರ್ ಅಲ್ಲ, ನಾನು ಪೆನ್ಷನ್ ಅಂತ 1,000 ಕೊಟ್ಟಿದ್ದರು. ಆ 1,000 ರೂಪಾಯಿ ನಾವು ಮಡಿಕೇರಿ ಸ್ಟೇಟ್ ಬ್ಯಾಂಕ್ನಲ್ಲಿ ಫಸ್ಟ್ ನಮ್ಮದು ಡೆಪಾಸಿಟ್ ಇಟ್ಟಿದೆ. ಅದು ಇಲ್ಲಿ ಕೊಡಗು ಕಲಾ ಪರಿಷತ್ ಮತ್ತು ಕೊಡಗು ಚಿತ್ರಕಲಾ ಅಧ್ಯಾಪಕರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. ಮತ್ತು ವಿರಾಜಪೇಟೆಯಲ್ಲಿ ತರಂಗ ಅಂತ ಒಂದು ಸಂಸ್ಥೆ, ಅದರಲ್ಲಿ ಸ್ಥಾಪಕ ಸದಸ್ಯ ಆಗಿದ್ದೆ. ಮತ್ತು ಕೊಡಗು ಲೇಖಕ ಕಲಾವಿದರ ಬಳಗ, ಅದರಲ್ಲಿ ಕೂಡ ಸ್ಥಾಪಕ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಇಲ್ಲಿಯ ಒಂದು ಈ ಅನುಭವ ಎಲ್ಲವೂ ಸೇರಿ ಒಟ್ಟು ಮಾಡಿ ತೆಗೆದುಕೊಂಡು ಅಲ್ಲಿ ಹೋದಾಗ ನನಗೆ ದುಬೈ ಕರ್ನಾಟಕ ಸಂಘದಲ್ಲಿ ನನಗೆ ಅವರ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಅವಕಾಶ ಸಿಕ್ತು. ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಸಾಂಸ್ಕೃತಿಕ ಕಾರ್ಯದರ್ಶಿ ಆದೆ. ಅಲ್ಲಿವರೆಗೆ ಅವರು ಹೇಗೆ ಕಾರ್ಯಕ್ರಮ ಮಾಡ್ತಿದ್ರೋ ಗೊತ್ತಿಲ್ಲ. ನಾನು ಹೋದ ನಂತರ ನನ್ನ ಮೈಕ್ ಮಾತಾಡಿದ್ದು ಕನ್ನಡವೇ. ಎಲ್ಲರಿಗೂ ಬಹಳ ಖುಷಿಯಾಯಿತು, ತುಂಬ ಇದಾಯಿತು. ಅಲ್ಲಿಂದ ನಂತರ ಕನ್ನಡವೇ ಕಂಟಿನ್ಯೂ ಆಯಿತು. ಕನ್ನಡವೇ ನನ್ನ ಅವಧಿ ಮುಗಿಯುವವರೆಗೆ ನಾನು ಕನ್ನಡದಲ್ಲೇ ಮಾಡ್ತೀನಿ. ಅಂತ ಮುಂದೆ ಬರೋರೆಲ್ಲ ಇವತ್ತಿನವರೆಗೂ ನಾನು ಕನ್ನಡ ನಡೆಸ್ಕೊಂಡು ಬರ್ತಾಯಿದ್ದಾರೆ. ನಂತರ ಶಾರ್ಜಾದಲ್ಲಿ ಹೊಸ ಒಂದು ಕರ್ನಾಟಕ ಸಂಘ ಸ್ಥಾಪನೆ ಆಯಿತು. ಅದರಲ್ಲಿ ಸ್ಥಾಪಕ ಅಧ್ಯಕ್ಷರೊಬ್ಬರಿದ್ದರು, ಅವರು ಹಠಾತ್ತಾಗಿ ನಿಧನರಾದರು. ಅದರ ನಂತರ ಆ ಜವಾಬ್ದಾರಿ ನನಗೆ ಬಂತು. ನನಗೆ ಬಂದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸ ಅಂತಂದರೆ ರಕ್ತದಾನ ಶಿಬಿರ ಮಾಡಿದೆ. ಅಲ್ಲಿ ಫಸ್ಟ್ ಟೈಮ್ ರಕ್ತದಾನ ಶಿಬಿರ ಮಾಡಿದ್ದೆ. ಅಲ್ಲಿವರೆಗೆ ಯಾರು ರಕ್ತದಾನ ಶಿಬಿರ ಮಾಡಲಿಲ್ಲ. ಶಾರ್ಜಾ ಮಿನಿಸ್ಟ್ರಿ ಆಫ್ ಹೆಲ್ತ್ನ ಅಂಡರ್ನಲ್ಲಿ ಇವತ್ತು ತುಂಬೆ ಯೂನಿವರ್ಸಿಟಿ ಆಗಿದೆ. ತುಂಬೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯ ಜೊತೆಗೆ ಸಹಯೋಗದೊಂದಿಗೆ ಕರ್ನಾಟಕ ಸಂಘದ ಒಟ್ಟು ಸೇರಿ ರಕ್ತದಾನ ಶಿಬಿರ ಮಾಡಿದು. ಅವತ್ತು ಬರೀ ನಮ್ಮ ಭಾರತೀಯರು ಮಾತ್ರ ಅಲ್ಲ, ಅರಬ್ ಪ್ರಜೆಗಳು, ಬ್ರಿಟಿಷರು, ಫಿಲಿಪೈನ್ಸ್ಗಳು, ಶ್ರೀಲಂಕಾ, ಬಾಂಗ್ಲಾ, ಪಾಕಿಸ್ತಾನಿಗಳು ಎಲ್ಲ ಪ್ರಜೆಗಳು ಬಂದು ರಕ್ತದಾನ ಮಾಡಿದರು. ತುಂಬ ಯಶಸ್ವಿಯಾಯಿತು. ಅಲ್ಲಿನ ನಂತರ ಎಲ್ಲ ಸಂಘ ಸಂಸ್ಥೆಯವರು ಅದನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಪ್ರತಿ ಸಂಘ ಸಂಸ್ಥೆಯವರು ವರ್ಷಕ್ಕೊಂದು ರಕ್ತದಾನ ಶಿಬಿರ ಮಾಡಬೇಕು ಅಂತ ಮಾಡ್ಕೊಂಡು ಈಗಲೂ ನಡೀತಾ ಇದೆ. ಸಾವಿರ ಗಟ್ಟಲೆ ರಕ್ತದಾನ ನಡೀತಾ ಉಂಟು. ರಕ್ತದಾನ ಇವತ್ತು ಬೇಕೇ ಬೇಕಲ್ಲಿ, ಅದು ನಡೀತಾ ಉಂಟು. ಮತ್ತು ನಾನು ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಾಧನೆ ಅಂತೇಳುವ ಒಂದು ಪುಸ್ತಕವನ್ನು ನಾನು ರಚನೆ ಮಾಡಿದೆ. ಯಾವುದರ ಕುರಿತಾಗಿ? ಅದು ಗಲ್ಫ್ ನಾಡಿನಲ್ಲಿ ಸಾಧನೆ ಮಾಡಿರುವ ಕನ್ನಡಿಗರನ್ನು ಕುರಿತು ಅವರ ಸಂದರ್ಶನ ಮಾಡಿ, ಒಂದು ಪುಟದಲ್ಲಿ ಅವರ ಸಂದರ್ಶನ, ಇನ್ನೊಂದು ಪುಟದಲ್ಲಿ ಅವರ ಸಂಸ್ಥೆಯ ಪಿಕ್ಚರ್, ಅವರ ಅಡ್ವರ್ಟೈಸ್ಮೆಂಟ್. ಭಾಳ ಸಕ್ಸಸ್ ಆಯಿತು. ನಂತರ ಕನ್ನಡದಲ್ಲಿ ನಮ್ಮ ಕಾರ್ಯಕ್ರಮಗಳು ನಡೀತಾ ಇತ್ತು. ಆಹ್ವಾನ ಪತ್ರಿಕೆ ಕನ್ನಡದಲ್ಲಿ. ಆವಾಗ ನನಗೆ ಕಂಪ್ಯೂಟರ್ನಲ್ಲಿ ಒಳ್ಳೆ ಹಿಡಿತ ಸಿಕ್ತು. ಗ್ರಾಫಿಕ್ನಲ್ಲಿ ಬೇಸಿಕ್ನಲ್ಲೇ ಇದ್ದಿತ್ತು ನಾನು ಆವಾಗ. ಎಲ್ಲ ಈ ಫೋಟೋಶಾಪು, ಇಲಸ್ಟ್ರೇಟರ್, ಕಾಕ್ ಎಕ್ಸ್ಪ್ರೆಸ್, ಇನ್ಡಿಸೈನ್, ಫ್ರೀ ಹ್ಯಾಂಡ್ ಅಂತೆಲ್ಲ ಏನೇನು ಸಾಫ್ಟ್ವೇರ್ಗಳಿದೆ ಎಲ್ಲದರಲ್ಲಿ ನಾನು ಪರಿಣಿತನ ಪಡೆದೆ. ನೀವಾಗಿ ಕಲ್ತದ ಅಥವಾ? ಅಲ್ಲ, ನನಗೆ ಫಸ್ಟು ಕಲಿಸಿದವರಿದ್ದರು, ಆಮೇಲೆ ನಾನು ಕಲಿತಾ ಬಂದೆ. ಅದು ಅಪ್ಡೇಟ್ ಹಾಕೊಂಡು ಬರ್ತದೆ, ನಿಧಾನ ಅದು ಗೊತ್ತಾಗ್ತಾ ಬರ್ತದೆ. ಅಲ್ಲಿ ಸುರಿಗೆ ನಮಗೆ ಕಲಿಸುವವರು ಚೆನ್ನಾಗಿ ಕಲಿಸಿರ್ತಾರೆ, ಒಂದೊಂದೇ ಅಪ್ಡೇಟ್ ಆಗ್ತಾ ನಾವು ಅಪ್ಡೇಟ್ ಆಗಬೇಕು. ನನಗೆ ಕಲಿಯುವ ಒಂದು ಮನಸ್ಸಿತ್ತು, ಕಲಿತಾ ಬಂದೆ. 2000 ಇಸ್ವಿಯಲ್ಲಿ ಬರಹ ಫಾಂಟ್ ಬಂತು. ಅದು ಯೂನಿಕೋಡ್ ಆದಾಗ ನಮಗೆ ಅದನ್ನು ಕಂಪ್ಯೂಟರಿಗೆ ಇಳಿಸಿ ಅಲ್ಲಿ ನಾವು ಅದನ್ನು ಡಿಸೈನ್ ಮಾಡೋ ಮಟ್ಟಕ್ಕೆ ಬಂತು. ಮೊದಲು ನಾನು 80ರ ದಶಕದಲ್ಲಿ 95ರಲ್ಲೂ ಕೂಡ ನಾನು ಕಾವೇರಿಯ ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ DTPಯಲ್ಲಿ ಅಕ್ಷರಗಳನ್ನು ಇಲ್ಲಿ ಟೈಪ್ ಮಾಡಿ ತಗೊಂಡೋಗಿ ಅದನ್ನು ಫಿಲ್ಮ್ ಮಾಡಿ ನಂತರ ಅಲ್ಲಿ ಅದು ಪ್ರಿಂಟಿಂಗ್ ಆಗ್ತಿತ್ತು. ನಂತರ ಯಾವಾಗ ಬರಹ ಬಂತು, ನನ್ನ ಆಹ್ವಾನ ಪತ್ರ ಎಲ್ಲ ಕಂಪ್ಯೂಟರಲ್ಲೇ ತಯಾರಾಗ್ತಿತ್ತು. ಇವತ್ತು ನೀವು ಏನು ಕಂಪ್ಯೂಟರ್ ನೋಡ್ತಿದ್ದೀರಿ ಅದನ್ನು ನಾವು ಅವತ್ತು 2000 ತಯಾರು ಮಾಡಿದ್ದು. ಆಹ್ವಾನ ಪತ್ರ ಮತ್ತು ಯಾರೆಲ್ಲ ಗೆಸ್ಟ್ಗಳು ಬರ್ತಾರೆ ಅವರಿಗೆ ಸನ್ಮಾನ ಪತ್ರದ ಸಾಹಿತ್ಯವು ವಿನ್ಯಾಸ ಕೂಡ ನನ್ನದೇ ಆಗಿರ್ತಿತ್ತು. ಫ್ರೇಮ್ ಮಾಡಿ ನಾನೇ ಓದಿ ಅದನ್ನು ಕೊಡ್ತಾಯಿದ್ದೆ. ನಂತರ ಅಲ್ಲಿಂದ ಇದು ವೇದಿಕೆಯ ಹಿಂಬದಿಯಲ್ಲಿ ಚಿತ್ರಪಟಗಳು, ನಮ್ಮ ಪೂರ್ತಿ ಎಲ್ಲ ಕರ್ನಾಟಕದ ಶಿಲ್ಪಗಳ ಕಲೆ. ಪ್ರತಿ ಸಲ ನಾನು ಮೈಸೂರು ಅರಮನೆ ಹಾಕ್ತೇನೆ, ವಿಧಾನಸೌಧ ಹಾಕ್ತೇನೆ, ಪಟ್ಟದಕಲ್ಲು ಐಹೊಳೆ ಹಾಕ್ತೇನೆ, ಹಲ್ಲಿನ ರಥ ಹಾಕ್ತೇನೆ, ಹಂಪೆಯ ಕಲ್ಲಿನ ರಥ, ಇನ್ನಿತರ ಜೋಗ ಜಲಪಾತ ಆಗಲಿ ಅಥವಾ ಕೊಡಗಿನ ಕಾಫಿ ಏಲಕ್ಕಿ ಕಿತ್ತಳೆ, ಇಂಥದ್ದೆಲ್ಲ ನಾನಲ್ಲಿ ಹಾಕ್ತೇನೆ. ದೊಡ್ಡ ಪರದೆಯ ಮೇಲೆ ದೊಡ್ಡದಾಗಿ ಅಕ್ಷರ ಕನ್ನಡ
ಕರ್ನಾಟಕ ರಾಜ್ಯೋತ್ಸವ ಅಂತ ಬಂದುಬಿಟ್ಟು ಇದು ಯಾವ ಸಂಘಟನೆ ಯಾವ ದಿನದೆಲ್ಲ ಕನ್ನಡದಲ್ಲೇ ಇರ್ತದೆ. ಅದರ ಮಧ್ಯದಲ್ಲಿ ಮೇಲ್ಗಡೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಇಂಥದ್ದೆಲ್ಲ ಇರ್ತದೆ. ಇದು ಪ್ರತಿ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆಯವ್ರದ್ದು ಎಲ್ಲದಕ್ಕೂ ನಾನೇ ಡಿಸೈನ್ ಮಾಡಿಕೊಡ್ತಾ ಇದ್ದೆ. ಮತ್ತು ಪ್ರತಿ ಒಂದು ಸ್ವಲ್ಪ ಒಂದು 10 ವರ್ಷ ಆದಾಗ 25 ವರ್ಷ ಆದಾಗ ಕೆಲವರು ಏನು ಮಾಡ್ತಾರೆ, ಸ್ಮರಣ ಸಂಚಿಕೆ ಮಾಡ್ತಾರೆ. ಅವರಿಗೆ ಸ್ಮರಣ ಸಂಚಿಕೆ ನಾನೇ ನನ್ನ ಸಂಪಾದಕತ್ವದಲ್ಲಿ ನಾನು ಮಾಡಿಕೊಡ್ತೇನೆ. ಇದು ಹಾಗೆಯೇ ಬೆಳೀತಾ ಬಂತು. ಒಂದು ಬದಿಯಲ್ಲಿ ರಕ್ತದಾನ ಶಿಬಿರ ಆಯಿತು, ಇನ್ನೊಂದು ಬದಿಯಲ್ಲಿ ಕ್ರೀಡಾಕೂಟಗಳನ್ನು ನಾವು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಮಾಡ್ತಾರೆ, ವಿಹಾರಕೂಟ ಮಾಡ್ತಾರೆ, ನಂತರ ಇದು ಆರೋಗ್ಯ ಶಿಬಿರ ಮಾಡ್ತಾರೆ. ಅಲ್ಲಿ ಕನ್ನಡಿಗರ ಒಗ್ಗಟ್ಟು ಹೇಗಿದೆ? ಒಟ್ಟು ಸೇರ್ತಾರೆ. ಯಾಕೆಂದರೆ ಎಲ್ಲ ಹೊರಗಡೆ ಹೋಗಿರ್ತಾರೆ, ಯಾರು ಜೊತೆ ಇರೋದಿಲ್ಲ. ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಒಟ್ಟು ಸೇರ್ತಾರೆ. ಖುಷಿಯಾಗುತ್ತೆ. ಅದು ಇಡೀ ಕರ್ನಾಟಕ ಒಂದಾಗ್ತದೆ. ಸುಮಾರು 1.5 ಲಕ್ಷದಷ್ಟು ಕನ್ನಡಿಗರಿದ್ದಾರೆ ಅಲ್ಲಿ. ಕನ್ನಡಿಗರಿದ್ದಾರೆ. ಅದೇ 2,000 3,000 ಒಟ್ಟಿಗೆ ಸೇರ್ತಾರೆ. ಒಂದೆಡೆ ಕನ್ನಡಕ್ಕೆ ಸಂಬಂಧಪಟ್ಟ ಸಂಘಟನೆಗಳಿದೆ. ಒಟ್ಟು 150 ಸಂಘಟನೆ ಇದೆ ಕರ್ನಾಟಕ ಪರ. ಕನ್ನಡ ಭಾಷೆಗೋಸ್ಕರ ಒಂದು ಕರ್ನಾಟಕ ಸಂಘ ಅಬುದಾಬಿ, ಕನ್ನಡ ಸಂಘ ದುಬೈ, ಕನ್ನಡ ಸಂಘ ಶಾರ್ಜಾ, ಕನ್ನಡ ಸಂಘ ಅಲೈನ್, ಅರಸಲ್ ಕೈಮ್ ಅಂತ ಹೀಗಿದೆ. ಮತ್ತು ತುಳುಕೂಟ ಅಂತ ಇದೆ, ನಮ್ಮ ತುಳುವೇರ್ ಅಂತಿದೆ, ಮತ್ತು ಇದು ಧ್ವನಿ ಪ್ರತಿಷ್ಠಾನ ಅಂತಕೊಂಡಿದೆ. ಹೀಗೆ ಇನ್ನು ಕನ್ನಡಿಗರು ದುಬೈ, ನಮ್ಮ ಹೆಮ್ಮೆಯ ಕನ್ನಡಿಗರು ಎಲ್ಲ ಉಂಟು. ತುಂಬ ಜಾತಿ ಸಂಘಟನೆಗಳು ಜಾತಿಗೊಂದಿದೆ. ಬಂಟರ ಸಂಘ, ಬಿಲ್ಲವರ ಸಂಘ, ಮೊಗವೀರರ ಸಂಘ, ವಿಶ್ವಕರ್ಮ ಸಂಘ, ಪದ್ಮಶಾಲಿಗಳ ಸಂಘ, ನಂತರ ದೇವಾಡಿಗರ ಸಂಘ, ಈ ರೀತಿ ಎಲ್ಲ ನಮ್ಮ ಇಲ್ಲಿ ಯಾವುದೆಲ್ಲ ಇದ್ದಾವೆ ಅಲ್ಲಿ ಯಾರು ಹೋಗಿ ನೆಲೆಸಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಬ್ರಾಹ್ಮಣರ ಸಂಘ ಈಗೆಲ್ಲ ತುಂಬ ಉಂಟು. ಅವ್ರೇನು ಮಾಡ್ತಾರೆ, ವರ್ಷಕ್ಕೆ ಒಂದು ಪೂಜೆಯನ್ನು ಇಟ್ಕೊಳ್ತಾರೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇಟ್ಟಿರ್ತಾರೆ, ಅಥವಾ ವಿಶ್ವಕರ್ಮ ಪೂಜೆ ಇಟ್ಟಿರ್ತಾರೆ. ಬಿಲ್ಲವ ಕಮ್ಯುನಿಟಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಇದು ನಾರಾಯಣ ಗುರು ಜಯಂತಿಯನ್ನು ಕೂಡ ಮಾಡ್ತಾರೆ. UA ಬಂಟ್ಸ್ನವರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಮತ್ತು ಹೀಗೆ ಅವ್ರದ್ದು ಎಲ್ಲರದ್ದು ಆ್ಯನ್ಯುವಲ್ ಗೆಟ್ ಟುಗೆದರ್ ಇರ್ತದೆ, ವಿಹಾರ ಕೂಟ ಇರ್ತದೆ, ಸ್ಪೋರ್ಟ್ಸ್ ಇರ್ತದೆ, ಕ್ರಿಕೆಟ್ ಮ್ಯಾಚ್ ಪಂದ್ಯಾಟಗಳು ಇರ್ತದೆ. ಇಂಥದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಈ ಎಲ್ಲ ಸಂಘಟನೆಗಳ ಜೊತೆಗೆ ನಾನು ಅವರ ಹಿಂದೆ ನಿಂತು ನಾನು ಕೆಲಸ ಮಾಡ್ತೇನೆ. ಅವರಿಗೆ ಬೇಕಾದ ಎಲ್ಲ ಮೆಟೀರಿಯಲ್ಸು, ಆಹ್ವಾನ ಪತ್ರ ಇರ್ಬೋದು, ಸನ್ಮಾನ ಪತ್ರ ಇರ್ಬೋದು, ಸ್ಮರಣ ಸಂಚಿಕೆ ಇರ್ಬೋದು, ವಿನ್ಯಾಸ ಇರ್ಬೋದು, ಮತ್ತು ಕೆಲವು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ನಾನು ಕಾರ್ಯಕ್ರಮ ನಿರೂಪಕನಾಗಿ ಕೂಡ ನಾನು ಹೋಗ್ತಿರ್ತೇನೆ. ಜೊತೆಗೆ ನಾನು ಆ ಕಾರ್ಯಕ್ರಮದ ಮುನ್ನ, ಕಾರ್ಯಕ್ರಮದ ನಂತರ ಆ ವರದಿಯನ್ನು ನಾನು ಲೇಖನದ ರೂಪದಲ್ಲಿ ನಾನು ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಿಸ್ತೇನೆ. ವೆಬ್ ಮಾಧ್ಯಮದಲ್ಲಿ ಇರ್ಬೋದು, ಪ್ರಿಂಟ್ ಮಾಧ್ಯಮದಲ್ಲಿ ಇರ್ತದೆ. ಇದು ಅಲ್ಲಿ ನಡೆಯುವಂಥದ್ದು. ಕಾರ್ಯಕ್ರಮ ನಿರೂಪಣೆ ಆಸಕ್ತಿ ಅಲ್ಲಿ ಬೆಳ್ಕೊಂಡಿದ್ದ? ಇಲ್ಲೇ ಮಾಡ್ತಿದ್ದೆ ನಾನು. ಇಲ್ಲಿ ಮಾಡ್ತಾಯಿದ್ದೆ. ಇಲ್ಲೇ ಕಾರ್ಯಕ್ರಮ ನಿರೂಪಣೆ ಅಂದರೆ ಒಂದು ಶಾಲೆಯಲ್ಲಿ ನಿತ್ಯ ನಾನೇ ಮಾಡ್ತಾಯಿದ್ದೆ. ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ತಾಲೂಕು ಮೈದಾನ ವಿರಾಜಪೇಟೆಯಲ್ಲಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಇದ್ದರೆ ಅಲ್ಲಿ ನಾನು ಮಾಡ್ತಾಯಿದ್ದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ನಾನು ಇದು ಒಂದು ಪಾರ್ಟ್ನಲ್ಲಿ ನಾನು ನಿರೂಪಣೆ ಮಾಡ್ತಾಯಿದ್ದೆ. ಹೀಗೆ ಸಣ್ಣ ಸಣ್ಣ ಇದರಿಂದ ದೊಡ್ಡದಾಗಿ ಅಲ್ಲಿ ತುಂಬ ದೊಡ್ಡದು. ನಂತರ ಕರ್ನಾಟಕ NRI ಫೋರಮ್ ಅಂತ ಅಲ್ಲಿದೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂಥ ಅನಿವಾಸಿ ಭಾರತೀಯ ಸಮಿತಿ. ಇಲ್ಲಿ ಅದಕ್ಕೆ ಚೀಫ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ತಾರೆ, ಮತ್ತು ಇನ್ನೊಬ್ಬರು ಅದಕ್ಕೆ ಉಪಾಧ್ಯಕ್ಷರು ಇಲ್ಲೇ ಆಗಿರ್ತಾರೆ. ರೀಜನಿಗೆ, ಗಲ್ಫ್ ರೀಜನಿಗೆ ಅಲ್ಲಿ ಕರ್ನಾಟಕ NRI ಫೋರಮ್ UA ಅಂತಿದೆ. ಅದಕ್ಕೆ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ಕೂಡ ಅಧ್ಯಕ್ಷರಾಗಿದ್ದಾರೆ. ನಾನು ಅದರ ಉಪಾಧ್ಯಕ್ಷನಾಗಿದ್ದೇನೆ. ಇನ್ನೂ ಒಂದು 3-4 ಉಪಾಧ್ಯಕ್ಷರುಗಳು ಅದರಲ್ಲಿ ಇದ್ದಾರೆ. ಈ NRI ಫೋರಮ್ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ. ಅದೆಲ್ಲ ಮೊದಲಿನ ಸಲ ಆವಾಗ ಬಂದಾಗ ಅವತ್ತಿನ ಕಾರ್ಯಕ್ರಮ ನಿರೂಪಣೆಯನ್ನು ಕೂಡ ನಾನೇ ಮಾಡಿದ್ದು. ದೊಡ್ಡ ದೊಡ್ಡ ಕಾರ್ಯಕ್ರಮ ನಿರೂಪಣೆ ಅಲ್ಲಿ ನಾನೇ ಮಾಡೋದಲ್ಲಿ. ಮತ್ತು ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಅದು ಅಲ್ಲಿಯ ಸಾಧನೆ ಮಾಡಿದ ಕನ್ನಡರಿಗೆ ಕೊಡುವಂಥ ಭಾಳ ದೊಡ್ಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಅದರದ್ದು ಆ ಸ್ಲಾಟಿನ ಕಾರ್ಯಕ್ರಮವನ್ನು ನಾನೇ ಮಾಡ್ತೇನೆ. ಅದು ನಾನೇ ಮಾಡುವಂಥದ್ದು. ಮತ್ತು ತುಳುಕೂಟ ಇದೆ. UA ತುಳುಕೂಟದ ಆಶ್ರಯದಲ್ಲಿ ತುಳು ಪರ್ವಗಳು ನಡೀತಿರ್ತದೆ. 2018ರಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವ ತುಳು ಸಮ್ಮೇಳನ ನಾವು ಮಾಡಿದ್ವು. ವಿಶ್ವ ತುಳು ಸಮ್ಮೇಳನ ಮಾಡಿದಾಗ ಸರ್ವೋತ್ತಮ ಶೆಟ್ಟರ್ ಅಂತ ಇದ್ದಾರೆ ಅಲ್ಲಿ. ಅವರು ಆಲ್ರೌಂಡರ್, ಎಲ್ಲ ಇವರು ಡೈನಮಿಕ್ ಪರ್ಸನ್. ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರವರು, UA ಬಳ್ಸ ಅಧ್ಯಕ್ಷರಾಗಿದ್ದರು. ನಂತರ ಅವತ್ತಿನ ಆ ಒಂದು ವಿಶ್ವ ತುಳು ಸಮ್ಮೇಳನದಲ್ಲಿ ಅವರು ಮತ್ತು ನಾನು ಮತ್ತು ಶೋಧನ್ ಪ್ರಸಾದ್ ಅಂತ ನಾವು 3 ಸೇರಿ ಒಂದು ವಿಶ್ವ ತುಳು ಸಮ್ಮೇಳನ ಮಾಡಲಿಕ್ಕೆಲ್ಲ ಯೋಜನೆ ಮಾಡಿಕೊಂಡು ಅದಕ್ಕೆ ದೊಡ್ಡ ಕಮಿಟಿಯನ್ನು ಮಾಡಿ
ಭಾಳ ವಿಜೃಂಭಣೆಯಿಂದ ಆದಂಥ ಒಂದು ಸಮ್ಮೇಳನ ಅದು. ವೀರೇಂದ್ರ ಹೆಗ್ಡೆ ಅವರು ಬಂದದ್ದು ಉದ್ಘಾಟನೆ ಮಾಡಿದರು. ಮತ್ತು ತುಂಬ ಮಂತ್ರಿವರ್ಯರೆಲ್ಲ ಬಂದಿದ್ದರು ಅಲ್ಲಿಗೆ. ಭಾಳ ಚೆನ್ನಾಗಾಗಿತ್ತು. ತುಳು ಸಮ್ಮೇಳನ, ಕನ್ನಡ ಸಮ್ಮೇಳನಗಳು ನಡೀತದೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳು ನಡೀತದೆ. ಎಲ್ಲದರಲ್ಲೂ ಸಕ್ರಿಯವಾಗಿರ್ತೀರಿ. ಎಲ್ಲ ಇರ್ತೇನೆ. ಸಾಮಾನ್ಯವಾಗಿ UAE ಒಳಗಡೆ ಕಳೆದ ಒಂದು 25-30 ವರ್ಷಗಳಿಂದ ಯಾವುದೇ ವಿಚಾರದಲ್ಲಿ ದಾಖಲೆಗಳು ಏನಾದರೂ ಬೇಕಿದ್ರೆ ಅದು ನನ್ನ ಬಳಿ ಮಾತ್ರ ಸಿಗ್ತದೆ. ಯಾಕೆಂದರೆ ಎಲ್ಲರಿಗೂ ನಾನು ಒಬ್ಬನೇ ಮಾಡಿಕೊಟ್ಟಿರೋದು. ಎಲ್ಲರ ಇದು ಪೂರ್ತಿ ವಿವರ ವಿಚಾರಗಳು ನನ್ನ ಹತ್ರನೇ ಇರುತ್ತೆ. ಅದು ಡಿಸೈನ್ ಆಗಲಿ ಅಥವಾ ಏನೇ ಮಾಹಿತಿ ಆಗಲಿ ನನ್ನ ಹತ್ರ ಇರ್ತದೆ. ನನ್ನ ಹಾರ್ಡ್ ಡಿಸ್ಕ್ನಲ್ಲಿ ಇರ್ತದೆ. ಅದು ಅವ್ರಿಗೆ ಯಾವಾಗ ಬೇಕಾದ ನಾನು ಬೇಕಾದ ಮಾಹಿತಿಯನ್ನು ಕೊಡ್ತೇನೆ ಅವರಿಗೆ ನಾನು. ಆಯಿತು. ಈಗ ಆ ರೀತಿ ಮಾಡ್ತಾ ಬರುವಾಗ ನಾನು 1995ರಲ್ಲಿ ಏನು ಕಾವೇರಿಯ ಕಥಾಚಿತ್ರವನ್ನು ನಾನು ಮಾಡಿದ್ದೆ, ಕಾವೇರಿಯ ಕಥಾಚಿತ್ರವನ್ನು ನಾನು ಮತ್ತೊಮ್ಮೆ ಡಿಜಿಟಲ್ ಗ್ರಾಫಿಕ್ಸ್ನಲ್ಲಿ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿ ದುಬೈಯಲ್ಲೇ ಕುಳಿತುಕೊಂಡು ಮಾಡಲಿಕ್ಕೆ ನಾನು ಯೋಚನೆ ಮಾಡಿದ್ದೆ. ದುಬೈಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡಲಿಕ್ಕೆ ಕಾರಣವೂ ಇದೆ. 2019ಕ್ಕೆ ನನ್ನ ವೃತ್ತಿ ಜೀವನ ಅಲ್ಲಿದು ವೀಸಾ ಮುಗೀತದೆ. ನಾನು BR ಶೆಟ್ಟರ್ ಅವರ ಗಲ್ಫ್ ರಿಲೇಷನ್ಸ್ ಆ್ಯಂಡ್ ಪಬ್ಲಿಕ್ ಇದು ಗಲ್ಫ್ GPR ಅಥವಾ ಗಲ್ಫ್ ಪಬ್ಲಿಕ್ ರಿಲೇಷನ್ ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಒಂದು ಗ್ರೂಪಿಗೆ ನಾನು ಮ್ಯಾನೇಜರಾಗಿ ನಾನು ಸೇವೆ ಸಲ್ಲಿಸಿದ್ದೆ. ಪ್ಲಸ್ ಕ್ರಿಯೇಟಿವ್ ಆರ್ಟ್ ಡೈರೆಕ್ಟರಾಗಿ ನಾನು ಸೇವೆ ಸಲ್ಲಿಸಿದ್ದೆ. ಅಲ್ಲಿಗೆ ನನ್ನ ಅವಧಿ ಮುಗೀತು. ನಂತರ ನನಗೆ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಏಜ್ ಆದ ನಂತರ ಅಲ್ಲಿ ಆ ಟೈಮು ಇದು ವೀಸಾ ಕೊಡೋದಿಲ್ಲ. ಅದು 2019ಕ್ಕೆ ನನ್ನ ಒಬ್ಬರು ಸ್ನೇಹಿತರು, ಅವ್ರ ಹತ್ರ ಮಲ್ಟಿಪಲ್ ವೀಸಾಗಳಿತ್ತು. ನನಗೆ ಒಂದು ವೀಸಾ, ಮ್ಯಾನೇಜರ್ ವೀಸಾವನ್ನು ನನಗೆ ಕೊಟ್ಟರು. ಅವರು ವೀಸಾ ಮಾತ್ರ ಕೊಟ್ಟರು, ಜಾಬ್ ಅಲ್ಲ. ಆ ವೀಸಾದಲ್ಲಿ ನಾನು ಹಾಗೆ ಕಂಟಿನ್ಯೂ ಆಗ್ತಿರ್ಬೇಕಾದ್ರೆ ಒಂದು ದಿವಸ 2021ರಲ್ಲಿ ಸೆಪ್ಟೆಂಬರ್ 29ನೇ ತಾರೀಕಿಗೆ ಅಲ್ಲಿಯ ನ್ಯಾಷನಲ್ ಪೇಪರ್ನಲ್ಲಿ ಒಂದು ನ್ಯೂಸ್ ಪಬ್ಲಿಷ್ ಆಗ್ತದೆ. ಕಲ್ಚರಲ್ ಗೋಲ್ಡನ್ ವೀಸಾ ನಾವು ಕೊಡ್ತಿದ್ದೇವೆ, ಸರ್ಕಾರ ಕೊಡ್ತದೆ, ಕಲ್ಚರಲ್ ಮಿನಿಸ್ಟ್ರಿ ಕೊಡ್ತದೆ. ಕಲ್ಚರಲ್ಲಿ ಯಾರಲ್ಲಿ ಟ್ಯಾಲೆಂಟ್ ಇದೆ, ಏನು ಅಚೀವ್ ಮಾಡಿದ್ದೀರಾ, ಏನೆಲ್ಲ ಬೇಕು ಅಂತ ಕೂಡ ಅಲ್ಲಿ ಹಾಕಿರ್ತಾರೆ. ಅದನ್ನು ನನ್ನ ಮಕ್ಕಳು ಮಧ್ಯಾಹ್ನ ಊಟ ಮಾಡಿ ಆ ಒಂದು ಫ್ರೀ ಟೈಮಲ್ಲಿ ಪೇಪರ್ ಓದುವಾಗ ನನ್ನ ಮಗ ಮತ್ತು ಮಗಳು ಇಬ್ಬರು ಅದನ್ನು ಓದಿಬಿಟ್ಟು ಅವರಿಬ್ಬರು ಮಾತಾಡ್ಕೊಳ್ತಾರೆ. ನಮ್ಮ ಪಪ್ಪಂದು ಇದಕ್ಕೆ ಅಪ್ಲೈ ಮಾಡು ಅಂತ ಹೇಳ್ಕೊಂಡು ಅವರಿಬ್ಬರು ಸೇರಿಕೊಂಡು ಅಪ್ಲೋಡ್ ಮಾಡ್ತಾರೆ. ನನ್ನ ಎಲ್ಲ ಮಾಹಿತಿಗಳು ಅವ್ರ ಹತ್ರ ಉಂಟು, ಅವರ ಮೊಬೈಲಿದೆ ಮತ್ತು ಅವರ ಲ್ಯಾಪ್ಟಾಪಲ್ಲೂ ಇದೆ. ಅಪ್ಲೋಡ್ ಮಾಡ್ತಾರೆ. ಮಧ್ಯಾಹ್ನ ಒಂದು 2-2:30 ಗಂಟೆಗೆ ಅವರು ಅಪ್ಲೋಡ್ ಮಾಡಿದ್ದಾರೆ. 4:15 ಗಂಟೆಗೆ ನನ್ನ ವೀಸಾ ಓಕೆ ಆಗಿ ಬಂದಿದೆ. ಬಹುಶಃ ಐ ಆಮ್ ದ ಫಸ್ಟ್ ಇಂಡಿಯನ್ ರಿಸೀವ್ಡ್ ದ ಕಲ್ಚರಲ್ ಗೋಲ್ಡನ್ ವೀಸಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟು ಬೇಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ಯಾಕೆಂತ ಹೇಳಿದರೆ ಅಲ್ಲಿ ನಂದು ಮಲ್ಟಿಪಲ್ ಟ್ಯಾಲೆಂಟ್ ಕೌಂಟ್ ಆಗ್ತದೆ. ಮಲ್ಟಿಪಲ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ನನ್ನ ಹತ್ರ ಅಷ್ಟು ಬೇರೆ ಬೇರೆ ಒಂದು 10 ಥರದ ಟ್ಯಾಲೆಂಟ್ ಇದೆ ನನ್ನಲ್ಲಿ, ಅದು ಕೌಂಟ್ ಆಗ್ತದೆ. ಪ್ಲಸ್ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಅಡ್ವರ್ಟೈಸಿಂಗ್ ಡಿಸೈನಲ್ಲಿ ಒಂದು ಯಾವುದೋ ಒಂದು ವಸ್ತುವಿನ ಪಕ್ಕದಲ್ಲಿ ಆ ಮಾನ್ಯುಮೆಂಟ್ ನಾನು ಇಡ್ತಿದ್ದೇನೆ ಅಂತಕೊಂಡು, ಅದು ಅವತ್ತು ಇಟ್ಟಿದ್ದೇನೆ, ಇವತ್ತು ನಾನು ಇಡ್ತಾ ಬರ್ತಿದ್ದೇನೆ. ಈಗ ಬರುವಂಥ ನನ್ನ ಆ್ಯಡಲ್ಲಿ ಕೂಡ ಅದು ಇರ್ತದೆ. ಅವತ್ತು ಟ್ರೇಡ್ ಸೆಂಟರ್ ಇದ್ದರೆ ಈಗ ಬುರ್ಜ್ ಖಲೀಫಾ ಇರ್ತದೆ. ಅದು ಕೌಂಟ್ ಆಗಿದೆ ಅವರಿಗೆ. ಅವರ ಪ್ರತಿ ಒಂದು ಇಂಟರ್ನ್ಯಾಷನಲ್ ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದ್ದರೆ ಅದರ ಪಕ್ಕದಲ್ಲಿ ನಾನು ಲೋಕಲ್ ಬ್ರ್ಯಾಂಡ್ ನಮ್ಮ ಮಾನ್ಯುಮೆಂಟ್ ಹಾಕ್ತೇನೆ. ಅದು ನಂದು ಸ್ಪೆಷಾಲಿಟಿ. ನಾನು ಹಾಕ್ತೇನೆ ಅಂದ್ಕೊಂಡು ಬೇರೆಯವ್ರು ಹಾಕ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಒಬ್ಬರನ್ನೊಬ್ಬರು ಕಾಪಿ ಮಾಡೋದಿಲ್ಲ. ಅದೊಂದು ವಿಶೇಷತೆ ಅಂತೇಳಿ ಅವ್ರ ಟ್ಯಾಲೆಂಟ್ ಅವ್ರ ರೀತಿಯಲ್ಲಿ ಅದು ಅವ್ರ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಅದು ನನಗೆ ಅದು ಪ್ಲಸ್ ಆಯಿತು. ಮತ್ತು ನಾನು ಸ್ವತಃ ಆರ್ಟಿಸ್ಟ್, ಸ್ಕಲ್ಪ್ಟರ್ ಜೊತೆಗೆ ರೈಟರ್ ಕೂಡ, ಬರಹಗಾರ. ನಾನು ಕಂಟಿನ್ಯೂಸ್ ಆಗಿ ದುಬೈದ ಬಗ್ಗೆ ಬರಿತಾ ಬರ್ತಿದ್ದೇನೆ. ನಾನು ದುಬೈದ ಬಗ್ಗೆ ಕಂಟಿನ್ಯೂಸ್ ಬರಿತಲೇ ಇದ್ದೇನೆ. ನಾನು ಅದು ಕೂಡ ಇಂಪ್ರೆಸ್. ಇವತ್ತು ಕೂಡ ಬರಿತಾ ಇದ್ದೇನೆ. ನಾನು ಇಲ್ಲಿಯ ಲೋಕಲ್ ಪೇಪರ್ನಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಬರಿತೇನೆ. ಯಾಕೆಂದರೆ ದುಬೈಯ ಬಗ್ಗೆ ಕನ್ನಡಿಗರು ಓದ್ತಾ ಇದ್ದಾರೆ. ಹಾಗೆ ನಂದು 1980ರ ದಶಕದಿಂದ ಇಲ್ಲಿವರೆಗೆ ನಾನು ಪಬ್ಲಿಷ್ ಮಾಡಿರೋ ಆರ್ಟಿಕಲ್ ಸುಮಾರು 600ಕ್ಕಿಂತ ಹೆಚ್ಚಿರ್ಬೋದು. ಅಲ್ಲಿ 150 ಆರ್ಟಿಕಲ್ ಅಬೌಟ್ ದುಬೈ ಇರ್ಬೋದು. ಆ 150 ಆರ್ಟಿಕಲಲ್ಲಿ ನಾನು
50 ಆರ್ಟಿಕಲ್ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಮಾಡಿರುವ ಬುಕ್ ಇದು, ಕಡಲಾಚೆಯ ರಮ್ಯ ನೋಟ ದುಬೈ ತಗೊಂಡು. ಈ ಪುಸ್ತಕವನ್ನು ನಾನು ಇದೇ 2020ರಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಮಂಗಳೂರಿನಲ್ಲಿ ನಾನು ಬಿಡುಗಡೆ ಮಾಡಿದೆ. ಇದರಲ್ಲಿ 50 ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ ದುಬೈಯ ಬಗ್ಗೆ. ಆ 50 ಆರ್ಟಿಕಲಿಗೆ ಸಂಬಂಧಪಟ್ಟ ಫೋಟೋಗಳು ಅದರ 2ನೇ ಭಾಗದಲ್ಲಿ ಆ ಪುಟ ಸಂಖ್ಯೆ ಸಮೇತ ಇಲ್ಲಿ ಕೊಟ್ಟಿದ್ದೇನೆ. ಯಾಕೆಂದರೆ ಕಲರ್ ಆಗಿರೋದನ್ನ ಇದನ್ನು ಲಾಸ್ಟಿಗೆ ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ನಾನು ಈ ಕಡಲಾಚೆಯ ರಮ್ಯ ನೋಟ ದುಬೈ ಅಂತ ನಾನು ಮಾಡಿದ್ದೇನೆ. ಯಾರ ಕೈಲಾದರೂ ಈ ಒಂದು ಪುಸ್ತಕ ಕೈಯಲ್ಲಿ ಕೊಟ್ಟರೆ ಅವ್ರು ಸುಮ್ಮನೆ ಇದನ್ನು ಓದ್ತಾ ಹೋದರೆ ಓದಿ ಮುಗಿಸೋ ಹೊತ್ತಿಗೆ ಅವರು ದುಬೈ ಸುತ್ತಿ ಬಂದಾಗ ಅನುಭವ ಆಗ್ತದೆ. ಇದರಲ್ಲಿರುವಂಥ ಮಾಹಿತಿಗಳು ಎಲ್ಲವೂ ಕೂಡ ಪೂರ್ತಿಯಾಗಿ ನಾನು ನೋಡಿ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಪಕ್ಕ ಮಾಹಿತಿಯನ್ನು ಮಾಡಿರೋದು. ಯಾವುದು ಫಾಲ್ಸ್ ಮಾಹಿತಿ ಇಲ್ಲ ಇದರಲ್ಲಿ, ಮಕ್ಕಳಿಗೆ ಆಗೋದಿಲ್ಲ, ಸ್ಟ್ರಿಕ್ಟ್ ಆಗಿದೆ ಇಲ್ಲಿ. ಇದು ನಾನು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದು. ವಿಶೇಷತೆ ಏನು ಅಂತ ಹೇಳಿದ್ರೆ, ಬಿಡುಗಡೆಯಾಗಿ ಒಂದು 15 ದಿವಸದಲ್ಲಿ ಬುಕ್ ಖಾಲಿಯಾಗಿದೆ. ಎಷ್ಟು ಪ್ರತಿ ಹಾಕ್ಸಿದ್ರಿ? ಆವತ್ತು ನಾನು 5,000 ಬುಕ್ ಹಾಕಿದ್ದು, ಆಯಿತಾ. ಎಲ್ಲವೂ ಖಾಲಿಯಾಗಿದೆ. ಯಾಕೆಂದರೆ ಇದನ್ನು ಲೈಬ್ರರಿಯಲ್ಲಿ ಕೂಡ ಕಳಿಸಿಕೊಡ್ತೀನಿ, ಎಲ್ಲ ಲೈಬ್ರರಿಲಿ ಇದೆ. ಬ್ಯಾಂಗ್ಳೂರಿನ ಸಪ್ನ ಬುಕ್ಸ್ ಹೌಸ್ನಿಂದ ಹಿಡಿದು ಮೈಸೂರಿನ ಗೀತಾ ಬುಕ್ ಹೌಸು, ಮಂಗಳೂರಿನ ನವಕರ್ನಾಟಕ, ಉಡುಪಿಯ ಪುಸ್ತಕಗಳು ಭಂಡಾರದಲ್ಲಿ, ಮಡಿಕೇರಿಯ ನೀಲಕಂಠೇಶ್ವರ, ಅರುಣ ಸ್ಟೋರ್ ಇಂಥ ಜಾಗದಲ್ಲೆಲ್ಲ ಇದೆ. ಅಲ್ಲೆಲ್ಲ ಇದು ಸಿಗ್ತದೆ. ಇವತ್ತು ಕೆಲವು ಪ್ರತಿಗಳು ಇರ್ಬೋದು ಇಲ್ಲಿ. ಅದೇ ದಿವಸ ಇನ್ನೊಂದು ಕಾವೇರಿ ಚಿತ್ರವನ್ನು ನಾನು ಬಿಡುಗಡೆ ಮಾಡಿದ್ದೆ. ನಂತರ ನಾನು ಏನು ಮಾಡಿದೆ ಅಂತಂದರೆ, ಕಳೆದ ಏಪ್ರಿಲ್ನಲ್ಲಿ ನಾನು ಕಾವೇರಿಯ ಪುರಾಣ ಕಥೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಕೂತ್ಕೊಂಡು ಡಿಸೈನ್ ಮಾಡಲಿಕ್ಕೆ ಶುರು ಮಾಡಿದೆ ಗ್ರಾಫಿಕ್ಸ್ನಲ್ಲಿ. ಮೊದಲು ಏನಿತ್ತು ನನ್ನ ಹತ್ರ ಕೈಯಲ್ಲಿ ಮಾಡಿರೋ ಚಿತ್ರ, ಅದನ್ನು ನಾನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮಾಡಿದೆ. ಆ ಕಾವೇರಿಯ ಪುಸ್ತಕವನ್ನು ಸೆಪ್ಟೆಂಬರಲ್ಲಿ ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡಿ, ಅಕ್ಟೋಬರ್ 15ಕ್ಕೆ ನಾನು ಶಿವಕಾಶಿಯಲ್ಲಿ ಅದನ್ನು ಪ್ರಿಂಟ್ ಮಾಡಿ, ನನ್ನ ಎಲ್ಲ ಪ್ರಿಂಟನ್ನು ಶಿವಕಾಶಿಯಲ್ಲಿ ಸೇವ್ ಮಾಡೋದು. ಅದು ಒಳ್ಳೆಯ ಗುಣಮಟ್ಟದಲ್ಲಿ ಇರ್ತದೆ ಮತ್ತು ಬೆಸ್ಟ್ ಕ್ವಾಲಿಟಿ. ನಾನು ಅದನ್ನು ತಂದು ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡುವಾಗ ಅದರ ಪ್ಯಾನ್ ಇಂಡಿಯಾ ಥರ ಕನ್ನಡ, ಇಂಗ್ಲೀಷ್, ಅರೆಭಾಷೆ ಮತ್ತು ತಮಿಳ್ ಲ್ಯಾಂಗ್ವೇಜಲ್ಲಿ ಮಾಡಿದೆ. ಇನ್ನು ಕೊಡವ ಭಾಷೆದು ಅಂಡರ್ ಪ್ರಾಸೆಸ್ಸಲ್ಲಿ ಉಂಟು. ತಮಿಳು ಪುಸ್ತಕ ಸ್ವಲ್ಪ ಆಲೋಚನೆ ಮಾಡುವಂಥದ್ದೇ. ಒಬ್ಬ ಕನ್ನಡಿಗ ತಮಿಳುನಾಡಿನ ಪುಸ್ತಕವನ್ನು, ಈ ತಮಿಳು ಭಾಷೆ ಪುಸ್ತಕವನ್ನು ಇಲ್ಲಿ ಆಗಿ ಬಿಡುಗಡೆ ಮಾಡ್ತಾನೆ ಅಂತ ಹೌದು ಮಾಡಿದ್ದೇನೆ. ಅದಕ್ಕೆ ಕಾರಣ ಇಷ್ಟೇ, ನನ್ನ ಹಳಿಯ ಕೊಯಮತ್ತೂರಲ್ಲಿ ಅವನು ಓದಿ ಬೆಳೆದು ಬಂದವನು. ಅವನಿಗೆ ತಮಿಳು ಗೊತ್ತಿರೋದ್ರಿಂದ ನನ್ನ ಮನೆಯೊಳಗೆ ಕೂತ್ಕೊಂಡು ನನ್ನ ಹತ್ರ ತಮಿಳು ಸ್ಕ್ರಿಪ್ಟ್ ನಾನು ಮೊದಲೇ ಮಾಡಿಟ್ಟಿದ್ದೆ. ಅವನು ಅದನ್ನು ನನಗೆಲ್ಲ ಸರಿ ಮಾಡಿಕೊಟ್ಟ. ಮತ್ತು ಪೂರ್ತಿ ಆದ ಮೇಲೆ ನಾನು ಚೆನ್ನೈಗೆ ಕಳಿಸಿ ಅಲ್ಲಿ ಒಬ್ಬರು ತಮಿಳು ಟೀಚರ್ ಅದನ್ನು ನನಗೆ ಸರಿ ಮಾಡಿಕೊಟ್ರು. ತಮಿಳು ಬರೀಲಿಕ್ಕೆ ಬರೋದಿಲ್ಲ, ಮಾತಾಡಲಿಕ್ಕೆ ಬರ್ತದೆ, ಓದಲಿಕ್ಕೂ ಬರೋದಿಲ್ಲ. ಒಂದೆರಡು ಅಕ್ಷರ ಮಾತ್ರ, ಬೋರ್ಡು ಮಾತ್ರ ಓದ್ತೇನೆ ಅಷ್ಟೇ. ಇದು ಮಧುರೆ ಶಿವಕಾಶಿದೆಲ್ಲ ಓದ್ತೇನೆ ಅಷ್ಟೇ, ಆಯಿತಾ. ಇದು ಕಾವೇರಿ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ತಲಕಾವೇರಿಯಲ್ಲಿ. ಅದು ನಂತರ ಮಂಗಳೂರಿನಲ್ಲಿ ಕೂಡ ಮತ್ತೊಮ್ಮೆ ಅದನ್ನು ಅಲ್ಲಿ ಲೋಕಾರ್ಪಣೆ ಮಾಡಿದೆ. ಅದಾದ ನಂತರ ನಾನು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರುವಾಗ, ಓಂಕಾರೇಶ್ವರ ದೇವಸ್ಥಾನದಲ್ಲಿ ಓಂಕಾರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಲ್ಲಿಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಂತ ಚುಮ್ಮಿ ದೇವೇನವರು ಏನು ಮಾಡಿದರು, ಈ ಒಂದು ಪುಸ್ತಕ ನಮಗೆ ಓಂಕಾರೇಶ್ವರನ ಕಥೆ ಕೂಡ ಹೀಗೇನೆ ಮಾಡ್ಬೋದಾ ಅಂತ ಕೇಳಿದ್ರು. ಮಾಡ್ಬೋದು, ಹಾಗಾದರೆ ಮಾಡಿಕೊಡಿ. ಅವ್ರು ಮಾಡ್ಬೋದಾ, ಮಾಡಿಕೊಡಿ, ನಾನು ಮಾಡ್ತೇನೆ. ಸಂಕಲ್ಪ ಆಯಿತು. ಅವತ್ತಿಂದ ಕೂತು 2-3 ತಿಂಗಳಲ್ಲಿ ನಾನು ಅದನ್ನು ಫಿನಿಷ್ ಮಾಡಿಬಿಟ್ಟು, ಈಗ ಕಳೆದ ವಾರ ಅಂದರೆ ನವಂಬರ್ ಫಸ್ಟ್ ವೀಕ್ನಲ್ಲಿ, ಮೊದಲ ವಾರದಲ್ಲಿ ಅದನ್ನು ನಾನು ಲೋಕಾರ್ಪಣೆ ಮಾಡಿದ್ದೇನೆ. ಅದು ಕೂಡ ಪಿಕ್ಟೋರಿಯಲ್ ಬುಕ್. ಅದು ಪಿಕ್ಟೋರಿಯಲ್ ಬುಕ್ ಅಂತ ಹೇಳಿದ್ರೆ, ಅದರಲ್ಲಿ ಸ್ಟಾರ್ಟಿಂಗ್ನಲ್ಲಿ ಮಡಿಕೇರಿ ಅರಮನೆ ತಗೊಂಡಿದ್ದೇನೆ. ಅರಮನೆಯಿಂದ ಶುರುವಾಗುವಂಥದ್ದು. ಲಿಂಗರಾಜ ಆ ದೇವಸ್ಥಾನ ಕಟ್ಟಿದ್ದು. ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನಂತ ಕೂಡ ಅದರಲ್ಲಿ ಕಥೆಯಲ್ಲಿ ನಾನು ಕೊಟ್ಟಿದ್ದೇನೆ. ಕಟ್ಟಿ ಆದ ನಂತರ ಓಂಕಾರೇಶ್ವರ ದೇವಸ್ಥಾನ 4 ಬದಿಯಲ್ಲಿಯೂ 1 ಇಂಚಿನಲ್ಲಿ ಏನೇನು ಶಿಲ್ಪಕಲೆಗಳು, ಏನೇನು ವಿನ್ಯಾಸಗಳು, ಏನೇನು ಅರ್ಥಪೂರ್ಣ ಮಾಹಿತಿಗಳಿದೆ ಕೂಡ ಅದನ್ನೆಲ್ಲ ಬುಕ್ಕಲ್ಲಿ ನಾನು ಇಟ್ಟಿದ್ದೇನೆ. ಒಂದು ಪುಸ್ತಕವನ್ನು ತೆರೆದು ನೀವು ಓಪನ್ ಮಾಡಿ ನೋಡಿದರೆ, ಪ್ರಥಮ ಪುಟದಿಂದ ಕೊನೆಯ ಪುಟದವರೆಗೆ ಸಂಪೂರ್ಣ ಮಾಹಿತಿ ಇದೆ. ಕೊಡಗಿನ ಬಗ್ಗೆ, ರಾಜರ ಆಡಳಿತದ ಬಗ್ಗೆ, ಅರಮನೆ, ಓಂಕಾರೇಶ್ವರ ದೇವಸ್ಥಾನ, ಕೋಟೆ ಗಣಪತಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ,
ಗದ್ದಿಗೆ ಮತ್ತು ರಾಜ ಸಿಟಿ ಎಲ್ಲ ಅದಾಗಿದೆ. ಇದು ನನ್ನ 27ನೇ ಕೃತಿ. 27ನೇದು. ಈ ಕೃತಿಯನ್ನು ನಾನು ಬಿಡುಗಡೆ ಮಾಡಿದ ನಂತರ ನನ್ನ ಮುಂದಿನ ಯೋಚನೆ ಇಗ್ಗುತಪ್ಪ ದೇವಸ್ಥಾನದ್ದು, ಪಾಡಿ ಇಗ್ಗುತಪ್ಪ ದೇವಸ್ಥಾನದ. ಅದೀಗ ಅದರದ್ದೆಲ್ಲ ಇದೆಲ್ಲ ಮಾಹಿತಿಯೆಲ್ಲ ನಾನು ಕಲೆಕ್ಟ್ ಮಾಡಿದ್ದೇನೆ, ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೇನೆ. ಮಾಡಿಬಿಟ್ಟು ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ನಾನು ಬಿಡುಗಡೆ ಮಾಡುವ ಪ್ಲ್ಯಾನ್ ಇದೆ. ಈ ಮಧ್ಯದಲ್ಲಿ ಮಡಿಕೇರಿಗೆ ಬಂದಾಗ ಸ್ವಜಾತಿ ಬಂಧುಗಳೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಕೊಡಗು ಜಿಲ್ಲಾ ಬಂಟರ ಸಂಘದ ಒಂದು ಮಹಾಸಭೆಯಲ್ಲಿ ನನಗೆ ಒಂದು ವಿಶೇಷ ಆಹ್ವಾನ ಸಿಕ್ಕಿತ್ತು. ಅಲ್ಲಿ ಒಂದು 4 ಮಾತನಾಡುವ ಅವಕಾಶ ಸಿಕ್ಕಿತ್ತು. ಅಲ್ಲಿ ನನ್ನನ್ನು ಸನ್ಮಾನಿಸಿ ಗೌರವಿಸಿ ನನ್ನನ್ನು ಬೀಳ್ಕೊಟ್ರು. ಇದು ನನ್ನ ವೃತ್ತಿ ಜೀವನದ ಕೆಲವಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಇದೇ ಸಂದರ್ಭದಲ್ಲಿ ಕೂಡ ನನ್ನ ವೃತ್ತಿ ಜೀವನಕ್ಕೆ 50 ವರ್ಷ ತುಂಬಿದೆ. ಸುವರ್ಣ ಮಹೋತ್ಸವ. ಇದಕ್ಕೋಸ್ಕರ ಮಡಿಕೇರಿ ಮ್ಯಾನ್ಸ್ಕಂಬಣ್ಣ ಬಳಿ ನನ್ನ ಮನೆ ಇರುವ ಏರಿಯಾಕ್ಕೆ ಕಲಾನಗರ ಅಂತ ಹೆಸರು. ಆ ಕಲಾನಗರದಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ತಂಡ ಇದೆ. ಅವರೆಲ್ಲ ಸೇರಿಕೊಂಡು ನನಗೆ ದೀಪಾವಳಿಯ ಸಂದರ್ಭದಲ್ಲಿ ಹುಟ್ಟೂರ ಸನ್ಮಾನ ಮಾಡಿ ನನಗೆ ಚಿತ್ರ ಶಿಲ್ಪ ತಪಸ್ವಿ ಅಂತ ಹೇಳುವಂಥ ಒಂದು ಬಿರುದನ್ನು ಕೊಟ್ಟು 200 ಪುಟಗಳಿರುವ ಒಂದು ನನ್ನ ಸಾಧನೆಯ ಹೆಜ್ಜೆ ಗುರುತುಗಳ ಅಭಿನಂದನಾ ಗ್ರಂಥವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ತುಂಬ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಇದಿಷ್ಟು ನನ್ನ ಹೆಜ್ಜೆ ಗುರುತುಗಳ ಕೆಲವು ಮಾಹಿತಿಯನ್ನು ತಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಕೆಲವಲ್ಲ, ಹಲವು ವಿಚಾರಗಳನ್ನ ಹಂಚಿಕೊಂಡ್ರಿ. ನೀವೆರಡು ಪುಸ್ತಕಗಳನ್ನ ಮಾಡಿದ್ರಲ್ಲ, ಕಾವೇರಿಯ ಕುರಿತಾಗಿ ಜೊತೆಗೆ ಓಂಕಾರೇಶ್ವರ ದೇವಸ್ಥಾನದ ಕುರಿತಾಗಿ. ಆಗ ನಿಮ್ಗೆ ಉದ್ದೇಶ ಏನಿದ್ದದು? ನನಗೆ ಅನಿಸೋದು, ಒಂದು ಸಂಕ್ಷಿಪ್ತವಾಗಿ ಸಚಿತ್ರ ಸಹಿತವಾಗಿ ಒಂದು ಇತಿಹಾಸವನ್ನು ಈಗಿನ ಪೀಳಿಗೆಯ ಮುಂದೆ ತೆರೆದಿಡುವಂಥದ್ದು. ಯಾಕೆಂತ ಹೇಳಿದ್ರೆ, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಓದ್ತಾರೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡುತ್ತೆ. ಅದನ್ನು ಓದೋದಿಲ್ಲ ಅಂತಲ್ಲ, ಆದರೆ ಎಷ್ಟು ಮಂದಿ ಓದ್ತಾರೆ ಅನ್ನೋದು ಪ್ರಶ್ನೆ. ಆದರೆ ಸಂಕ್ಷಿಪ್ತವಾಗಿ ಕೊಟ್ಟಾಗ ಹೆಚ್ಚು ಜನರಿಗೆ ತಲುಪುತ್ತೆ ಅನ್ನೋದು ಒಂದು ಕಲ್ಪನೆ ಇದ್ದಿರ್ಬೋದಾ ಅಂತ. ಓದೋದಿಲ್ಲ ಅಂತಲ್ಲ, ಆದರೆ ಎಷ್ಟರ ಮಟ್ಟಿಗೆ ಓದ್ತಾರೆ ಅನ್ನೋದು ಪ್ರಶ್ನೆ. ಹೌದಾ? ಹೌದು. ಈಗ ಕಾವೇರಿ ಪುಸ್ತಕ ಮಾಡಬೇಕಾದ್ರೆ ನನಗೆ ಮೂಲ ಎದುರುಕುಳ ಶಂಕರನಾರಾಯಣ ಭಟ್ರು ಬರೆದಿರುವಂಥ ಕಾವೇರಿ ವೈಭವ. ಕಾವೇರಿ ವೈಭವ ಅಂತಂದರೆ ಅದು 400-500 ಪುಟ ಇರ್ಬೋದು, ಇಷ್ಟು ದಪ್ಪ ಉಂಟದು. ಅದು ಪೂರ್ತಿ ಕಾವೇರಿದೇ ಕತೆ. ಅದು ಸ್ಕಂದ ಪುರಾಣದಿಂದ ಹಿಡಿದು ಎಲ್ಲವೂ ಅದರಲ್ಲಿ ಪೂರ್ತಿ ಬಂದಿದೆ. ಅಷ್ಟು ದೊಡ್ಡ ಗ್ರಂಥವನ್ನು, 400 ಪುಟದ ಗ್ರಂಥವನ್ನು ಪುಟದಲ್ಲಿ ಕೂಡ ಒಂದು ಪ್ಯಾರ ಅದು ತಗೊಳ್ಬೇಕು ನಾನು. ಅದನ್ನು 40 ಪುಟಕ್ಕೆ ಇಳಿಸ್ಬೇಕು ನಾನು. ಅಂದರೆ ನಂದು 40-48 ಪುಟದಲ್ಲಿ ನಾನು ಇಳಿಸಿದ್ದೇನೆ ಅದನ್ನು. ಒಂದು ಪುಟದಲ್ಲಿ ಚಿತ್ರ ಪೂರ್ತಿ ಕೊಟ್ಟಿದ್ದೇನೆ, ಕೆಳಗಡೆ ಮಾತ್ರ ಒಂದು ಪ್ಯಾರಾಗ್ರಾಫ್ ಸುಲಭದಲ್ಲಿ, ಹೆಚ್ಚಾಗಿ ಮಕ್ಕಳಿಗೆ, ಯೂತ್ಗೆ. ಅವರೇ ತುಂಬ ಓದಲಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಆ ಪುಸ್ತಕ ಒಂದು ಪುಟವನ್ನು ಚಿತ್ರ ನೋಡಿ ಕೆಳಗೆ ಓದಿದ ನಂತರ ವಾಟ್ ನೆಕ್ಸ್ಟ್ ಅಂತ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜಿಗೆ ಹೋಗ್ತಾರೆ. ಚಿತ್ರ ನೋಡ್ತಾರೆ, ಅದರ ಕತೆ ಸಿಗ್ತದೆ ಅಲ್ಲಿ, ಅಲ್ಲಿಂದ ಪುರ ಇನ್ನೊಂದು ಪುರ ಹೋಗ್ತಾರೆ. ಅವರಿಗೆ ಅರಿವಿಲ್ಲದೆ ಅವರ ಕೈಯಲ್ಲಿ ಬೆರಳು ಮುಂದೆ ಹೋಗ್ತಾ ಇರ್ತದೆ. ಇದು ಅದರ ವಿಶೇಷತೆ ಪುಸ್ತಕದ್ದು. ಅದು ನನಗೆ ಮೂಲ ಕಾವೇರಿ ವೈಭವ. ಮೊದಲೊಂದ್ಸಲ ನಾನು ಮಾಡಿದ್ದೇನೆ, ಅದೇ ಟೆಕ್ಸ್ಟ್ ಇಲ್ಲಿ ತಂದಿರುತ್ತೆ. ನಾನು ಇಲ್ಲೇನು ಹೊಸದು ಮಾಡಲಿಲ್ಲ. ಅವತ್ತು ನಾನು ಏನು ಸಂಶೋಧನೆ ಮಾಡಿದಾಗ ಅವತ್ತು ನನಗೆ ಸಹಕಾರ ನೀಡಿದ್ದು ಅವತ್ತಿನ ಇದು ಆಡಳಿತ ಮಂಡಳಿಯಲ್ಲಿ ಇದ್ದಂಥ ಟೆಂಪಲ್ನ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಸಂಪತ್ ಕುಮಾರ್ ಸರಳಯ್ಯ ಅವರು ನನಗೆ ಪೂರ್ಣವಾಗಿ ಅದಕ್ಕೆ ಬೆನ್ನು ತಟ್ಟಿ ನನ್ನ ಮುಂದೆ ಹೋಗಲಿಕ್ಕೆ ಕಳಿಸಿಕೊಟ್ಟವರು ಅವರು. ನಂತರ ಅದೇ ಟೈಮ್ನಲ್ಲಿ ವಿಜಯಲಕ್ಷ್ಮಿ ಬಸ್ಸಿನ ಓನರ್ ಜೋಯಪ್ಪ ಅಂತಿದ್ರು, ಜೋಯಪ್ಪ. ನಂತರ ಇವರು ಆಚಾರ್ಯರು ನಾರಾಯಣಾಚಾರ್ಯ ಅಂತಿದ್ರು, ಅವ್ರದ್ದೆಲ್ಲ ತುಂಬ ಇದಿದೆ. ಮತ್ತು ನನಗೆ ಆ ಟೈಮ್ನಲ್ಲಿ ನನಗೆ ಸಪೋರ್ಟ್ ಮಾಡಿದವರು ಉಳ್ಳಿಯಾಡ ಪೂವಯ್ಯ ಕೊಡವ ಭಾಷೆಗೆ. ನಂತರ ಇನ್ನು ಬೇರೆ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಆ ಕೃತಿ ಅವತ್ತು ಬಂತು. ಅದರ ನಂತರ ಈಗಿನ ಇದರಲ್ಲಿ ನಾನು ಅದನ್ನೇ ಮುಂದುವರಿಸ್ಕೊಂಡು ಬಂದೆ. ಇದಕ್ಕೆ ಡಿಜಿಟಲ್ ಟಚ್ ಕೊಟ್ಟೆ, ಕಲರ್ಫುಲ್ಲಾಗಿ ಬಂತದ್ದು. ಅದು ಡಿಜಿಟಲ್ ಟಚ್ ಕೊಟ್ಟ ನಂತರ ತುಂಬ ಇದಾಯಿತು. ಅದು ಈಗ ನಾನು ಮುಖ್ಯವಾಗಿ ಮಕ್ಕಳಿಗೆ ಮಾಡಿರೋದು. ತಂದೆ ತಾಯಿಗೆ ನಾನು ಹೇಳೋದಿಷ್ಟೇ, ಒಂದು ಬುಕ್ ತಗೊಳ್ಳಿ, ಆ ಮಕ್ಕಳಿಗೆ ನೀವು
ಮೊಬೈಲ್ ಕೊಡ್ತೀರಾ, ಮೊಬೈಲ್ನಲ್ಲಿ ಒಂದು ಫಿಂಗರ್ ಟಿಪ್ನಲ್ಲಿ ಅವ್ರು ಇಡೀ ವರ್ಲ್ಡ್ ನೋಡ್ತಾರೆ. ಆದರೆ ಕಾವೇರಿನ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಸಿಗಲಿಕ್ಕಿಲ್ಲ. ಇನ್ನು ಮುಂದೆ ಸಿಗ್ಬೋದು, ನಾನೇನಾದರೂ ಅಪ್ಲೋಡ್ ಮಾಡಿದರೆ ಅದು ಅಲ್ಲಿ ಬರ್ಬೋದು. ಅದು ಅಪ್ಲೋಡ್ ಮಾಡುವವರೆಗಾದರೂ ಅವರ ಕೈನಲ್ಲಿ ಒಂದು ಬರ್ಗರ್ ಕೊಡ್ತೀರಾ, ಬರ್ಗರ್ ಕೆಳಗೆ ಹೋಗ್ತದೆ, ಇದು ಓದಿದರೆ ಮೇಲೆ ತಲೆಗೆ ಹೋಗ್ತದೆ ಅಷ್ಟೇ. ಈ ಮುಂದಕ್ಕೆ ಏನಾದರೂ ಕಲ್ಪನೆ ಇದೆಯಾ? ನೀವು ಪಾಡಿ ತಪ್ಪ ಟೆಂಪಲ್ ಅಂತ ಹೇಳಿದ್ರೆ ಅದು ಆದ ನಂತರ ಇನ್ನೂ ಉಂಟು, ನಾನು ಕೊಡ್ತೇನೆ. ಅದು ನಾನು ಆ ತಂದೆ ತಾಯಿಗಳಿಗೆ ಹೇಳೋದು ಇಷ್ಟೇ, ಮಕ್ಕಳಿಗೆ ಅದನ್ನು ಗಿಫ್ಟಾಗಿ ಕೊಡಿ, ಓದಿ ಅಂತ ಹೇಳಿಬಿಡಿ, ಕೊಟ್ಟುಬಿಡಿ. ಅದು ಅವರು ಅದು ಓದಿಸ್ತದೆ, ಅದು ಓದಿಕೊಂಡು ಹೋಗ್ತಾರೆ. ಈಗ ಓಂಕಾರೇಶ್ವರ ದೇವಸ್ಥಾನದ ಕೂಡ ಅದೇ ಕತೆ. ನಾನು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ, ತುಂಬ ಜನ ಬರ್ತಾರೆ, ಕೈ ಮುಗಿತಾರೆ, ಹೋಗ್ತಾರೆ. ಯಾವುದೇ ಮಾಹಿತಿ ಇಲ್ಲ ಅಲ್ಲಿ, ಯಾರೊಬ್ಬರು ಗೈಡಲ್ಲಿ ಹೇಳ್ಕೊಡುವವರಿಲ್ಲ, ಅಲ್ಲಿ ಏನು ರಿಟರ್ನ್ ಇದು ಸ್ಕ್ರಿಪ್ಟ್ಗಳು ಇಲ್ಲ, ಏನೂ ಇಲ್ಲ. ಈಗ ಅವರಿಗೆ ಒಂದು ಪುಸ್ತಕ ಕೂಡ ಅಲ್ಲಿ ಮಲ್ಟಿಲಿಂಗ್ವಲ್ ಇದೆ, ಕನ್ನಡ ಬೇಕಾದರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್. ಒಂದೇ ಬುಕ್ಕಲ್ಲಿ ಎರಡು ಹಾಕಿದ್ದೇನೆ, ಒಂದು ಆ ಬುಕ್ಕು ಈ ಬುಕ್ಕು ಅಂತ ನೋಡಿದ್ ಬೇಡ, ಒಂದೇ ಬುಕ್ಕಲ್ಲಿ ಎರಡು ಉಂಟು, ಎಲ್ಲ ಮಾಹಿತಿ ಅದರಲ್ಲಿದೆ. ಈಗ ನೆಕ್ಸ್ಟ್ ನಾನು ಪಾಡಿ ಇಗ್ಗುತಪ್ಪ ಮಾಡ್ತಿದ್ದೇನೆ. ಕೊಡಗಿನ ಕುಲದೇವತೆ ಅಂತ ಹೇಳುವಾಗ ಅವರು ಕೈ ಮುಗಿಯೋದು ಇಗ್ಗುತಪ್ಪ ಕಾವೇರಿ ಇಗ್ಗುತಪ್ಪ ಹೇಳ್ತಾರೆ. ಈಗ ಅವರು ನಮಸ್ತೆ ಮಾಡುವಾಗ ಇಗ್ಗುತಪ್ಪ ಕಾವೇರಿ ಅಂದರೆ ಅದು ಕಾವೇರಮ್ಮ ಆಯಿತು, ಇನ್ನು ಇಗ್ಗುತಪ್ಪ ಮಾಡಬೇಕು, ಎರಡು ಸೇರಿಸ್ಬೇಕು ಆಯಿತಾ. ಕೊಡವ ಅಂದರೆ ಇಗ್ಗುತಪ್ಪ ಅಂದರೆ ಕೊಡವ ಅಂತ ತಿಳ್ಕೊಂಡು ಅದು ಮೊದಲಿಂದಿರುವ ಪ್ರತೀತಿ. ತುಂಬ ಕೆಲಸ ಮಾಡ್ತಿದ್ದೇನೆ, ಅದಕ್ಕೆ ಬೇಕಾದ ವಿದ್ವಾಂಸರ ಅವರು ಇವ್ರದ್ದೆಲ್ಲ ಸಲಹೆ ಸಹಕಾರ ತಗೊಳ್ತಿದ್ದೇನೆ. ಅದರ ತುಂಬ ನಾನು ರಿಸರ್ಚ್ ಮಾಡ್ತಿದ್ದೇನೆ. ಪೂರ್ತಿ ಮಾಡಿದ ಮೇಲೆ ಒಂದು ಮೂರ್ತ ರೂಪ ಕೊಟ್ಟು ಅದರಲ್ಲಿ ನಾನು ಒಂದು ಬದಿಯಲ್ಲಿ ಒಂದು ಭಾಗವನ್ನು ಇಗ್ಗುತಪ್ಪ ದೇವರಿಗೆ ಸಮರ್ಪಣೆ ಮಾಡಿದರೆ, ಇನ್ನೊಂದು ಭಾಗವನ್ನು ಕೊಡವ ಸಂಸ್ಕೃತಿ, ಕೊಡವ ಜನಾಂಗಕ್ಕೆ ನಾನು ಇಡಬೇಕು ಅಂತ ನಾನು ಇಡ್ತಿದ್ದೇನೆ ಆಯಿತಾ. ಅದು ನನ್ನ ಒಂದು ಉದ್ದೇಶ ಆಗಿದೆ ಆಯಿತಾ. ಯಾಕೆಂದರೆ ಪ್ರಾರಂಭದಿಂದಲೂ ನಾನು ಕೊಡಗಿನ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲ ರೀತಿಯ ನನ್ನ ಸಲಹೆ ಸಹಕಾರಗಳು ನನಗೆ ಸಿಗ್ತಾ ಬರ್ತಾ ಇದೆ, ಎಲ್ಲರದ್ದು. ನಿಮ್ಮ ಜೀವನ, ಹುಟ್ಟು, ಶಿಕ್ಷಣ, ಸಾಧನೆ, ಎಲ್ಲ ವಿಚಾರದ ಬಗ್ಗೆ ಹಲವು ವಿಚಾರಗಳನ್ನ ಹಂಚ್ಕೊಂಡ್ರಿ. ಇದ್ರ ಜೊತೆಗೆ ಒಂದು ವಿಷಯಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದೀರಿ. ನಮ್ಮ ಪರವಾಗಿ, ಜೊತೆಗೆ ನಮ್ಮ ವೀಕ್ಷಕ ಮಿತ್ರರ ಪರವಾಗಿ ನಿಮಗೆ ಸುವರ್ಣ ಮಹೋತ್ಸವದ ಶುಭಾಶಯಗಳು. ನಿಮ್ಮ ಬಗ್ಗೆ ಹೇಳಿದ್ರೆ, ಈಗ ನಿಮ್ಮ ಕುಟುಂಬದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ನಿಮ್ಮ ಬಗ್ಗೆ ಸುದೀರ್ಘವಾಗಿ ಹೇಳ್ಕೊಂಡ್ರಿ, ಇದೀಗ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡಿ. ಯಾರು, ಏನು, ಎತ್ತ, ಎಲ್ಲಿದ್ದೀರಿ, ಮನೆ, ಮಡದಿ, ಮಕ್ಕಳು? ಇದು ಎಲ್ಲಕ್ಕಿಂತ ನಂತರ ಇದ್ರ ಕೊನೆಯಲ್ಲಿ ಬರುವಂಥ ಒಂದು ಹಂತ ಇದು. ನಾನು ನನ್ನ ತಂದೆ ತಾಯಿಗಳ ಬಗ್ಗೆ ಹೇಳಿದೆ. ನನಗೆ 4 ಜನ ತಂಗಿಯರು, ನನಗಿಂತ ಚಿಕ್ಕವರು, ನಾನೇ ದೊಡ್ಡ ಅಣ್ಣ. ಎಲ್ಲರಿಗೂ ಓದಿ ಮುಗಿಸಿ ಮದುವೆಯಾಗಿ ಅವರವರ ಮನೆಯಲ್ಲಿ, ಗಂಡಂದಿರ ಮನೆಯಲ್ಲಿ ಅವರು ನೆಲೆಸಿದ್ದಾರೆ. ನನ್ನ ಮಡದಿ ಶ್ರೀಮತಿ ಮಂಜುಳಾ ಗಣೇಶ್ ರೈ, ಅವರು ಮೂಲತಃ ಉಡುಪಿ ಜಿಲ್ಲೆಯ ಬ್ರಹ್ಮಾವರದವರು. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅಂತ ಹೇಳಿದಾಗೆ ಮಡಿಕೇರಿಯಲ್ಲಿ ಬ್ರಹ್ಮಾವರಲ್ಲಿ ತುಂಬ ದೂರದವರು. ದೈವಾನುಗ್ರಹ ವಿಶೇಷ, ನನಗೆ ಒಳ್ಳೆಯ ಮಡದಿ ಸಿಕ್ಕಿದ್ದಾಳೆ. ಅವಳು ಗೃಹಿಣಿಯಾಗಿದ್ದಾಳೆ, ನಮ್ಮ ಕೇರ್ ಟೇಕರ್ ಆಗಿದ್ದಾಳೆ. ಅವಳು ಎಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ. ಯಾಕೆ ಕೇರ್ ಟೇಕರ್ ಅಂತ ಹೇಳಿದರೆ, ನನ್ನ ಮತ್ತು ಮಕ್ಕಳ ಅವತ್ತಿಂದ ಇವತ್ತಿನವರೆಗೆ ನಮ್ಮ ಎಲ್ಲ ಪಾಲನೆಯನ್ನು ಆಕೆನೇ ಮಾಡ್ಕೊಂಡು ಬರ್ತಿರೋದು. ನಾನು ಮನೆ ಬಿಟ್ಟು ಹೊರಗೆ ಎಲ್ಲಿ ಊಟ ಮಾಡೋದಿಲ್ಲ. ಎಲ್ಲಿಯಾದರೂ ಸ್ನೇಹಿತರ ಮನೆಯಲ್ಲಿ ಅಪರೂಪಕ್ಕೆ ಹೋದರೆ, ಮತ್ತು ಎಲ್ಲಿಯಾದರೂ ವಿಧಿಯಿಲ್ಲಾದರೆ ಹೊರಗಡೆ ಹೋಟೆಲಲ್ಲಿ, ಅದು ಸ್ವಲ್ಪ ಒಂದು ಹೊಟ್ಟೆ ಹಸಿವಿಗೋಸ್ಕರ ಅಷ್ಟೇ ಮಾತ್ರ. ಮತ್ತು ನಮ್ಮ ಆರೋಗ್ಯವನ್ನು ಕೂಡ ಆಕೆಯೇ ನೋಡ್ಕೊಳ್ತಿರೋದು. ಈಗ ಮಕ್ಕಳು ಕೂಡ ಕೇರ್ ಟೇಕರ್ ಆಗಿದ್ದಾರೆ ನನ್ನ ಆರೋಗ್ಯದ ಪ್ರತಿಯೊಂದು ವಿಚಾರದಲ್ಲಿ. ಈಗ ನನಗೆ 2 ಮಕ್ಕಳು, ಮಗ ಮತ್ತು ಮಗಳು. ಮಗನ ಹೆಸರು ಮೋನಿಶ್ ಗಣೇಶ್ ರೈ, ಮಗಳ ಹೆಸರು ಐಶ್ವರ್ಯ ರೈ. ಇಬ್ಬರಿಗೂ ಮದುವೆಯಾಗಿದೆ. ಮಗನ ಹೆಂಡತಿ, ಮಗನನ್ನು ಮದುವೆಯಾದವಳು ವಿಜಿ ಶಾರೈ ಅಂತ ಅಂದ್ಕೊಂಡು ಮುಂಬೈನವಳು, ಆದರೆ ಅವ್ರದ್ದು ಸ್ವಂತ ಊರು ಇಲ್ಲಿ ಮಣಿಪಾಲದ ಪಕ್ಕದ ಹೆರ್ಗದಲ್ಲಿ, ಮೂಲತಃ ಅಲ್ಲಿ ಅವರವರು. ನನ್ನ ಮಗಳು ಐಶ್ವರ್ಯ ರೈ, ಅವಳ ಗಂಡ ವರುಣ್ ಶೆಟ್ಟಿ ಅಂತಕೊಂಡು. ಅವರ ತಾಯಿ ಮೂಲತಃ ಮಡಿಕೇರಿಯವರು, ಮಂಗಳೂರಲ್ಲಿ ನೆಲೆಸಿದ್ದಾರೆ. ದುಬೈನಲ್ಲಿ ಮಗ ಮತ್ತು ಮಗಳು, ಅವರ ಜೊತೆ ದಂಪತಿಗಳು ಮತ್ತು ನಾವು ದಂಪತಿಗಳು ಎಲ್ಲ ಒಟ್ಟಿಗಿದ್ದೇವೆ. ಒಟ್ಟಿಗೆ ಯಾಕಿದ್ದೇವೆ ಅಂತ ಹೇಳಿದರೆ, ವಸುದೈವಕ ಕುಟುಂಬ, ಬೇರೆ ಬೇರೆ ನಾವು ಇಲ್ಲ ಅಲ್ಲಿ. ಎಲ್ಲ ರಾತ್ರಿ ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡೋರು ನಾವು. ಯಾಕೆಂದರೆ ನಾವು ಬಾಂಧವ್ಯ ಬೆಳೆಸಬೇಕು, ಮುಂದುವರಿಸಬೇಕು. ಇನ್ನೂ ವಿಶೇಷ ಏನು ಅಂತ ಹೇಳಿದರೆ,
ನನ್ನ 2 ಮಕ್ಕಳ ಜೊತೆಗೆ ನಾವು ಹುಟ್ಟಿದಲ್ಲಿಂದ ಇಲ್ಲಿವರೆಗೆ ಇಂಗ್ಲೀಷ್ ಮಾತಾಡಲೇ ಇಲ್ಲ. ಮನೆಯಲ್ಲಿ ತುಳುವೇ ಮಾತಾಡೋದು ನಾವು. ಮಕ್ಕಳು ಸಹ ಅಷ್ಟೇ ತುಳುವೇ ಮಾತಾಡೋದ್ರಿಂದ ಅವರಿಗೆ ತುಳುವಿನ ಬಗ್ಗೆ ಎಲ್ಲ ಮಾಹಿತಿಗಳಿದೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ಸಂತಸದ ಸುದ್ದಿ ಅಂತೇಳಿದರೆ, ನನ್ನ ಅಮ್ಮ ಬದುಕಿರುವಾಗ ಅಮ್ಮನ ಜೊತೆಗೆ 2 ಮಕ್ಕಳು ಮೊಮ್ಮಕ್ಕಳು ತುಳುವಲ್ಲೇ ಮಾತಾಡ್ತಿರೋದ್ರಿಂದ ತುಂಬ ಸಂಭ್ರಮಿಸಿದ್ದಾರೆ ಅವರು. ಅಂದರೆ ಇಂಗ್ಲೀಷ್ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತುಂಟೋ ಗೊತ್ತಿಲ್ಲ, ಆದರೆ ಇವರು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇಂಗ್ಲೀಷ್ ತುಳುವಿನಲ್ಲಿ ಅವರು ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ನ 2 ಮಕ್ಕಳು ದೇ ಆರ್ ಮಾಸ್ಟರ್ಸ್ ಇನ್ ಇಂಗ್ಲೀಷ್. ಕಾರಣ ಇಷ್ಟೇ, ಮಾತೃಭಾಷೆ ಗೊತ್ತಿರೋದ್ರಿಂದ ಯಾರು ಬೇಕಾದ್ರೂ ಆಗ್ಬೋದು. ಅದಕ್ಕೆ ನಾನು ಪ್ಯಾರೆಂಟ್ಸ್ಗಳಿಗೆ ಹೇಳೋದಿಷ್ಟೇ, ತಂದೆ ತಾಯಿಗಳು ಮಕ್ಕಳಿಗೆ ನಮ್ಮ ಮಾತೃಭಾಷೆಯನ್ನು ಚೆನ್ನಾಗಿ ಅವರಿಗೆ ಕಲಿತ್ಕೊಂಡು ಇಂಗ್ಲೀಷ್ ಏನು ಕಲೀಲಿಕ್ಕೆ ಯಾವೊಂದು 2ನೇ ಕ್ಲಾಸು ಮಗು 3ನೇ ಕ್ಲಾಸು ಮಗು ಕಲಿತದೆ ಚೆನ್ನಾಗಿ ಮಾತಾಡಲಿಕ್ಕೆ. ಜೀವನ ಪರ್ಯಂತ ಅವ್ರ ಜೊತೆ ಇಂಗ್ಲೀಷ್ ಮಾತಾಡಬೇಕು ಅಂತಿಲ್ಲ. ದೊಡ್ಡ ಸ್ಥಿತಿ ಹೆಗ್ಗಳಿಕೆ ಅಂತ ತಿಳ್ಕೊಂಡು ಹೋಗೋದ್ರಿಂದ ಆಗುವ ಲಾಸ್ ಏನಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲವೂ ಮೂಲೆ ಗುಂಪಾಗಿ ಹೋಗ್ತದೆ. ಇದು ನಾನು ನಮ್ಮ ಪೋಷಕರಲ್ಲಿ ನಾನು ಕೇಳ್ಕೊಳ್ಳೋದು. ಇನ್ನೊಂದು ವಿಷಯವನ್ನು ನಾನು ಆಗ್ಲಿಂದ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇಂದಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಗಮನಿಸ್ತಾ ಇದ್ದೀವಿ, ಶಿಕ್ಷಣ ಅಂದರೆ ಕೇವಲ ಅಂಕಗಳಿಕೆಯ ಶಿಕ್ಷಣ, ಓದು 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 ಅಂಕಗಳಿಕೆ, ಅಂಕ ಪಡಿ, ಇದರ ಹಿಂದೆನೇ ಹೋಗ್ತಾ ಇದ್ದಾರೆ. ಅಂಥದ್ರ ಮಧ್ಯೆ ಈ ಕಲೆ, ಕೇವಲ ಶಿಲ್ಪಕಲೆ ಚಿತ್ರಕಲೆ ಅಂತಲ್ಲ, ಯಾವುದೇ ಕಲೆ ಇರ್ಬೋದು, ಆ ಕಲೆಯನ್ನು ಇಟ್ಟುಕೊಂಡು ಜೀವನವನ್ನು ನಡೆಸೋದಕ್ಕೆ, ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡು ಜೀವನ ಪಯಣವನ್ನು ಸಾಗಿಸೋದಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಇಂದಿನ ಈ ಸ್ಪರ್ಧಾತ್ಮಕ ದಿನಗಳಲ್ಲಿ ಅಂತ? ನೋಡಿ, ಅವಕಾಶ ಇದೆ, ಅದಕ್ಕೆ ನಿದರ್ಶನ ನೀವಿದ್ದೀರಿ. ಹೌದು, ಅದು ನಾನು ಆ ರೀತಿ ಬೆಳ್ಕೊಂಡು ಬಂದಿದ್ದೇನೆ. ನಾನು ಕಾಲಘಟ್ಟಕ್ಕೆ ತಕ್ಕಂಗೆ ನಾನು ಬೆಳೆದು ಬಂದಿದ್ದೇನೆ. 1962 ಮಾಡೆಲ್ ನಾನು ಅಲ್ಲ, ಹುಟ್ಟಿದ ವರ್ಷ ಅಲ್ಲ, ನನ್ನ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದು 1962ನಿಂದ. ಅವತ್ತು ಯಾವ ರೀತಿ ಇತ್ತು, 72ಗೆ ಯಾವ ರೀತಿ ಆಯಿತು, 80ಸ್ಲಿ ಯಾವ ರೀತಿ ಬಂದು, 90ಸ್ಲಿ ಬಂತು, 2000ಅಲ್ಲಿ ಈಗ 2025ಗೆ ನಾನು ಬಂದು ಈಗಿನ ಡಿಜಿಟಲ್ ಗ್ರಾಫಿಕ್ಸ್ಗೆ ನಾನು ಬಂದು ಮುಟ್ಟಿದ್ದೇನೆ. ನಾನು ಅವತ್ತು ಪೆನ್ಸಿಲಲ್ಲಿ ಬಳಪದ ಕಡ್ಡಿಯಲ್ಲಿ ಸ್ಲೇಟಲ್ಲಿ ಬರೆದಿದ್ದವನು ಪೆನ್ಸಿಲ್ ಹಿಡಿದು ಪೆನ್ಸಿಲಲ್ಲಿ ಬರಲಿಕ್ಕೆ ಶುರು ಮಾಡಿದೆ. ಪೆನ್ ಆಮೇಲೆ ಬ್ರಷ್ಷಿಗೆ ಬಂತು, ಉಳಿಗೆ ಬಂತು, ಸುತ್ತಿಗೆ ಬಂತು. ಇವತ್ತು ನಾನು ಫೈಬರ್ ಗ್ಲಾಸ್ನ ಮಾಡೆಲ್ ಮಾಡ್ತಿದ್ದೇನೆ, ಕೆಮಿಕಲಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ರೆಸಿನ್ ಅಂತ ಹೇಳುವ ಇದಕ್ಕೆ ಬೇರೆ ಬೇರೆ ಇದೆಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ನಮ್ಮದು ಗ್ಲಾಸ್ ಹುಲ್ನಲ್ಲಿ ಶೇಪ್ ಮಾಡಿಕೊಂಡು ನಾನು ಮೋಲ್ಡ್ ಮಾಡ್ತಿದ್ದೇನೆ, ಮಾಸ್ಕ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು. ಅವತ್ತು ಮಣ್ಣಿನಲ್ಲಿ ವಿಗ್ರಹ ಮಾಡ್ತಿದ್ದೆ, ಪೇಪರ್ ಪಲ್ಪ್ ಮಾಡ್ತಿದ್ದೆ. ಈಗ ಫೈಬರ್ ಗ್ಲಾಸ್ನಲ್ಲಿ ನಾನು ಈಗ ವರ್ಕ್ ಮಾಡ್ತಿದ್ದೇನೆ. ಯಾವುದು ಬರುತ್ತೋ ಗೊತ್ತಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಬೇಕು ನಾವು. ಹೌದು, ನಾನು ಅದೇ ರೀತಿ ಜೊತೆಗೆ ಬಂದಿದ್ದೇನೆ. ಆಯಿತಾ, ಕಂಪ್ಯೂಟರ್ ಪ್ರಾರಂಭದ ಹಂತದಲ್ಲಿ ಯಾವ ರೀತಿ ಕಂಪ್ಯೂಟರ್ ಇತ್ತು, ಅವತ್ತು ಒಂದು ಬಟನ್ ಪ್ರೆಸ್ ಮಾಡಿದರೆ ಅರ್ಧ ಗಂಟೆ ನಾವು ಕೂರಬೇಕಾಗಿತ್ತು. ಈಗ ಫಾಸ್ಟೆಸ್ಟ್ ಕಂಪ್ಯೂಟರಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಹಾಗೆ ನಾನು ಜೊತೆಗೆ ಬಂದಿದ್ದೇನೆ. ಅದರಿಂದ ನನ್ನ ತಂದೆ ತಾಯಿಗೆ ಹೇಳೋದಿಷ್ಟೇ, ಇವತ್ತು ಮಕ್ಕಳ ಕೈಯಿನಲ್ಲಿ ಫಸ್ಟ್ ಸಿಗೋದು ಅವ್ರ ಕೈಯಲ್ಲಿ ಮೊಬೈಲ್. ಆ ಮೊಬೈಲೊಳಗೆ ಎಷ್ಟು ಇದೆ ಅಂತ ತಿಳ್ಕೊಂಡು ನನಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಮೊಬೈಲ್ ಯಾರು ಕಂಡಿದೆ ಅವರಿಗೆ ಮಾತ್ರ ಗೊತ್ತಿರೋದು. ನಾವು ಕೆಲವು ಫೀಚರ್ಸ್ನ ಮಾತ್ರ ನಾವು ಉಪಯೋಗಿಸ್ಕೊಳ್ತಿದ್ದೇವೆ. ಆಯಿತಾ, ಅದೇ ರೀತಿ ಕಂಪ್ಯೂಟರ್, ಅದೇ ರೀತಿ ನಿಮ್ಮ ಮಕ್ಕಳು ಯಾವುದೇ ಹುದ್ದೆಗೆ ಹೋಗಲಿ, ಯಾವುದೇ ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಳ್ಳಿ, ಅವರು ಕಲೆಗಾರರಾಗ್ಬೋದು, ಕಲಾವಿದರಾಗ್ಬೋದು, ಅಥವಾ ಇನ್ನಿತರ ಯಾವುದೇ ಸೈಂಟಿಸ್ಟ್ ಆಗ್ಬೋದು, ಅಥವಾ ಏನೇ ಸಂಶೋಧಕರಾಗ್ಬೋದು, ಏನೇ ಆಗ್ಬೋದು. ಏನೇ ಆಗಬೇಕಾದ್ರೂ ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು, ಕ್ರಿಯೇಟಿವ್ ಸೆನ್ಸ್ ಇರಬೇಕು, ಕ್ರಿಯೇಟಿವ್ ಮೈಂಡ್ ಇರಬೇಕು. ಆ ಕ್ರಿಯೇಟಿವ್ ಮೈಂಡ್ ಬರೋದಿಲ್ಲ ಅಂತ ಹೇಳಿದ್ರೆ, ಕೈಯಲ್ಲಿ ಒಂದು ಪೆನ್ಸಿಲ್ ಇಟ್ಕೊಂಡು ಒಂದು ಪುಸ್ತಕದ ಮೇಲೆ, ಪೇಪರ್ನ ಮೇಲೆ ಒಂದು ಚಿತ್ರವನ್ನು ರಚನೆ ಮಾಡಿದಾಗ ಮನಸ್ಸಿನ ಒಳಗಿದ್ದ ಅಂಥ ಒಂದು ಆಕೃತಿಯನ್ನು ಅವರು ಮೂಡಿಸ್ತಾರೆ. ನಂದೊಂದು ಮೋಟೋ ಇದೆ, ಐ ಕನ್ವರ್ಟ್ ಯುವರ್ ಇಮ್ಯಾಜಿನೇಷನ್ ಇಂಟು ರಿಯಾಲಿಟಿ. ನಿಮ್ಮ ಮನಸ್ಸಿನೊಳಗೆ ಏನಿದೆ ಅದನ್ನು ನಾನು ಚಿತ್ರಿಸಿಕೊಡ್ತೇನೆ. ಅದು ನನ್ನ ಕೆಪಾಸಿಟಿ. ಹಾಗೆ ನಿಮ್ಮ ಮಕ್ಕಳಲ್ಲಿ ಆ ಕೆಪಾಸಿಟಿ ಬರಬೇಕು. ಅದು ಆ ಕ್ರಿಯೇಟಿವಿಟಿ ಬಂದರೆ ಮಾತ್ರ ಅವರು ಯಾವುದೇ ಹುದ್ದೆಯಲ್ಲಿ ಅವರು ಹೋಗ್ಲಿಕ್ಕೆ ಸಾಧ್ಯ. ನೀವು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಒಂದು ಟಿಪ್ನಲ್ಲಿ ಅವರಿಗೆ ಬೇಕಾದ ವಸ್ತು ಸಿಗ್ತದೆ ವಿನಃ ಅವರ ಒಂದು ಎಂಥ ಇಮ್ಯಾಜಿನೇಷನ್, ಆ ನರ್ವ್ಸ್ ಇದೆ ನೋಡಿ, ನಮ್ಮ ಏನು ಶೆಲ್ ಇದೆ ಬ್ರೈನಲ್ಲಿ, ಅದು ತನ್ನಂಗೆ ಗೊತ್ತಿಲ್ಲದಾಗೆ ನೀವು ವೀಕ್ ಹಾಕ್ಕೊಂಡು ಬರ್ತದೆ. ಅದು ಅದಕ್ಕೆ ಸ್ವಲ್ಪ ನೀವು ಚುರುಕು ಬುದ್ಧಿ ಬೇಕು ಅಂತ ಹೇಳಿದರೆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇರಬೇಕು. ಅದು ಯಾವುದೇ ವೃತ್ತಿ ಇರ್ಬೋದು, ಸಂಗೀತ, ಸಾಹಿತ್ಯ, ನೃತ್ಯ, ಶಿಲ್ಪ, ಏನೇ ಆಗಿರ್ಬೋದು. ಚಿತ್ರ ಬಿಡಿಸುವಾಗ ನೀವು ಯಾವಾಗಲೂ ತಿಳ್ಕೊಬೇಡಿ ಅವನು ನಾಳೆ ಚಿತ್ರಕಾರ ಆಗ್ತಾನೆ, ಅವನು ಡ್ರಾಯಿಂಗ್ ಮಾಸ್ಟರ್ ಆಗ್ತಾನೆ, ಅವನು ಆರ್ಟಿಸ್ಟ್ ಆಗ್ತಾನೆ, ಅವನು ಪೇಂಟರ್ ಆಗ್ತಾನೆ, ಅದು ಇನ್ನೇನು ಆಗ್ತಾನೆ ತಿಳ್ಕೊಬೇಡಿ.
ಅವನಿಗೆ ಯಾವುದೇ ವೃತ್ತಿಗೆ ಹೋಗಲಿ ಅವನಲ್ಲಿ ಆ ಒಂದು ಕ್ರಿಯೇಟಿವಿಟಿ ಇರಲಿ. ಇದು ಮುಖ್ಯವಾಗಿ ತಂದೆ ತಾಯಿಗಳಿಗೆ ಬೇಕಾಗಿರುವಂಥದ್ದು. ಸ್ನೇಹಿತರೆ, ಇಷ್ಟೊತ್ತು ಮಡಿಕೇರಿಯ ಹಿರಿಯ ಕಲಾವಿದ, ನಮ್ಮ ಹೆಮ್ಮೆ ಗಣೇಶ್ ರೈ ಅವರ ಜೀವನದ ಕುರಿತಾಗಿ ಹಲವು ವಿಚಾರಗಳನ್ನು ತಿಳ್ಕೊಂಡ್ರಿ. ಗಣೇಶ್ ರೈ ಅವ್ರನ್ನ ಬಲ್ಲವರು ಅನೇಕರು ಇದ್ದಾರೆ. ಯಾಕೆಂತಂದರೆ ಹಿರಿಯ ಕಲಾವಿದರು, ಹಲವು ವರ್ಷಗಳ ಕಾಲ ಮಡಿಕೇರಿಯಲ್ಲಿ ತಮ್ಮ ಕಲಾ ಸೇವೆಯನ್ನು ಗೈದವರು. ಅವರ ಒಡನಾಡಿಗಳು ಇಂದಿಗೂ ಕೂಡ ಅವರ ಜೊತೆಗೆ ಆಪ್ತ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ. ಅವರಿಗೆ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕಿಕೊಂಡಂತೆ ಆಗಿರುತ್ತೆ. ಜೊತೆಗೆ ಇಂದಿನ ಪೀಳಿಗೆಗೆ ಇಂಥ ಒಬ್ಬ ಕಲಾವಿದ ನಮ್ಮಲ್ಲಿ ಇದ್ದಾರೆ, ನಮ್ಮ ನಡುವೆಯೇ ಅವರು ಸಾಧನೆಯನ್ನು ಮಾಡಿ ಈಗ ಸಾಧನೆಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದಂತೆ ಆಗಿರುತ್ತೆ. ಎಲ್ಲರಿಗೂ ಎಲ್ಲರ ಪರವಾಗಿ ಈ ಗಣೇಶ್ ರೈ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತಮ್ಮ ವಿಷಯಗಳನ್ನ ಸಾಧನೆಯ ಹಾದಿಯ ಪಯಣವನ್ನು ಮೆಲುಕು ಹಾಕಿದ್ದಕ್ಕಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ನಮ್ಮ ಇನ್ ಆ್ಯಂಡ್ ಔಟ್ಗೆ ಯಾರೆಲ್ಲ ಗೆಸ್ಟ್ ಬರ್ತಾರೆ ಅವರಿಗೆ ಪುಟ್ಟ ಉಡುಗೊರೆಯನ್ನು ನಾವು ಕೊಡ್ತಾ ಇದ್ದೇವೆ. ಆ ಉಡುಗೊರೆಯನ್ನು ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿರೋದು ಮಡಿಕೇರಿಯ ಕವನ್ ಮೊಬೈಲ್ಸ್, ಮಡಿಕೇರಿ ನಗರಸಭೆ ಕಟ್ಟಡದಲ್ಲಿದೆ. ಕೂರ್ಗ್ ಬಜ್ ಸ್ಪೈಸಸ್ನ ಒಂದು ಭಾಗವಾಗಿರುವ ಕೊಡಗಿನ ಶುದ್ಧ ಜೇನನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೇವೆ. ಗಣೇಶ್ ರೈ ಅವರು ಬಂದು ದುಬೈನಿಂದ ಮಡಿಕೇರಿಗೆ ಬಂದಾಗ ನಮ್ಮ ಸ್ಟುಡಿಯೋಗೆ ಬಂದು ಈ ಮುಕ್ತ ಮಾತುಕತೆಯಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು. ಅವರಿಗೆ ಕವನ್ ಮೊಬೈಲ್ಸ್ ಅವ್ರ ಕಡೆಯಿಂದ ಕೊಡಗಿನ ಶುದ್ಧ ಜೇನುತುಪ್ಪ ಪೆಟ್ಟಿಗೆ ಜೇನುತುಪ್ಪವನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಸಿಹಿ ಸುದ್ದಿಯೊಂದಿಗೆ ಕೂರ್ಗ್ ಬುಜ್ ಪ್ರೇಕ್ಷಕರಿಗೆ ಸಂತೋಷವನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ನನ್ನ ನನ್ನ ಬಾಲ್ಯದಿಂದಲೇ ಸದಾ ಚಟುವಟಿಕೆಯಿಂದ ಬೆಳೆದು ಬಂದವನು. ಆ ಚಟುವಟಿಕೆಯಲ್ಲಿ ಇರಲಿಕ್ಕೆ, ಸದಾ ಲವಲವಿಕೆಯಿಂದ ಇರಲಿಕ್ಕೆ ಕಾರಣ ನನ್ನ ಸ್ನೇಹಿತರು, ಬಂಧು ಮಿತ್ರರು, ಹಿತೈಷಿಗಳು, ಬೆಂಬಲಿಗರು, ಗುರು ಹಿರಿಯರು, ಮಡಿಕೇರಿಯ ಕೊಡಗಿನ ಜನತೆ, ಇವರೆಲ್ಲ ನನಗೆ ಸದಾ ಪ್ರೋತ್ಸಾಹ ನೀಡ್ತಾ ಬಂದಿರೋರು. ಅದೇ ರೀತಿ ನಾನು ದುಬೈಗೆ ಹೋದಾಗ ದುಬೈಯಲ್ಲಿಯೂ ಕೂಡ ಹಲವಾರು ಗಣ್ಯರು, ಸಂಘ ಸಂಸ್ಥೆಯವರು, ಪದಾಧಿಕಾರಿಗಳಾಗ್ಬೋದು ಅಥವಾ ಅಧ್ಯಕ್ಷರುಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಎಲ್ಲರೂ ನನ್ನ ಜೊತೆಯಾಗಿ ನನ್ನನ್ನು ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾರೆ. ನಾನೊಬ್ಬ ಮಾಧ್ಯಮದವನಾಗಿ ನನಗೆ ಹಲವಾರು ಮಂದಿ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ಲ ಮಾಧ್ಯಮಗಳಿಗೂ ನಾನು ಸದಾ ಚಿರಋಣಿಯಾಗಿದ್ದೇನೆ. ಪ್ರಾರಂಭದ ಹಂತದಿಂದಲೂ ಅಂದಿನ 1980ರ ದಶಕದಲ್ಲಿ ಜಿ ರಾಜೇಂದ್ರ ನನ್ನ ಸ್ನೇಹಿತರು, ಪ್ರಧಾನ ಸಂಪಾದಕರು ಶಕ್ತಿ ಪತ್ರಿಕೆಯ ಅವರು ನನ್ನ ಸಂದರ್ಶನ ಅಂದು ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನನ್ನ ಸಂದರ್ಶನ ಪ್ರಕಟವಾಗಿದೆ, ಪ್ರಸಾರವಾಗಿದೆ. ಎಲ್ಲದಕ್ಕೂ ಕೂಡ ಮಾಧ್ಯಮಗಳು ನನಗೆ ತುಂಬ ಸಹಕಾರ ನೀಡಿದೆ. ಈ ಸಂದರ್ಭದಲ್ಲಿ ನಾನು ನನ್ನ ಮಡದಿ ಮಕ್ಕಳು ನನ್ನ ಈ ಜೀವನ ಯಾತ್ರೆಯಲ್ಲಿ ಸದಾ ಚೈತನ್ಯದ ಚಿಲುಮೆಗಳವರು. ನನ್ನ ಪ್ರತಿಯೊಂದು ಬೇಡಿಕೆಗಳನ್ನು ಪೂರೈಸಿಕೊಂಡು ನನ್ನ ಬೆನ್ನಿಂದ ನಿಂತು ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ, ನನ್ನ ಈ ಕಲಾ ಕಾರ್ಯಗಳಿಗೆ ಒಂದು ಉತ್ತೇಜನ, ಉತ್ಸಾಹ ಕೊಡುವಂಥ ಅವರು. ಹಾಗೆ ಸರ್ವರಿಗೂ ನಾನು ಈ ಸಂದರ್ಭದಲ್ಲಿ, ಹಾಗೂ ನನ್ನ ಆತ್ಮೀಯರು ಕಿಶೋರ್ ರೈ ಅವರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ಈ ಒಂದು ಸೇವೆ ಸಾರ್ವಕಾಲಿಕ ಮಾನ್ಯವಾಗಿದೆ, ನಿತ್ಯ ನಿರಂತರವಾಗಿ ನಡೆಯಲಿ. ಇನ್ನಷ್ಟು ಅನರ್ಘ್ಯ ರತ್ನಗಳನ್ನು ನಾಡಿನ ಜನತೆಗೆ ಪರಿಚಯಿಸುವಂಥ ನಿಮ್ಮ ಉತ್ಸಾಹ ಹಿಮ್ಮಡಿ ನೂರ್ಮಡಿಗೊಳ್ಳಲಿದ್ದುಕೊಂಡು ನಾನು ಹಾರೈಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು. ಸ್ನೇಹಿತರೆ, ಒಂದು ವಿಚಾರ ಹೇಳಬೇಕು. ಗಣೇಶ್ ರೈ ಅವರ ಈ ಕಲಾ ಪಯಣ, ಅವರ ಜೀವನ ಪಯಣದ ಬಗ್ಗೆ ಮಾತಾಡ್ತಾ ಹೋದರೆ ಕೇವಲ 1-1.5 ಗಂಟೆ ಸಾಲೋದಿಲ್ಲ, ದಿನಗಟ್ಟಲೆ ಕೂತು ಮಾತಾಡ್ಬೋದು. ಆದರೆ ಅವರ ಈ ಸಾಧನೆಯ
ಸಂದರ್ಭದ ಕೆಲವು ಕ್ಷಣಗಳನ್ನು ಮಾತ್ರ ಹೆಕ್ಕಿ ನಮ್ಮ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ನೋಡುವ ಮುಂದೆ ಯಾವತ್ತಾದರೂ ಸಾಧ್ಯವಾದರೆ ಅವರ ಮತ್ತಷ್ಟು ವಿಚಾರಧಾರೆಗಳನ್ನು ಮಾತಾಡುವಂತಹ ಸಂದರ್ಭ ಬಂದರೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಗಣೇಶ್ ರೈ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ. ನಿಮ್ಮ ಕಲಾ ಪಯಣ, ವೃತ್ತಿ ಪಯಣ, ಸಾಂಸಾರಿಕ ಪಯಣ ಎಲ್ಲವೂ ಕೂಡ ಶುಭವಾಗಿ ಸಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ನೇಹಿತರೆ, ಇದು ಈ ಎಪಿಸೋಡ್ನ ಇನ್ ಆ್ಯಂಡ್ ಔಟ್ ವಿಶೇಷತೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಸಾಧಕನ ಪರಿಚಯ ಮಾಡ್ತಾ ಅವರ ಜೀವನದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಪ್ರೇರಣಾದಾಯಕ ವಿಚಾರಗಳನ್ನು ಮಾತನಾಡ್ತಾ ಮತ್ತೊಬ್ಬ ಅತಿಥಿಯ ಜೊತೆಗೆ ಸಿಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಕೂರ್ಗ್ ಬಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಫಾಲೋ ಮಾಡೋದು, ಕಮೆಂಟ್ ಮಾಡ್ತಾ ನಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ ಅದು ಮತ್ತಷ್ಟು ಮೋಟಿವೇಟ್ ಮಾಡುತ್ತೆ ನಮಗೆ ಒಂದು ಒಳ್ಳೆ ಕಂಟೆಂಟ್ಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ. ಈವರೆಗೆ ನೀವು ಕೊಡ್ತಾ ಬಂದಿದ್ದೀರಿ, ಮುಂದೆಯೂ ಕೂಡ ಕೊಡ್ತೀರಿ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ನೀವು ಅದನ್ನು ಉಳಿಸ್ಕೊಳ್ತೀರಾ ಅನ್ನೋಂಥ ಭರವಸೆ ಕೂಡ ಇದೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದಗಳು.